Hello everyone, Namaskara ellarigu. I welcome you all back once again to Physics Wala. Students, we are in the chapter Chemical Bonding. Very important chapter, big chapter, very important for boards, class 12, class 11, objectives as well as boards. Okay, so let us see what we have done in the previous class. Last class ಅಲ್ಲಿ ಏನಾಗಿದೆ ಅಂತ ನೋಡೋಣ. ಫ್ಯಾಕ್ಟರ್ಸ್ ಗವರ್ನಿಂಗ್ ದ ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡ್. ಅದಕ್ಕಿಂತ ಮುಂಚೆ ವಾಟ್ ಎಕ್ಸಾಕ್ಟ್ಲಿ ಇಸ್ ಅಯಾನಿಕ್ ಬಾಂಡ್ ಅಂತ ನೋಡಿದ್ವಿ. ಆಮೇಲೆ ಯಾವ್ಯಾವ ಫ್ಯಾಕ್ಟರ್ಸು ಅಯಾನಿಕ್ ಬಾಂಡ್ ಫಾರ್ಮ್ ಆಗಲಿಕ್ಕೆ ಫೇವರ್ ಮಾಡುತ್ತೆ, ದ್ಯಾಟ್ ವಿ ಹ್ಯಾವ್ ಸ್ಟಡಿಡ್. ಆಮೇಲೆ ಬಾಂಡ್ ಪ್ಯಾರಾಮೀಟರ್ಸ್ ಲೈಕ್ ಬಾಂಡ್ ಆರ್ಡರ್, ಬಾಂಡ್ ಲೆಂತ್, ಬಾಂಡ್ ಸ್ಟ್ರೆಂತ್, ಅದನ್ನೆಲ್ಲ ಹೆಂಗೆ ಯಾವ ಟೈಪ್ ರಿಲೇಟ್ ಮಾಡೋದು, ಆಲ್ ದ್ಯಾಟ್ ವಿ ಹ್ಯಾವ್ ಸ್ಟಡಿಡ್. ಬಾಂಡ್ ಆ್ಯಂಗಲ್, ಓಕೆ, ವಿ ಹ್ಯಾವ್ ಡನ್ ದ್ಯಾಟ್. ಆಮೇಲೆ ಸ್ವಲ್ಪ ಆಬ್ಜೆಕ್ಟಿವ್ ಕ್ವಶನ್ಸ್ ಕೂಡ ಮಾಡಿದ್ದೀವಿ. ಸಮ್ 4 to 5 every class will be doing it. Today in this class I am doing some JEE questions. Okay, right. In this class, students, first we are going to study about coordinate bond. Ionic bond agide alva, covalent bond agide, iga coordinate bond. Next we are going to study as to what is resonance. ಆಮೇಲೆ ರೂಲ್ಸ್ ಫಾರ್ ರೈಟಿಂಗ್ ದ ರೆಸೋನೆನ್ಸ್ ಸ್ಟ್ರಕ್ಚರ್. ರೆಸೋನೆನ್ಸ್ ಸ್ಟ್ರಕ್ಚರ್ ಗೊತ್ತಿದ್ರೆ ಮುಂದಿನ ವರ್ಷ organic chemistry, you can play with organic chemistry if you know how to understand, if you understand the resonance structures. Okay, rules for writing the resonance structure ಮತ್ತೆ ಕೆಲವೊಂದು examples. ಆಮೇಲೆ characteristics of resonance structures, then some objective questions. First, let us look at what exactly is coordinate bond. Okay, so we have seen what is ಅಯಾನಿಕ್ ಬಾಂಡ್ ಅಂದರೆ ಏನಂತ ಗೊತ್ತಾಗಿದೆ, ಕೋವೆಲೆಂಟ್ ಬಾಂಡ್ ಅಂದರೆ ಏನಂತ ಗೊತ್ತಾಗಿದೆ. ಈಗ ಕೋಆರ್ಡಿನೇಟ್ ಬಾಂಡ್. ಸೊ ಫಸ್ಟ್ ಲೆಟ್ ಮಿ ಚೆಕ್. ಇಲ್ಲೇ ನೋಡ್ರಿ, ಎ ಆ್ಯಂಡ್ ಬಿ. ಎ ಇದರಿಂದ ಎಲೆಕ್ಟ್ರಾನ್ ಕಂಪ್ಲೀಟ್ಲಿ ಬಿಗೆ ಹೋದರೆ, ಎ ಅನ್ನು ಬಿಟ್ಟು ಬಿಗೆ ಹೋದರೆ ಎಗೇನು ಚಾರ್ಜ್ ಬರುತ್ತೆ, ಪ್ಲಸ್, ಬಿಗೇನು ಚಾರ್ಜ್ ಬರುತ್ತೆ, ಮೈನಸ್. ಈ ಎ ಪ್ಲಸ್ ಮತ್ತು ಬಿ ಮಧ್ಯ ಇರುವಂಥ ಬಾಂಡಿಗೆ ಏನಂತೀರಿ, ಅಯಾನಿಕ್ ಬಾಂಡ್ ಅಂತೀರಿ. ಏನಂತೀರಿ, ಅಯಾನಿಕ್ ಬಾಂಡ್. Is that clear? You call it as ionic bond, right? Then similarly A ಮತ್ತೆ B ಮಧ್ಯ A ಒಂದು ಎಲೆಕ್ಟ್ರಾನ್ ಕೊಡುತ್ತೆ, B ಒಂದು ಎಲೆಕ್ಟ್ರಾನ್ ಕೊಟ್ಟರೆ ಆವಾಗ A ಮತ್ತೆ B ಮಧ್ಯ ಒಂದೊಂದು ಎಲೆಕ್ಟ್ರಾನ್ ಶೇರ್ ಆದರೆ ಟೋಟಲಿ ಒಂದು ಪೇರ್ ಎಲೆಕ್ಟ್ರಾನ್ ಶೇರ್ ಆಯಿತು. ಈಗ ಮಧ್ಯದಲ್ಲಿ ಇರುವಂಥ ಬಾಂಡ್ಗೆ ಏನಂತೀರಿ, ಕೋವ್ಯಾಲೆಂಟ್ ಬಾಂಡ್ ಅಂತೀರಿ. ಎಸ್ ಆರ್ ನೋ? ಇವತ್ತು ನಾವು ಸ್ಟಡಿ ಮಾಡ್ತಾ ಇರೋದು ಕೋಆರ್ಡಿನೇಟ್ ಬಾಂಡ್. ಕೋಆರ್ಡಿನೇಟ್ ಬಾಂಡ್ ಅಂದರೆ ಏನಂತ ನೋಡೋಣ. ಎ ಮತ್ತು ಬಿ ಮಧ್ಯ ಇರೋವಂಥ ಕೋಆರ್ಡಿನೇಟ್ ಬಾಂಡ್ ಇದು. ಇಲ್ಲಿ ಎ ಒಂದು ಪೇರ್ ಎಲೆಕ್ಟ್ರಾನನ್ನು ಕೊಡುತ್ತೆ, ಕಂಪ್ಲೀಟ್ಲಿ ಬಿ ಕೊಟ್ಟರೆ ಅಯಾನಿಕ್ ಬಾಂಡ್. ಇದು ಕಂಪ್ಲೀಟ್ಲಿ ಬಿ ಕೊಡಲ್ಲ, ಎ ಮತ್ತು ಬಿ ಮಧ್ಯನೇ ಮ್ಯೂಚುವಲಿ ಶೇರ್ ಆಗಿರುತ್ತೆ ಅದು ಪೇರ್ ಆಫ್ ಎಲೆಕ್ಟ್ರಾನ್. ಬಟ್ ಆ ಪೇರ್ ಆಫ್ ಎಲೆಕ್ಟ್ರಾನ್ ಒಂದೇ ಆಟಮ್ ಕೊಟ್ಟಿರೋದ್ರಿಂದ ಬಂದಿರುತ್ತೆ. ಸೊ ದೇರ್ ಫೋರ್ ಡಿಫರೆನ್ಸ್ ಅರ್ಥ ಆಯ್ತಾ? ಇಲ್ಲೇ ಬರುವಂಥ ಎರಡು ಎಲೆಕ್ಟ್ರಾನ್, ಇಲ್ಲಿ ಎರಡು ಎಲೆಕ್ಟ್ರಾನ್ ಇದೆ ರೀ. ಇಲ್ಲಿ ಎ ಒಂದು ಕೊಟ್ಟಿದೆ, ಬಿ ಒಂದು ಕೊಟ್ಟಿದೆ. ಇಲ್ಲೇ ಬಂದಿದ್ದಂಥ ಎರಡು ಎಲೆಕ್ಟ್ರಾನು ಯಾವುದಾದ್ರೂ ಒಂದು ಎಲಿಮೆಂಟ್ ಕೊಟ್ಟಿರುತ್ತೆ, ಐದರ್ ಎ ಕೊಟ್ಟಿರುತ್ತೆ ಇಲ್ಲ ಬಿ ಕೊಟ್ಟಿರುತ್ತೆ. ಸೊ ಎ ಕೊಟ್ಟಿದೆ ಅಂದ್ಕೊಳ್ಳಿರಿ ಈಗ. ಸೊ ದೀಸ್ ಟು ಎಲೆಕ್ಟ್ರಾನ್ಸ್ ನಾವು ಹೆಂಗೆ ರೀಪ್ರೆಸೆಂಟ್ ಮಾಡ್ತೀವಿ, ಎ ಮತ್ತು ಬಿ ಮಧ್ಯ ಈ ಥರ ರೀಪ್ರೆಸೆಂಟ್ ಮಾಡ್ತೀವಿ. ಆರೋ ಮಾರ್ಕ್ ಬಂತಂತಂದರೆ ಎ ಈ ನಡುವಿರುವಂಥ ಎಲೆಕ್ಟ್ರಾನನ್ನು ಎ ಕೊಟ್ಟಿದೆ ಅಂತ ಅರ್ಥ. ಆ್ಯಂಡ್ ದಿಸ್ ಈಸ್ ಅ ಕೋಆರ್ಡಿನೇಟ್ ಬಾಂಡ್. ಇದಕ್ಕೇನಂತಾರ್ರಿ, ಇದಕ್ಕೆ ಕೋಆರ್ಡಿನೇಟ್ ಬಾಂಡ್. ಇದು ಡಿಫರೆನ್ಸ್. ಎಲೆಕ್ಟ್ರಾನ್ ಒಂದು ಆಟಮು ಮತ್ತೊಂದು ಆಟಮ್ಗೆ ಬಿಟ್ಟು ಕೊಟ್ಬಿಡ್ತು, ಒಂದು ಆಟಮನ್ನು ಬಿಟ್ಟು ಬೇರೆ ಆಟಮ್ಗೆ ಹೋಯಿತು ಅಂತಂದರೆ ಆವಾಗ ಚಾರ್ಜಸ್ ಕ್ರಿಯೇಟ್ ಆಗುತ್ತೆ. ಆ ಚಾರ್ಜಸ್ ಮಧ್ಯೆ ಇರೋ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ಅಯಾನಿಕ್ ಬಾಂಡ್ ಅಂತ ಅಂದ್ರಿ. ಎರಡು ಆಟಮ್ಸು ಎರಡದು ಆಕ್ಟೇಟ್ ಕಂಪ್ಲೀಟ್ ಆಗಿಲ್ಲ, ಇದಕ್ಕೊಂದು ಎಲೆಕ್ಟ್ರಾನ್ ಬೇಕು, ಇದಕ್ಕೊಂದು ಎಲೆಕ್ಟ್ರಾನ್ ಬೇಕು, ಆವಾಗ ಎರಡು ಒಂದೊಂದು ಎಲೆಕ್ಟ್ರಾನನ್ನು ಶೇರ್ ಮಾಡುತ್ತೆ, ಆವಾಗ ಬಂದಿರೋಂಥ ಬಾಂಡು ಕೋವೆಲೆಂಟ್ ಬಾಂಡ್. ಇಲ್ಲಿ ಒಂದು ಪೇರ್ ಆಫ್ ಎಲೆಕ್ಟ್ರಾನನ್ನು ಯಾವುದಾದ್ರೂ ಒಂದೇ ಆಟಮ್ ಕೊಟ್ಬಿಟ್ಟಿದೆ, ಎ ಕೊಡ್ಬೋದು ಇಲ್ಲ ಬಿ ಕೊಡ್ಬೋದು. ಬಟ್ ಎರಡು ಎಲೆಕ್ಟ್ರಾನನ್ನು ಮ್ಯೂಚುವಲಿ ಎರಡು ಬಾಂಡ್ ಶೇರ್ ಮಾಡಿರುತ್ತೆ, ಎರಡು ಆಟಮ್ಸ್ ಶೇರ್ ಮಾಡ್ಕೊಂಡಿರುತ್ತೆ. ಅದು ಯಾವುದೇ ಎಗೆ ಹೋಗಿಲ್ಲ, ಬಿಗೆ ಹೋಗಿರೋದಿಲ್ಲ. ಇಟ್ ಈಸ್ ಬಿಟ್ವೀನ್ ಎ ಆ್ಯಂಡ್ ಬಿ, ಬಟ್ ಬೋತ್ ಎಲೆಕ್ಟ್ರಾನ್ಸ್ ಆರ್ ಗಿವನ್ ಬೈ ಎ ಆರ್ ಬಿ. ಎ ಕೊಟ್ಟಿತ್ತಂತಂದರೆ ಐ ರೀಪ್ರೆಸೆಂಟ್ ಇಟ್ ಲೈಕ್ ದಿಸ್. ಹೀಗೆ ರೀಪ್ರೆಸೆಂಟ್ ಮಾಡಿದ್ರಪ್ಪ ಅಂತಂದರೆ ಆ ಪರ್ಟಿಕ್ಯುಲರ್ ಬಾಂಡಿಗೆ ಏನಂತಾರೆ, ಕೋಆರ್ಡಿನೇಟ್ ಬಾಂಡ್. ಇಸ್ ದಟ್ ಕ್ಲಿಯರ್? ಬಟ್ ಈಗ
ಆ ಪರ್ಟಿಕ್ಯುಲರ್ ಎಲಿಮೆಂಟು ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನನ್ನು ಕೊಡಬೇಕಂತಂದರೆ ಅದರದ ಕಂಡೀಷನ್ ಹೆಂಗಿರಬೇಕು? ಅದರ ಕಂಡೀಷನ್ ಹೆಂಗಿರಬೇಕಪ್ಪ ಅಂತಂದರೆ ಅದರಲ್ಲಿ ಆಕ್ಟೇಟ್ ಕಂಪ್ಲೀಟ್ ಆಗಿರಬೇಕು. ಅದರಲ್ಲಿ ಆಕ್ಟೇಟ್ ಕಂಪ್ಲೀಟ್ ಆಗಿರಬೇಕು ಅಂದರೆ ಅದರ ಸುತ್ತಮುತ್ತ 8 ಎಲೆಕ್ಟ್ರಾನ್ ಇರಬೇಕು. ಅದರ ವೇಲೆನ್ಸ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ ಇರಲೇಬೇಕು. ಅದರ ಲೆವಿಸ್ ಸ್ಟ್ರಕ್ಚರಲ್ಲಿ ಸುತ್ತಮುತ್ತ 8 ಎಲೆಕ್ಟ್ರಾನ್ ಇರಲೇಬೇಕು. ಪ್ಲಸ್ ಆ ಏನು 2 ಎಲೆಕ್ಟ್ರಾನ್ ಕೊಟ್ಟಿರುತ್ತಲ್ಲ ಆ ಎಲೆಕ್ಟ್ರಾನ್ಸು ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಆಗಿರಬೇಕು. ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಅಂತಂದರೆ ಆ ಎಲೆಕ್ಟ್ರಾನ್ಸು ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿರಬಾರ್ದು ಅಥವಾ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಗಿರಬೇಕು. ಏನಾಗಿರಬೇಕು? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಗಿರಬೇಕು. ಇಸ್ ದ್ಯಾಟ್ ಕ್ಲಿಯರ್? ಆ ಎಲೆಕ್ಟ್ರಾನ್ಸನ್ನು ಮಾತ್ರ ಅದು ಕೊಡ್ತಕ್ಕದ್ದು. ಇಸ್ ದ್ಯಾಟ್ ಕ್ಲಿಯರ್? ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಎ ಇದೆ, ಇಲ್ಲಿ ಇದು ಒಂದು, ಇಲ್ಲೊಂದು ಬಾಂಡ್ ಆಗಿದೆ, ಇಲ್ಲೂ ಒಂದು ಬಾಂಡ್ ಆಗಿದೆ. ಇಲ್ಲೊಂದು ಬಾಂಡ್ ಆಗಿದೆ ಅಂದರೆ ಇದ್ರ ಸುತ್ತಮುತ್ತ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ್ರಿ? ಈಗ 4 ಎಲೆಕ್ಟ್ರಾನ್ ಇದೆ. ಈಗ ಇದ್ರ ಹತ್ರ 2 ಲೋನ್ ಪೇರ್ ಇದೆ. ಸೊ ಟೋಟಲಿ ಎ ಸುತ್ತಮುತ್ತ ಎಷ್ಟು ಎಲೆಕ್ಟ್ರಾನ್ ಇದೆ? ಈಗ ಎ ಸುತ್ತಮುತ್ತ ಇಲ್ಲೊಂದು ಬಾಂಡ್ ಇದೆ ಅಂದರೆ 2 ಎಲೆಕ್ಟ್ರಾನ್, ಈ ಬಾಂಡ್ ಇದೆ ಅಂದರೆ 4 ಎಲೆಕ್ಟ್ರಾನ್, ಇವೆರಡು ಲೋನ್ ಪೇರ್, ಇವೆರಡು ಲೋನ್ ಪೇರ್, ಟೋಟಲಿ 8 ಎಲೆಕ್ಟ್ರಾನ್ ಇದೆ. ಅದರಲ್ಲಿ 4 ಎಲೆಕ್ಟ್ರಾನ್ ಇವೆರಡು ಬಾಂಡ್ ಆಗಿ ಹೋಗಿದೆ. ಇವೆರಡು ಇನ್ನೂ ಬಾಂಡ್ ಆಗಿಲ್ಲ ಅಂತಂದ್ರೆ ಆ ಎಲೆಕ್ಟ್ರಾನನ್ನು ಇದು ಕೊಟ್ಟು ಅದನ್ನು ಕೋಆರ್ಡಿನೇಟ್ ಬಾಂಡ್ ಅಂತೀರಿ. ಅದನ್ನು ಕೋಆರ್ಡಿನೇಟ್ ಬಾಂಡ್ ಅಂತೀರಿ. ಅರ್ಥ ಆಯ್ತಾ? ಒಂದು ಆಟಮು ಎಲೆಕ್ಟ್ರಾನನ್ನು ಕೊಟ್ಟು ಯಾವ ಟೈಪ್ ಕೋಆರ್ಡಿನೇಟ್ ಬಾಂಡ್ ಆಗುತ್ತೆ ಅಂತ ಹೇಳಿದ್ದೀನಿ. ಯಾವ ಆಟಮು ಎಲೆಕ್ಟ್ರಾನನ್ನು ಕೊಡ್ತಾ ಇರುತ್ತೋ ಆ ಎಲೆಕ್ಟ್ರಾನ್ಸ್ ಏನಾಗಿರಬೇಕು? ಲೋನ್ ಪೇರ್ ಆಗಿರಬೇಕು, ಅಂದರೆ ಬಾಂಡ್ದಲ್ಲಿ ಇನ್ವಾಲ್ವ್ ಆಗಿರಬಾರ್ದು. ಪ್ಲಸ್ ಆ ಆಟಮು ಆಕ್ಟೇಟ್ಸ್ ಕಂಪ್ಲೀಟ್ ಆಗಿರಬೇಕು ಅದರದು. ಓನ್ಲಿ ದ್ಯಾಟ್ ಕ್ಯಾನ್ ಬಿ ಗಿವನ್. ಆ ಥರ ಬಾಂಡಿಗೆ ಏನಂತಾರ? ಕೋಆರ್ಡಿನೇಟ್ ಬಾಂಡ್. ಇಸ್ ದ್ಯಾಟ್ ಕ್ಲಿಯರ್? ಸೊ ಹೌ ಡು ಯು ಡಿಫೈನ್ ಕೋಆರ್ಡಿನೇಟ್ ಬಾಂಡ್? ಇಟ್ ಈಸ್ ಎ ಬಾಂಡ್. It is a bond formed when one of the bonded atom contributes both the electrons shared between the atoms. ಎರಡು ಆಟಮ್ ಮಧ್ಯ ಏನು ಎಲೆಕ್ಟ್ರಾನ್ಸ್ ಶೇರ್ ಆಗಿರ್ತಾವಲ್ವಾ ಆ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನನ್ನು ಒಂದೇ ಆಟಮು ಕಾಂಟ್ರಿಬ್ಯೂಟ್ ಮಾಡಿತ್ತಪ್ಪ ಅಂತಂದರೆ ಆ ಬಾಂಡಿಗೆ ಏನಂತಾರ? ಕೋಆರ್ಡಿನೇಟ್ ಬಾಂಡ್. It is a bond formed when one of the bonded atom contributes both electrons which are shared between two atoms. ಯಾವ ಆಟಮ್ ಎಲೆಕ್ಟ್ರಾನನ್ನು ಕೊಡುತ್ತೆ? ಯಾವ ಆಟಮ್ದು ಆಕ್ಟೇಟ್ ಕಂಪ್ಲೀಟ್ ಆಗಿರುತ್ತೋ ಪ್ಲಸ್ ಆಕ್ಟೇಟ್ ಕಂಪ್ಲೀಟ್ ಆಗಿರೋ ಜೊತೆಗೆ ಅದರ ಹತ್ರ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು. ಅಂದರೆ ಬಾಂಡ್ದಲ್ಲಿ ಇನ್ವಾಲ್ವ್ ಆಗಿರಬಾರ್ದು ಅವು ಎಲೆಕ್ಟ್ರಾನ್ಸ್. ದೇ ಶುಡ್ ಬಿ ನಾನ್ ಬಾಂಡೆಡ್ ಎಲೆಕ್ಟ್ರಾನ್ಸ್. ಆ ಥರ ಎಲೆಕ್ಟ್ರಾನ್ಸನ್ನು ಮಾತ್ರ ಅದು ಕಾಂಟ್ರಿಬ್ಯೂಟ್ ಮಾಡ್ತಕ್ಕದ್ದು. ಅದಕ್ಕೆ ಕೋಆರ್ಡಿನೇಟ್ ಬಾಂಡ್ಗೆ. ಇಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಕೋಆರ್ಡಿನೇಟ್ ಬಾಂಡ್ ಆ್ಯಂಡ್ ವಿ represent that by arrow mark like this. Is that clear? Great. Now ಎಕ್ಸಾಂಪಲ್ಸ್ ಆಫ್ ಕಂಪೌಂಡ್ಸ್ ವಿತ್ ಕೋಆರ್ಡಿನೇಟ್ ಬಾಂಡ್. ಯಾವ ಥರ ಕೋಆರ್ಡಿನೇಟ್ ಬಾಂಡ್ ಆಗುತ್ತೆ ಅಂತ ನೋಡೋಣ. ಈಗ ಥಿಯರಿಟಿಕಲಿ ಹೆಂಗೆ ಫಾರ್ಮ್ ಆಗುತ್ತೆ ಗೊತ್ತಾಯ್ತಲ್ವಾ? ಸೊ ಆ್ಯಕ್ಚುಲಿ ಮಾಲಿಕ್ಯೂಲಲ್ಲಿ ಯಾವ ಥರ ಕೋಆರ್ಡಿನೇಟ್ ಬಾಂಡ್ ಆಗುತ್ತೆ ಆ ಥರ ಎಕ್ಸಾಂಪಲ್ಸನ್ನು ಚೆಕ್ ಮಾಡೋಣ. ಕಾಂಬಿನೇಷನ್ ಆಫ್ ಅಮೋನಿಯಾ ವಿತ್ ಬೋರಾನ್ ಟ್ರೈಫ್ಲೋರೈಡ್. ವಾಟ್ ಈಸ್ ಅಮೋನಿಯಾ? ಬೋರಾನ್ ಟ್ರೈಫ್ಲೋರೈಡ್. ಅಮೋನಿಯಾ ಅಂದರೆ ಏನ್ರಿ? NH3. ಆಮೇಲೆ ಬೋರಾನ್ ಟ್ರೈಫ್ಲೋರೈಡ್ ಅಂದ್ರೆ BF3. ನನ್ನ ಹತ್ರ ಏನಿದೆ ಈಗ? NH. ನೈಟ್ರೋಜನ್ ಹತ್ರ ಎಷ್ಟಿದಾವೆ ಎಲೆಕ್ಟ್ರಾನ್ಸು? NH3. ನೈಟ್ರೋಜನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? 5. ಇಲ್ಲೇ ಒಂದು ಶೇರ್ ಮಾಡಿದೆ, ಇಲ್ಲೇ ಒಂದು ಶೇರ್ ಮಾಡಿದೆ, ಇಲ್ಲೇ ಒಂದು ಶೇರ್ ಮಾಡಿದೆ. ಟೋಟಲ್ 5 ಅದಾವ. 3 ಶೇರ್ ಮಾಡಿದೆ. 3 ಮ್ಯೂಚುವಲಿ ಶೇರ್ ಮಾಡಿದೆ ಅಂತಂದರೆ ಹೈಡ್ರೋಜನ್ ಜೊತೆ ಶೇರ್ ಮಾಡಿದೆ ಅಂದರೆ ಅದರ ಅರ್ಥ ಏನು? ಈ ಹೈಡ್ರೋಜನ್ನು ಡ್ಯೂಪ್ಲೇಟ್ ಆಯ್ತಾ? ಗ್ರೇಟ್. ಈ ಹೈಡ್ರೋಜನ್ದು ಡ್ಯೂಪ್ಲೇಟ್ ಆಯ್ತಾ? ರೈಟ್. ಈಗ ನೈಟ್ರೋಜನ್ ಹತ್ರ
ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಬಂತು ನೋಡ್ರಿ. ನೈಟ್ರೋಜನ್ ಹತ್ರ ಇವೆರಡು ಎಲೆಕ್ಟ್ರಾನ್ಸು, ಇವೆರಡು ಎಲೆಕ್ಟ್ರಾನ್ಸು, ಇವೆರಡು ಎಲೆಕ್ಟ್ರಾನ್ಸು, ಇವು ಎರಡು ಎಲೆಕ್ಟ್ರಾನ್ಸು. ಟೋಟಲಿ ನೈಟ್ರೋಜನ್ 2 4 6 8. ಅಂದರೆ ನೈಟ್ರೋಜನ್ ಈಸ್ ಹ್ಯಾವಿಂಗ್ ಆಕ್ಟೇಟ್. ಬಟ್ ಆಕ್ಟೇಟ್ ಕಂಪ್ಲೀಟ್ ಆದರೂ ಕೂಡ ಒಂದು ಪೇರ್ ಎಲೆಕ್ಟ್ರಾನ್ ಇನ್ನೂ ಬಾಂಡ್ ಆಗಿಲ್ಲ. ಅಂದರೆ ದಟ್ ಈಸ್ ಅ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಇದು ಬೋರಾನ್ ಟ್ರೈಫ್ಲೋರೈಡ್ ಜೊತೆ ಬಿ ಎಫ್ 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 ಬಿ ಎಫ್ ಎಫ್ ಎಫ್. ಓಕೆನಾ. ಬೋರಾನ್ ಅಟಾಮಿಕ್ ನಂಬರ್ ಎಷ್ಟು 5. ಅದರ ಹತ್ರ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟು ಅದರದ್ದು 3. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟು ಅದಕ್ಕೆ 3. ದಿಸ್ ಈಸ್ 1, ದಿಸ್ ಈಸ್ 2, ದಿಸ್ ಈಸ್ 3. ಎಸ್ ಆರ್ನು. ಫ್ಲೋರಿನು ಇದು 1, ಇದು 1, ಇದು 1. ಬೋರಾನ್ ಹತ್ರ 3 ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಇದಾವಲ್ವಾ, ರೈಟ್. ಫ್ಲೋರಿನ್ ಹತ್ರ ಇರೋದೆಷ್ಟು, ಅದು ಹ್ಯಾಲೋಜನ್ ಅಲ್ವಾ, ಅಲ್ಲಿ 7 ಇರುತ್ತೆ. 6, ಇದು ಒಂದು 7. ಫ್ಲೋರಿನು 6, ಇದು ಒಂದು 7. ಫ್ಲೋರಿನು 3 ಪೇರ್, ದಿಸ್ ಇಸ್ 1. ಓಕೆನಾ. ಸೊ ಇಲ್ಲೇ ನೋಡ್ರಿ, ಈಗ ಫ್ಲೋರಿನ್ ಎಷ್ಟಿದೆ ಎಲೆಕ್ಟ್ರಾನ್ಸು, ದೇರ್ ಆರ್ 8 ಎಲೆಕ್ಟ್ರಾನ್ಸ್. 2 4 6 8. ಫ್ಲೋರಿನ್ ಇಲ್ಲೇ 2 4 6 8. ಇಲ್ಲೇ ಫ್ಲೋರಿನು 2 4 6 8. ಇಸ್ ಇಟ್ ನಾಟ್? ಬಟ್ ಬೋರಾನ್ ನೋಡ್ರಿ ಹೆಂಗಿದೆ ಪರಿಸ್ಥಿತಿ. ಬೋರಾನ್ ಪರಿಸ್ಥಿತಿ, ಬೋರಾನ್ ಈ ಕಡೆ 2 ಎಲೆಕ್ಟ್ರಾನು, ಈ ಕಡೆ 2 ಎಲೆಕ್ಟ್ರಾನ್, ಈ ಕಡೆ 2 ಎಲೆಕ್ಟ್ರಾನ್. ಅಂದರೆ ಬೋರಾನ್ ಈಸ್ ಸರೌಂಡೆಡ್ ಬೈ ಹೌ ಮೆನಿ ಎಲೆಕ್ಟ್ರಾನ್ 2 4 6. ಅಂದರೆ ಇಟ್ ಈಸ್ ಡೆಫಿಷಿಯೆಂಟ್. ಬೋರಾನ್ ಹೆಂಗಿದೆ, ಡೆಫಿಷಿಯೆಂಟ್ ಇದೆ. ಅದರ ಹತ್ರ ಇನ್ನೂ 2 ಎಲೆಕ್ಟ್ರಾನ್ ಬೇಕದಕ್ಕೆ. ಅವಾಗ ಏನು ಮಾಡುತ್ತೆ, ಇದರ ಹತ್ರ ಲೋನ್ ಪೇರ್ ಇರುತ್ತಲ್ವಾ, ಅದನ್ನ ಇದು ಇಲ್ಲಿ ಶೇರ್ ಮಾಡುತ್ತೆ. ಅವಾಗ ಏನಾಗುತ್ತೆ ರೀ, ನೈಟ್ರೋಜನ್ ಮತ್ತೆ ಬೋರಾನ್ ಮಧ್ಯ ಕೋಆರ್ಡಿನೇಟ್ ಬಾಂಡ್ ಬರುತ್ತೆ. ಇಲ್ಲೇ ಹೈಡ್ರೋಜನ್ 2 electrons in this bond, 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 2 electrons in this bond. ಅರ್ಥ ಆಯ್ತಾ? ಈಗ ಏನಾಯ್ತು ಹೇಳ್ರಿ, ಬೋರಾನ್ಗೆ ಇಲ್ಲೇ 2 ಎಲೆಕ್ಟ್ರಾನ್ಸು ಮ್ಯೂಚುವಲಿ ಶೇರ್ ಆಗಿರೋದು ಹೇಳ್ತಾ ಇರೋದು. ಇಲ್ಲೇ 2, ಇಲ್ಲೇ 2. ಈ ಕೋಆರ್ಡಿನೇಟ್ ಬಾಂಡಲ್ಲಿ 2 ಇರ್ತಾವಲ್ವಾ. ಸೊ ಟೋಟಲಿ ಬೋರಾನ್ ಎಷ್ಟಾಯ್ತು ಈಗ, ಬೋರಾನ್ ಇಸ್ ಹೌ ಮಚ್ 8 ಎಲೆಕ್ಟ್ರಾನ್ಸ್. ಇಸ್ ದಟ್ ಕ್ಲಿಯರ್? ಈ ಥರ ಕೋಆರ್ಡಿನೇಟ್ ಬಾಂಡ್ ಆಗುತ್ತೆ. ಒಂದರ ಹತ್ರ ಲೋನ್ ಪೇರ್ಸ್ ಇರಬೇಕು, ಆ ಎಲೆಕ್ಟ್ರಾನ್ಸನ್ನು ತಗೊಂಡು ಕೂಡಲೇ ಮತ್ತೊಂದು ಆಕ್ಟೇಟ್ ಕಂಪ್ಲೀಟ್ ಆಗೋ ಹಂಗಿರಬೇಕು. ಅವಾಗ ಕೋಆರ್ಡಿನೇಟ್ ಬಾಂಡ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ವಾಟ್ ವಾಸ್ ದಿಸ್? ದಿಸ್ ವಾಸ್ ಅಮೋನಿಯಾ. ಇದು ಬೋರಾನ್ ಟ್ರೈಫ್ಲೋರೈಡ್. ಎರಡರ ಮಧ್ಯೆ ಆಗಿದ್ದು ಏನಿದು, ದಿಸ್ ಇಸ್ ಕೋಆರ್ಡಿನೇಟ್ ಬಾಂಡ್. ಇದು ಕೋಆರ್ಡಿನೇಟ್ ಬಾಂಡ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಚಲೋ ನೆಕ್ಸ್ಟ್ ಎಕ್ಸಾಂಪಲ್, ಉದಾಹರಣೆ ನಂಬರ್ 2. ಸಲ್ಫರ್ ಡೈಆಕ್ಸೈಡ್. ಸಲ್ಫರ್ ಡೈಆಕ್ಸೈಡ್ ಸ್ಟ್ರಕ್ಚರ್ ಏನು, ಫಾರ್ಮುಲಾ ಏನು, SO2. SO2ದಲ್ಲಿ ಯಾವ ಟೈಪ್ ನೀವು ಡ್ರಾ ಮಾಡ್ತೀರಿ ಅಂತ ನೋಡ್ರಿ. ಫಸ್ಟ್ ಸಲ್ಫರ್ ಅಟಾಮಿಕ್ ನಂಬರ್ ಎಷ್ಟು? ಸಲ್ಫರ್ ಅಟಾಮಿಕ್ ನಂಬರ್ 16. ಅದರ ಕಾನ್ಫಿಗರೇಷನ್ ಏನು, 1s2, 2s2, 2p6, 3s2, 3p4. ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟು ಇದಾವ ಸಲ್ಫರ್ಗೆ? 6 ಇದಾವ. 2 4 5 6 ಇದಾವೆ. ಇನ್ನು ಎಷ್ಟು ಬೇಕದಕ್ಕೆ? ಇನ್ನು 2 ಸಿಕ್ಕರೆ ಸಾಕದು, ಆಕ್ಟೇಟ್ಸ್ ಕಂಪ್ಲೀಟ್ ಆಗುತ್ತೆ ಅದರದು. ಇಲ್ಲೇ ಅದರ ಜೊತೆ ಎಷ್ಟು ಆಕ್ಸಿಜನ್ ಇದಾವ? 2 ಆಕ್ಸಿಜನ್. ಆ ಆಕ್ಸಿಜನ್ ಪರಿಸ್ಥಿತಿ ಏನದ?
ಆಕ್ಸಿಜನ್ ಅಟಾಮಿಕ್ ನಂಬರ್ 8, ಅದರ ಕಾನ್ಫಿಗರೇಷನ್ನು 1s2 2s2 2p4 ಅಂದ್ರೆ ಅದರ ಹತ್ರ ಎಷ್ಟಿದೆ ಎಲೆಕ್ಟ್ರಾನ್ಸು, ಅದರ ಹತ್ರನೂ 6 ಇದಾವೆ ಎಲೆಕ್ಟ್ರಾನ್, 2 4 6, ಇಲ್ಲಿ 2 4 6. ಆಕ್ಸಿಜನ್ಗೂ ಕೂಡ 2 ಎಲೆಕ್ಟ್ರಾನ್ ಬೇಕು ಆಕ್ಟೇಟ್ ಕಂಪ್ಲೀಟ್ ಆಗಲಿಕ್ಕೆ, ಸಲ್ಫರ್ಗೂ ಕೂಡ 2 ಎಲೆಕ್ಟ್ರಾನ್ ಬೇಕು ಆಕ್ಟೇಟ್ ಕಂಪ್ಲೀಟ್ ಆಗಲಿಕ್ಕೆ. ಅವಾಗ ಏನು ಮಾಡುತ್ತೆ ಹೇಳ್ರಿ, ಅವಾಗ ಏನಾಗುತ್ತೆ, ಈ ಆಕ್ಸಿಜನ್ನು ಒಂದು ಪೇರು, ಈ ಸಲ್ಫರು ಒಂದು ಪೇರು ಮ್ಯೂಚುವಲಿ ಶೇರ್ ಮಾಡಿಬಿಡುತ್ತಾ, ಹೌದಾ? 6ರಲ್ಲಿ 2 ಎಲೆಕ್ಟ್ರಾನ್ ಶೇರ್ ಮಾಡಿತ್ತು, ಇದು 6ರಲ್ಲಿ ಇದು 2 ಎಲೆಕ್ಟ್ರಾನ್ ಶೇರ್ ಮಾಡ್ತು. ಎರಡೆರಡೆ ಯಾಕೆ ಶೇರ್ ಮಾಡ್ತು, ಯಾಕಂದರೆ ಎರಡೆರಡು ಶೇರ್ ಮಾಡಿದರೆ ಸಾಕು, ಅದು ಆಕ್ಟೇಟ್ ಕಂಪ್ಲೀಟ್ ಆಗಿಬಿಡುತ್ತೆ. ಇದರದ್ದು ಆಕ್ಟೇಟ್ ಕಂಪ್ಲೀಟ್ ಆಯ್ತೇನು ನೋಡ್ರಿ, ಎಸ್ ಆಕ್ಟೇಟ್ ಕಂಪ್ಲೀಟ್ ಆಯ್ತಾ? ಇದರದ್ದು ಆಕ್ಟೇಟ್ ಕಂಪ್ಲೀಟ್ ಆಯ್ತೇನು ನೋಡ್ರಿ, ಎಸ್ ಇದರದ್ದು ಆಕ್ಟೇಟ್ ಕಂಪ್ಲೀಟ್ ಆಯಿತು. ಬಟ್ ಈಗ ಈ ಆಕ್ಸಿಜನದ್ದು ನೋಡ್ರಿ, ಇಲ್ಲೂ ಎಷ್ಟು ಬೇಕು ಇನ್ನೂ ಎಲೆಕ್ಟ್ರಾನ್ಸು, 6 ಇದಾವಲ್ವಾ, ಇದಕ್ಕೆ ಇನ್ನೂ 2 ಬೇಕು. ಬಟ್ ನಮ್ಮ ಹತ್ರ ಇಲ್ಲಿ ಸಲ್ಫರು ಆಕ್ಟೇಟ್ ಕಂಪ್ಲೀಟ್ ಆಗಿದೆ, ಬಟ್ 2 ಲೋನ್ ಪೇರ್ ಇದಾವಲ್ವಾ, ಆಕ್ಟೇಟ್ ಕಂಪ್ಲೀಟ್ ಆಗಿಬಿಟ್ಟು 2 ಲೋನ್ ಪೇರ್ ಇದಾವಲ್ವಾ, ಆವಾಗ 2 ಲೋನ್ ಪೇರ್ ಇದೆ, ಬಟ್ ಇಲ್ಲಿ ಆಕ್ಸಿಜನ್ಗೆ 2 ಬೇಕಾಗ್ಯಾವ ಎಲೆಕ್ಟ್ರಾನ್ಸ್. ಇದರ ಹತ್ರ 4 ಇದಾವೆ ಎಲೆಕ್ಟ್ರಾನ್ಸ್, ಸಲ್ಫರ್ ಹತ್ರ 4 ಇದಾವೆ ಎಲೆಕ್ಟ್ರಾನ್ಸ್, ಬಟ್ ಈ ಆಕ್ಸಿಜನ್ಗೆ 2 ಬೇಕಾಗ್ಯಾವ. ಅವಾಗ ಅದೇನು ಮಾಡುತ್ತೆ, ಒಂದು ಪೇರನ್ನು ಎಲ್ಲಿ ಶೇರ್ ಮಾಡುತ್ತೆ, ಅವಾಗ ಏನಾಗುತ್ತೆ ನೋಡ್ರಿ, ಸಲ್ಫರ್ ಆಕ್ಸಿಜನ್. ಇಲ್ಲೇ ಅಂತೂ ಏನಾಯಿತು, ಇದು ಒಂದು ಪೇರು ಇದು ಒಂದು ಪೇರ್ ಕೊಡ್ತಾ, ಇಲ್ಲೇ ಎಷ್ಟು ಉಳಿತು, 2 ಪೇರ್ ಉಳಿದದ. ಇಲ್ಲೇ 2 ಪೇರ್ ಇತ್ತಲ್ಲ, ಅದರಾಗ ಒಂದು ಪೇರನ್ನು ಆಕ್ಸಿಜನ್ ಜೊತೆ ಕೊಟ್ಬಿಡ್ತು ಆಕ್ಸಿಜನ್ಗೆ. ಈ ಆಕ್ಸಿಜನ್ನು 3 ಪೇರ್ ಆಸ್ ಇಟ್ ಇಸ್. ಸೊ ಏನೇನಾಯ್ತು ಹೇಳ್ರಿ, ಈಗ ಆಸ್ ಫಾರ್ ಆಸ್ ಆಕ್ಟೇಟ್ ಈಸ್ ಕನ್ಸರ್ನ್ಡ್, ಆಕ್ಟೇಟ್ ಈಸ್ ಡನ್ ಇಯರ್. ಇಲ್ಲೇ ಆಕ್ಟೇಟ್ ಆಯ್ತಾ, ಓಕೆ ಫೈನ್. ಇಲ್ಲೇ ನೋಡ್ರಿ ಆಕ್ಸಿಜನ್ದು ಆಕ್ಟೇಟ್ ಆಯ್ತಲ್ಲ, ರೈಟ್. ಈಗ ಯಾವ ಥರ ಬರೀತೀರಿ, ಆಕ್ಸಿಜನ್ ಮತ್ತು ಸಲ್ಫರ್ ಮಧ್ಯ ಇದು ಒಂದು ಪೇರ್ ಇದು ಒಂದು ಪೇರ್ ಅಂದರೆ 2 ಪೇರ್, 2 ಪೇರ್ ಅಂದರೆ ಡಬಲ್ ಬಾಂಡ್. ಬಟ್ ಇಲ್ಲಿ ಈ ಎಲೆಕ್ಟ್ರಾನಲ್ಲಿ ಆಕ್ಸಿಜನ್ ಏನು ಕಾಂಟ್ರಿಬ್ಯೂಟ್ ಮಾಡಿಲ್ಲ, ಸಲ್ಫರ್ ಮಾತ್ರ ಕಾಂಟ್ರಿಬ್ಯೂಟ್ ಮಾಡಿದೆ ಅಲ್ವಾ. ಸೊ ಅಲ್ಲೋದಕ್ಕೆ ಏನಂತಾರ, ಕೋಆರ್ಡಿನೇಟ್ ಬಾಂಡ್. ಸೊ ದಿಸ್ ಆಕ್ಸಿಜನ್ ಈಸ್ ನೌ ಹ್ಯಾವಿಂಗ್ 3 ಪೇರ್, ಬಟ್ ಸಲ್ಫರ್ ಹತ್ರ ಒಂದು ಪೇರ್ ಕೊಟ್ಟರು ಕೂಡ ಇನ್ನೂ ಒಂದು ಪೇರ್ ಉಳಿದಿದೆ ಅಲ್ವಾ. ಸೊ ದಟ್ ವಿ ಕ್ಯಾನ್ ಮೆನ್ಷನ್. ಸೊ ಈ ಆಕ್ಸಿಜನ್ ಮೇಲೆ 2 ಲೋನ್ ಪೇರ್. ಸೊ ಇದೇನಿದು, ನಿಮ್ಮ ಸಲ್ಫರ್ ಡೈಆಕ್ಸೈಡ್ ಸ್ಟ್ರಕ್ಚರ್ ಇದು. ಇದರಲ್ಲಿ ಕೋಆರ್ಡಿನೇಟ್ ಬಾಂಡ್ ಇದೆ ನೋಡ್ರಿ ಇಲ್ಲಿ. ಈಸ್ ದ್ಯಾಟ್ ಕ್ಲಿಯರ್? ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಎಕ್ಸಾಂಪಲ್ ನಂಬರ್ 3, ಅಮೋನಿಯಂ ಅಯಾನ್ NH4+. ಅಮೋನಿಯಂ ಅಯಾನ್ NH4+. ಇಲ್ಲಿ ಏನಿದೆ ನಮ್ಮ ಹತ್ರ, ನೈಟ್ರೋಜನ್ ಇದೆ. ನೈಟ್ರೋಜನ್ ಅಟಾಮಿಕ್ ನಂಬರು 7, ಕಾನ್ಫಿಗರೇಷನ್ನು 1s2 2s2 2p3. ಅಂದರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟು, 5. ಆಮೇಲೆ ಏನಿದೆ, 4 ಹೈಡ್ರೋಜನ್ ಇದಾವ. ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ಅದರ ಕಾನ್ಫಿಗರೇಷನ್ 1s1. ಅದರ ಹತ್ರ ಇರೋದು ಒಂದೇ ಒಂದು ಎಲೆಕ್ಟ್ರಾನ್ ಅಲ್ವಾ, ರೈಟ್. ನೌ ಈಗ ದಿಸ್ ನೈಟ್ರೋಜನ್ ಆ್ಯಂಡ್ ಹೌ ಮೆನಿ ಹೈಡ್ರೋಜನ್ಸ್ ಆರ್ ದೇರ್, 4 ಹೈಡ್ರೋಜನ್ ಇದೆ. ಈ ನೈಟ್ರೋಜನ್ ಹತ್ರ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ, 5 ಎಲೆಕ್ಟ್ರಾನ್ಸ್ ಇದಾವಲ್ವಾ, 1 2 3 4 5. ಅದು ಆಕ್ಟೇಟ್ ಆಗ್ಲಿಕ್ಕೆ ಎಷ್ಟು ಬೇಕು ಎಲೆಕ್ಟ್ರಾನ್ಸ್, ಇನ್ನು ನೈಟ್ರೋಜನ್ಗೆ 5 ಇದಾವ, ಇನ್ನು 3 ಬೇಕಲ್ಲ, ಸಾಕಲ್ಲ, ರೈಟ್. ಅವಾಗ ಅದೇನು ಮಾಡುತ್ತೆ, ಹೈಡ್ರೋಜನ್ 3 ಹೈಡ್ರೋಜನ್ ಜೊತೆ 3 ಪೇರ್ ಆಫ್ ಎಲೆಕ್ಟ್ರಾನನ್ನು ಶೇರ್ ಮಾಡಿಬಿಡುತ್ತೆ. ಸೊ ಈಗ hydrogen is done with its duplet. Hydrogen is done with its duplet. Hydrogen is done with its duplet. What about nitrogen? Nitrogen nodri. Nitrogen. ಎಷ್ಟಾಯಿತು ಎಲೆಕ್ಟ್ರಾನ್ಸು, ಎಸ್ 2 4 6 8. ನೈಟ್ರೋಜನ್ದು ಆಕ್ಟೇಟ್ ಆಯ್ತಲ್ಲ, ನೈಟ್ರೋಜನ್ದು ಆಕ್ಟೇಟ್ ಆಗಿಬಿಟ್ಟು ಇನ್ನೂ ಒಂದು ಲೋನ್ ಪೇರ್ ಇದೆ. ಬಟ್ ಈ ಹೈಡ್ರೋಜನ್ I am going to have the hydrogen here, and ಇದರದ್ದು ಏನಿದೆ ಇಲ್ಲಿ NH4+ ಇದೆ. NH4+ ಅಂದರೆ ಏನು, 1 electron is still less. ಟೋಟಲಿ ಎಷ್ಟು, ನೈಟ್ರೋಜನ್ ಹತ್ರ ಇರೋದು 5 ಎಲೆಕ್ಟ್ರಾನ್, ನೈಟ್ರೋಜನ್ ಹತ್ರ ಇರೋದು 5 ಎಲೆಕ್ಟ್ರಾನ್ಸ್. 4 ಹೈಡ್ರೋಜನ್ಸು ಎಷ್ಟಾಯಿತು, 9 ಆಯ್ತಲ್ಲ. 1 ಪ್ಲಸ್ ಅಂತಂದರೆ
ಅಲ್ಲಿ ಒಂದು ಎಚ್ ಪ್ಲಸ್ ಆಗಿರುತ್ತೆ. ಇದೇನಾಗಿರುತ್ತೆ, ಇದು ಎಚ್ ಪ್ಲಸ್ ಆಗಿರುತ್ತೆ, ಎಲೆಕ್ಟ್ರಾನನ್ನು ಕಳ್ಕೊಂಡು. ಅವಾಗ ಈ ಎಲೆಕ್ಟ್ರಾನನ್ನು ನೈಟ್ರೋಜನ್ ಇದಕ್ಕೆ ಡೊನೇಟ್ ಮಾಡುತ್ತೆ. ಅವಾಗ ಏನಾಗುತ್ತೆ ಹೇಳ್ರಿ, ದಿಸ್ ವಿಲ್ ಹ್ಯಾವ್ ಎಚ್, ದಿಸ್ ವಿಲ್ ಹ್ಯಾವ್ ಎಚ್, ದಿಸ್ ವಿಲ್ ಹ್ಯಾವ್ ಎಚ್. ಇಲ್ಲೇ ಕೋಆರ್ಡಿನೇಟ್ ಬಾಂಡ್ ಇಲ್ಲಿ ಆಗುತ್ತೆ. ನಾವು ದಿಸ್ ಇಸ್ NH4+. ಇಸ್ ದಟ್ ಕ್ಲಿಯರ್? NH4 ಆಯ್ತಲ್ವಾ ಈಗಿದು, NH4 ಆಯ್ತಲ್ವಾ ಇದು. ವಾಟ್ ಕೈಂಡ್ ಆಫ್ ಬಾಂಡ್ ಇಸ್ ಫಾರ್ಮ್ಡ್ ಹಿಯರ್? ಕೋಆರ್ಡಿನೇಟ್ ಬಾಂಡ್ ಇಸ್ ಫಾರ್ಮ್ಡ್. ದಿಸ್ ಇಸ್ NH4+. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಈ ತರ ಕೋಆರ್ಡಿನೇಟ್ ಬಾಂಡ್ ಆಗುತ್ತೆ. ಗಾಟ್ ಇಟ್? ಎಸ್. ನೆಕ್ಸ್ಟ್, ಸಲ್ಫ್ಯೂರಿಕ್ ಆಸಿಡ್ H2SO4. ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ಕೋಆರ್ಡಿನೇಟ್ ಬಾಂಡ್ ಹೆಂಗಾಗುತ್ತೆ ಅಂತ ನೋಡೋಣ. ಸಲ್ಫರ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ? 6 ಎಲೆಕ್ಟ್ರಾನ್. 2 4 5 6 ಎಸ್ ಆಯ್ತು. ಇದು ಆಕ್ಸಿಜನ್ ಎಷ್ಟಿದಾವ? 1 2 3 4. ಹೈಡ್ರೋಜನ್ ಎಷ್ಟಿದಾವ? 2 1 ಇದು ಇನ್ನೊಂದು 2. ಇಸ್ ಇಟ್ ನಾಟ್? ಆಕ್ಸಿಜನ್ ಹತ್ರ ಎಷ್ಟಿದಾವ್ರಿ ಎಲೆಕ್ಟ್ರಾನ್ಸ್? ಇನ್ ಆಕ್ಸಿಜನ್ ದೇರ್ ಆರ್ ಹೌ ಮೆನಿ ಎಲೆಕ್ಟ್ರಾನ್ಸ್? 2 4 5 6. ಆಕ್ಸಿಜನ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟು? 6. ರೈಟ್. ಸೊ ಐ ಆಮ್ ಗೋಯಿಂಗ್ ಟು ಹ್ಯಾವ್ 2 4 6. 2 4 6. ಹೈಡ್ರೋಜನ್ ಅಲ್ಲಿ 1, ಹೈಡ್ರೋಜನ್ ಅಲ್ಲಿ 1. ಇಸ್ ಇಟ್ ನಾಟ್? ಸಲ್ಫರ್ಗೆ 6 ಇದಾವಲ್ವಾ, ಇನ್ನೂ ಎಷ್ಟು ಬೇಕು ಹೇಳ್ರಿ ಅದಕ್ಕೆ? ಇನ್ನು 2 ಸಿಕ್ಕರೆ ಸಾಕದ. ಅದು 2 ಶೇರ್ ಮಾಡ್ಕೊಳ್ತದೆ. ಸಲ್ಫರ್ ಎಷ್ಟು ಶೇರ್ ಮಾಡ್ಕೊಳ್ತದೆ ನೋಡ್ರಿ? ಸಲ್ಫರ್ ಇಲ್ಲೇ ಒಂದು ಶೇರ್ ಮಾಡುತ್ತೆ, ಇಲ್ಲೇ ಒಂದು ಶೇರ್ ಮಾಡುತ್ತೆ. ಯಾವುದ್ರ ಜೊತೆ? ಆಕ್ಸಿಜನ್ ಜೊತೆ. ಆಕ್ಸಿಜನ್ ಜೊತೆ. ಆಕ್ಸಿಜನ್ನಿಂದ 1 ಸಲ್ಫರ್, ಆಕ್ಸಿಜನ್ನಿಂದ 1 ಸಲ್ಫರ್ನಿಂದ 1, ಸಲ್ಫರ್ನಿಂದ 1 ಆಕ್ಸಿಜನ್ನಿಂದ 1. ಈಗ ಸಲ್ಫರ್ ಹತ್ರ ಏನಿದೆ? ಎಸ್. ನಾವು ಟೆಲ್ ಮಿ, ಈ ಆಕ್ಸಿಜನ್ ಏನಾಯ್ತು ಈಗ? ಆಕ್ಸಿಜನ್ಗೆ 6 ಇದಾವಲ್ವ ಎಲೆಕ್ಟ್ರಾನ್ಸು. ಇನ್ನೂ ಎಷ್ಟು ಬೇಕು? 2 ಅಲ್ಲ, ಒಂದು ಈ ಸಲ್ಫರ್ ಜೊತೆ, ಒಂದು ಹೈಡ್ರೋಜನ್ ಜೊತೆ, ಒಂದು ಹೈಡ್ರೋಜನ್ ಜೊತೆ, ಇಲ್ಲೇ ಒಂದು ಹೈಡ್ರೋಜನ್ ಜೊತೆ. ಇಸ್ ಇಟ್ ನಾಟ್? ಈ ಆಕ್ಸಿಜನ್ ಮೇಲೆ ಇನ್ನೂ 2 ಲೋನ್ ಪೇರ್ ಇದಾವಲ್ವ? 2 ಲೋನ್ ಪೇರ್, 2 ಲೋನ್ ಪೇರ್. ಈ ಆಕ್ಸಿಜನ್ ಮೇಲೆ 2 ಲೋನ್ ಪೇರ್, 2 ಲೋನ್ ಪೇರ್. ಇಲ್ಲೇ ನೋಡ್ರಿ, ಈ ಆಕ್ಸಿಜನ್ಗೆ 2 4 6. ಈ ಆಕ್ಸಿಜನ್ಗೆ 2 4 6. ಈಗ ಹೇಳ್ರಿ, ಸಲ್ಫರ್ದು ವೆನ್ ಇಟ್ ಕಮ್ಸ್ ಟು ದಿಸ್ ಹೈಡ್ರೋಜನ್ ಡ್ಯೂಪ್ಲೆಟ್, ಈ ಆಕ್ಸಿಜನ್ ಆಕ್ಟೇಟ್, ದಿಸ್ ಹೈಡ್ರೋಜನ್ ಇಸ್ ಡ್ಯೂಪ್ಲೆಟ್, ದಿಸ್ ಆಕ್ಸಿಜನ್ ಇಸ್ ಆಕ್ಟೇಟ್. ಈ ಸಲ್ಫರ್ದು ನೋಡ್ರಿ ಆಕ್ಟೇಟ್ ಆಗಿದೆ ಅಲ್ವಾ? ರೈಟ್. ಆಕ್ಟೇಟ್ ಆದರೂ ಕೂಡ ಇನ್ನೂ 2 ಪೇರ್ ಇದೆ ಅಲ್ಲಿ, ದಟ್ ಈಸ್ ಲೋನ್ ಪೇರ್. ಈ ಆಕ್ಸಿಜನ್ಗೆ 6 ಎಲೆಕ್ಟ್ರಾನ್ ಅದಾವ, ಇನ್ನೂ 2 ಎಲೆಕ್ಟ್ರಾನ್ ಬೇಕಾಗ್ಯಾವ. ಇದರ ಹತ್ರ ಲೋನ್ ಪೇರ್ ಇದೆ, ಇದರ ಹತ್ರ ಬೇಕಾಗಿದೆ. ಸೊ ದೇರ್ ಫೋರ್ ಈ ಎಲೆಕ್ಟ್ರಾನ್ ಇಲ್ಲಿ ಶೇರ್ ಆಗುತ್ತೆ. ಈಗ ಏನಾಗುತ್ತೆ ಹೇಳ್ರಿ, ಆ ಸಲ್ಫರು ಆ ಆಕ್ಸಿಜನ್ ಮಧ್ಯ ಏನಾಗುತ್ತೆ? ಕೋಆರ್ಡಿನೇಟ್ ಬಾಂಡ್. ಕೋಆರ್ಡಿನೇಟ್ ಬಾಂಡ್. ಇಲ್ಲೇ ಏನಾಗುತ್ತೆ? ಸಿಂಗಲ್ ಬಾಂಡ್ H, ಸಿಂಗಲ್ ಬಾಂಡ್ OH. ಇಲ್ಲಿ 3 ಪೇರ್ ಎಲೆಕ್ಟ್ರಾನ್, ಇಲ್ಲೇ 3 ಪೇರ್ ಎಲೆಕ್ಟ್ರಾನ್, ಇಲ್ಲೇ 2 ಪೇರ್ ಎಲೆಕ್ಟ್ರಾನ್. ಆಸ್ ಇಟ್ ಈಸ್ ರೀಪ್ರೆಸೆಂಟ್ ಮಾಡಬೇಡ್ರಿ. ದಿಸ್ ಇಸ್ ಹೌ ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ಕೋಆರ್ಡಿನೇಟ್ ಬಾಂಡ್ ಆಗುತ್ತೆ. ನೈಟ್ರಿಕ್ ಆಸಿಡ್ ನೋಡಿ ಸ್ಟೂಡೆಂಟ್ಸ್, ನೈಟ್ರಿಕ್ ಆಸಿಡ್, ವಾಟ್ ಇಸ್ ದ ಫಾರ್ಮುಲಾ? HNO3. ಓಕೆನಾ? ಇನ್ ನೈಟ್ರಿಕ್ ಆಸಿಡ್ ಐ ಆಮ್ ಹ್ಯಾವಿಂಗ್ ಒಂದು ನೈಟ್ರೋಜನ್ ಇದೆ, ಹೈಡ್ರೋಜನ್ ಅಟ್ ದ ಟರ್ಮಿನಲ್ ಪೊಸಿಷನ್, ಆಕ್ಸಿಜನ್ ಆಕ್ಸಿಜನ್ ಆಕ್ಸಿಜನ್. ನೈಟ್ರೋಜನ್ ಹತ್ರ ಇರೋದು ಎಷ್ಟು ಎಲೆಕ್ಟ್ರಾನ್ಸು? 5 ಎಲೆಕ್ಟ್ರಾನ್ಸ್ ಅಲ್ವಾ? ಆಲ್ರೆಡಿ ಯು ನೋ ದಟ್. ನೈಟ್ರೋಜನ್ ಹತ್ರ ಇರೋದು 5 ಎಲೆಕ್ಟ್ರಾನ್, 1 2 3 4 5. ಈ ಆಕ್ಸಿಜನ್ ಹತ್ರ ಎಷ್ಟಿದಾವೆ ಎಲೆಕ್ಟ್ರಾನ್ಸು? 6. ಈ ಆಕ್ಸಿಜನ್ ಹತ್ರ ಎಷ್ಟಿದಾವೆ ಎಲೆಕ್ಟ್ರಾನ್ಸು? 6. ಈ ಆಕ್ಸಿಜನ್ ಹತ್ರ 1 2 3 4 5 6. ಇಲ್ಲೇ ಏನಾಗುತ್ತೆ ನೋಡ್ರಿ, ಹೈಡ್ರೋಜನ್ ಹತ್ರ 1 ಎಲೆಕ್ಟ್ರಾನ್,
ಈ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮಧ್ಯ ಡ್ಯೂಪ್ಲೇಟ್ ಆಗುತ್ತೆ. ಈ ಆಕ್ಸಿಜನ್ಗೆ 6 ಎಲೆಕ್ಟ್ರಾನ್ ಇತ್ತಲ್ವಾ, ಒಂದು ಇಲ್ಲಿ ಶೇರ್ ಆಯಿತು, ಒಂದು ಇಲ್ಲಿ ಶೇರ್ ಆಯಿತು. ಈಗ ಎಷ್ಟು ಬಂತಲ್ಲಿ? ದಿಸ್ ಆಕ್ಸಿಜನ್ ಹ್ಯಾಸ್ ಗಾಟ್ 8 ಎಲೆಕ್ಟ್ರಾನ್ಸ್. 2 4 5 6 7 8. ನಾವು ಕಮಿಂಗ್ ಟು ದಿಸ್ ನೈಟ್ರೋಜನ್. ನೈಟ್ರೋಜನ್ ಹತ್ರ ಎಷ್ಟಿದೆ? 1 2 3 4 5 ಇತ್ತಲ್ಲ, ಒಂದು ಇಲ್ಲಿ ಶೇರ್ ಮಾಡ್ತಾ 6 ಆಯ್ತಲ್ಲ, ಇನ್ನೂ 2 ಶೇರ್ ಮಾಡಬೇಕಲ್ಲ, ಅದು ಈ 2 ಶೇರ್ ಮಾಡುತ್ತೆ, ಈ 2 ಶೇರ್ ಮಾಡುತ್ತೆ. ಎಷ್ಟಾಯ್ತು ಈಗ? 8 ಆಯ್ತಲ್ಲ. ನೈಟ್ರೋಜನ್ ನೋಡ್ರಿ, ಓನ್ಲಿ ನೈಟ್ರೋಜನ್, ಓನ್ಲಿ ನೈಟ್ರೋಜನ್, ಎಸ್, ಓನ್ಲಿ ನೈಟ್ರೋಜನ್. 2 4 6 8, 2 4 6 8. ಓಕೆ, ಈ ಆಕ್ಸಿಜನ್ ಅದು ನೋಡ್ರಿ ಎಷ್ಟಾಯಿತು? 8 ಆಯ್ತಲ್ಲ. 2 4 6 8. ಓಕೆ, ಈಗ ನೈಟ್ರೋಜನ್ ಇಸ್ ಆಕ್ಟೇಟ್, ಬಟ್ ಈ ಆಕ್ಸಿಜನ್ ನೋಡ್ರಿ 6 ಇದೆ, ಇನ್ನೂ 2 ಬೇಕು. ನೈಟ್ರೋಜನ್ಗೆ ಆಕ್ಟೇಟ್ ಕಂಪ್ಲೀಟ್ ಆದ ಕೂಡಲೇ ಕೂಡ 2 ಎಲೆಕ್ಟ್ರಾನ್ಸ್ ಇನ್ನೂ ಇದಾವಲ್ವ, ಆ ಲೋನ್ ಪೇರ್ ಎಲೆಕ್ಟ್ರಾನ್ಸನ್ನು ಇದು ಇಲ್ಲಿ ಕೊಡುತ್ತೆ. ಆವಾಗ ಈ ನೈಟ್ರೋಜನ್ ಮತ್ತು ಈ ಆಕ್ಸಿಜನ್ ಮಧ್ಯ ಕೋಆರ್ಡಿನೇಟ್ ಬಾಂಡ್ ಆಗುತ್ತೆ. ಈ ನೈಟ್ರೋಜನ್ನು ಮತ್ತು ಈ ಆಕ್ಸಿಜನ್ ಮಧ್ಯ ಕೋಆರ್ಡಿನೇಟ್ ಬಾಂಡ್ ಆಗುತ್ತೆ. ಇಲ್ಲೇ ಏನಾಯಿತು? ಡಬಲ್ ಬಾಂಡ್ ಆಯ್ತಲ್ಲ ಆಕ್ಸಿಜನ್. ಇಲ್ಲೇ ಏನಾಯ್ತು? ಈ ಆಕ್ಸಿಜನ್ ಜೊತೆ ಸಿಂಗಲ್ ಬಾಂಡ್, ಅಲ್ಲಿ ಸಿಂಗಲ್ ಬಾಂಡ್. ಈ ಆಕ್ಸಿಜನ್ ಮೇಲೆ 2 ಲೋನ್ ಪೇರ್, ಈ ಆಕ್ಸಿಜನ್ ಮೇಲೆ 2 ಲೋನ್ ಪೇರ್, ಈ ಆಕ್ಸಿಜನ್ ಮೇಲೆ 3 ಲೋನ್ ಪೇರ್. ಇದು ನಿಮ್ಮ HNO3 ನೈಟ್ರಿಕ್ ಆಸಿಡ್ ಸ್ಟ್ರಕ್ಚರ್ ವಿತ್ ಕೋಆರ್ಡಿನೇಟ್ ಬಾಂಡ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಕ್ಲೋರಿಕ್ ಆಸಿಡ್, ಕ್ಲೋರಿಕ್ ಆಸಿಡ್ ಅಂದ್ರೆ ಏನ್ರಿ? HClO3. ಪರ್ ಕ್ಲೋರಿಕ್ ಆಸಿಡ್ ಅಂದ್ರೆ HClO4. HClO3 ನಾ ಮಾಡ್ತೀನಿ, HClO4 ನೀವು ಮಾಡಬೇಕು, ರೈಟ್? HClO3 ವಾಟ್ ಇಸ್ ದೇರ್? ಒಂದು ಕ್ಲೋರಿನ್, ಹೈಡ್ರೋಜನ್, ಆಕ್ಸಿಜನ್, ಆಕ್ಸಿಜನ್, ಆಕ್ಸಿಜನ್. ಇದು ಕ್ಲೋರಿನ್. ಕ್ಲೋರಿನ್ ಏನಿದು? ಕ್ಲೋರಿನ್ ಈಸ್ ಅ 17th ಗ್ರೂಪ್ ಎಲಿಮೆಂಟ್. ಅಂದರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟು? 7. 7 7 7 7. 2 ಇಲ್ಲಿ 4 6 7. ಹೈಡ್ರೋಜನ್ ಹತ್ರ 1, ಈ ಆಕ್ಸಿಜನ್ ಹತ್ರ 6, ಈ ಆಕ್ಸಿಜನ್ ಹತ್ರ 6, ಈ ಆಕ್ಸಿಜನ್ ಹತ್ರ 6. ಓಕೆ, ಕ್ಲೋರಿನ್ ಹತ್ರ ಎಷ್ಟಿದಾವೆ ಎಲೆಕ್ಟ್ರಾನ್ಸು? ಕ್ಲೋರಿನ್ ಹತ್ರ 7 ಇದಾವಲ್ಲ, ಒಂದು ಶೇರ್ ಮಾಡಿದ್ರೆ ಸಾಕದು ಆಕ್ಟೇಟ್ ಆಗಿಬಿಡುತ್ತೆ. ಸೊ ಇದನ್ನ ಶೇರ್ ಮಾಡುತ್ತೆ, ಇಟ್ ವಿಲ್ ಶೇರ್ ಹಿಯರ್. ಇಲ್ಲಿ ಏನಾಯ್ತು ಈಗ? ದಿಸ್ ಇಸ್ ದ ಡ್ಯೂಪ್ಲೆಟ್. ಆಕ್ಸಿಜನ್ ಅದು ನೋಡ್ರಿ, ಆಕ್ಸಿಜನ್ ಇದು ಶೇರ್ ಮಾಡುತ್ತಲ್ಲ ಆಕ್ಟೇಟ್. 2 4 6 8. ಕ್ಲೋರಿನ್ ಇದು ನೋಡ್ರಿ, ಕ್ಲೋರಿನ್ 2 4 6, ಎಸ್, 2 4 6 8. ಕ್ಲೋರಿನ್ ಆಯಿತು. ಕ್ಲೋರಿನು ಆಕ್ಟೇಟ್ ಕಂಪ್ಲೀಟ್ ಆದ ಕೂಡಲೇನು ಕೂಡ ಇನ್ನೂ 3 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದಾವ. ಇಲ್ಲೇ ಆಕ್ಸಿಜನ್ಗೆ ನೋಡ್ರೆ 6 ಇದಾವ, ಇನ್ನೂ 2 ಬೇಕಲ್ಲ. ಸೊ ಅವಾಗ ಕ್ಲೋರಿನ್ ಏನು ಮಾಡುತ್ತೆ? ಇಲ್ಲೇ ಒಂದು ಪೇರ್ ಕೋಆರ್ಡಿನೇಟ್ ಬಾಂಡ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಇಲ್ಲೇ ಒಂದು ಪೇರ್ ಕೋಆರ್ಡಿನೇಟ್ ಬಾಂಡಿಗೆ ಕೊಡುತ್ತೆ. ಸೊ ಅವಾಗ ಏನಾಯ್ತು ಈಗ? H. ಅವಾಗ ಏನಾಯ್ತು ಈಗ? H ಜೊತೆ ಸಿಂಗಲ್ ಬಾಂಡ್ ಆಕ್ಸಿಜನ್, ಸಿಂಗಲ್ ಬಾಂಡ್ ಕ್ಲೋರಿನ್. ಇಲ್ಲೇನಾಗುತ್ತೆ? ಕೋಆರ್ಡಿನೇಟ್ ಬಾಂಡ್ ಆಕ್ಸಿಜನ್, ಕೋಆರ್ಡಿನೇಟ್ ಬಾಂಡ್ ಆಕ್ಸಿಜನ್. 3 ಪೇರ್ ಇತ್ತಲ್ಲ, 2 ಪೇರ್ ಕೋಆರ್ಡಿನೇಟ್ ಹೋದರೆ 1 ಪೇರ್ ಇನ್ನೂ ಉಳಿದಿದೆ. ಈ ಆಕ್ಸಿಜನ್ ಮೇಲೆ 2 ಪೇರ್, ಈ ಆಕ್ಸಿಜನ್ ಮೇಲೆ 3 ಪೇರ್, ಈ ಆಕ್ಸಿಜನ್ ಮೇಲೆ 3 pairs. This is chloric acid. Per chloric acid you try HClO4. Next ನಾವು ಎಲ್ಲಿ ಬರ್ತೀವಿ ಈಗ? ರೆಸೋನೆನ್ಸ್. ಲೆಟ್ ಅಸ್ ಸ್ಟಡಿ ಅಬೌಟ್ ರೆಸೋನೆನ್ಸ್. ಕೋಆರ್ಡಿನೇಟ್ ಬಾಂಡಿಂಗ್ ಆಯ್ತಲ್ಲ, ವಿತ್ ದಿಸ್ ಸಫಿಷಿಯಂಟ್ ನಂಬರ್ ಆಫ್ ಎಕ್ಸಾಂಪಲ್ ಮಾಡಿದ್ದೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್. ನಾವ್ ಲೆಟ್ ಅಸ್ ಗೋ ಟು ರೆಸೋನೆನ್ಸ್. ನಾವ್ ಇಲ್ಲೇ ನೋಡ್ರಿ, ವೆನ್ ಯು ಆರ್ ರೈಟಿಂಗ್ ಅ ಲೆವಿಸ್ ಸ್ಟ್ರಕ್ಚರ್, when you are writing a Lewis structure, Lewis structure ಬರೆಯುವಾಗ there are certain molecules. ಕೆಲವೊಂದು ಮಾಲಿಕ್ಯೂಲ್ಸ್ ಹೆಂಗಿದಾವ ಅಂತಂದ್ರೆ, one particular Lewis structure will not give complete information about that molecule. Lewis structures of a particular certain molecules ಹೆಂಗಿದಾವ ಅಂತಂದ್ರೆ, ಒಂದೇ ಒಂದು ಸ್ಟ್ರಕ್ಚರ್ ನಿಂದ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಎಲೆಕ್ಟ್ರಾನಿಕ್ ಡಿಸ್ಟ್ರಿಬ್ಯೂಷನ್ ಸಿಗೋದಿಲ್ಲ.
ಅವಾಗ ಮಲ್ಟಿಪಲ್ ಸ್ಟ್ರಕ್ಚರ್ಸ್ ಬರೀಬೇಕಾಗತ್ತೆ, 2-3 ಸ್ಟ್ರಕ್ಚರ್ ಬರೀಬೇಕಾಗತ್ತೆ. 2-3 ಸ್ಟ್ರಕ್ಚರಲ್ಲಿ ಹೆಂಗಿದಾವ ಅಂತಂದ್ರೆ ಪ್ರತಿ ಸ್ಟ್ರಕ್ಚರು ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಕೊಡ್ತಾವ, ಬಟ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಲ್ಲ. ಸ್ಟ್ರಕ್ಚರ್ ನಂಬರ್ 1 ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಕೊಡುತ್ತೆ, ಕಂಪ್ಲೀಟ್ ಇಲ್ಲ. ಸ್ಟ್ರಕ್ಚರ್ ನಂಬರ್ 2 ಮ್ಯಾಕ್ಸಿಮಮ್ ಬಟ್ ನಾಟ್ ಕಂಪ್ಲೀಟ್. ಸ್ಟ್ರಕ್ಚರ್ ನಂಬರ್ 3 ಮ್ಯಾಕ್ಸಿಮಮ್ ಬಟ್ ನಾಟ್ ಕಂಪ್ಲೀಟ್. So these are the structures which are individually giving maximum information but not complete information. Complete information about that molecule ಸಿಗೋದು ಎಲ್ಲಿಪ್ಪ ಅಂತಂದ್ರೆ ಇವು ಮೂರು ಸೇರಿ ಒಂದು ಆವರೇಜ್ ಸ್ಟ್ರಕ್ಚರ್ ಇರುತ್ತಲ್ಲ, ದಟ್ ಈಸ್ ಆಕ್ಚುಯಲ್ ಸ್ಟ್ರಕ್ಚರ್ ಆಫ್ ದ ಮಾಲಿಕ್ಯೂಲ್. ಏನು ಹೇಳ್ತಾ ಇದ್ದೀನಿ ನಾನು ನಿಮಗೀಗ? ದೇರ್ ಆರ್ ಸರ್ಟನ್ ಮಾಲಿಕ್ಯೂಲ್ಸ್ ವೇರ್ one of the Lewis structure will not give complete information. ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ದು ಒಂದೇ ಸ್ಟ್ರಕ್ಚರ್ನಿಂದ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಅಲ್ಲಿ 2-3 ಸ್ಟ್ರಕ್ಚರನ್ನು ನೀವು ಡ್ರಾ ಮಾಡ್ತಾ ಇದ್ದೀರಿ ಫಾರ್ ಎಕ್ಸಾಂಪಲ್ ಅನ್ಕೊಡ್ರಿ. 2-3 ಸ್ಟ್ರಕ್ಚರ್ ನೀವು ಡ್ರಾ ಮಾಡ್ತಾ ಇದ್ದೀರಿ ಅಂತಂದ್ರೆ ಪ್ರತಿ ಸ್ಟ್ರಕ್ಚರ್ನಿಂದ ನಿಮಗೆ ಆಲ್ಮೋಸ್ಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ, ಬಟ್ ಯು ವಿಲ್ ಗೆಟ್ ಮೋಸ್ಟ್ ಆಫ್ ದ ಇನ್ಫಾರ್ಮೇಷನ್ ಬಟ್ ನಾಟ್ ಕಂಪ್ಲೀಟ್ ಇನ್ಫಾರ್ಮೇಷನ್. ಬಟ್ ಆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗೋವಂಥ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಯಾವುದಪ್ಪ ಅಂತಂದ್ರೆ ಇವೆಲ್ಲ ಸ್ಟ್ರಕ್ಚರ್ ಸೇರಿ ಒಂದು ಆವರೇಜ್ ಸ್ಟ್ರಕ್ಚರ್ ಅಂತ ಇರುತ್ತೆ, ಅದನ್ನ ನಾವು ರೀಪ್ರೆಸೆಂಟ್ ಮಾಡಕ್ ಬರಲ್ಲ. ಯಾವುದನ್ನ ರೀಪ್ರೆಸೆಂಟೇಷನ್ ಮಾಡ್ತಿರ್ತೀವಿ ಅದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ. ಯಾವುದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡುತ್ತೆ ಅದನ್ನ ನಾವು ರೀಪ್ರೆಸೆಂಟ್ ಮಾಡಕ್ ಬರಲ್ಲ. ಅದು ರೀಪ್ರೆಸೆಂಟ್ ಮಾಡಕ್ ಬರಲ್ಲ ಅಂತಂದ್ರೆ ಅದು ಎಲ್ಲಿರೋದು? ಇವೆಲ್ಲ ಸ್ಟ್ರಕ್ಚರ್ ಅನ್ನ ಸೇರಿ ಒಂದು ಸ್ಟ್ರಕ್ಚರ್ ಬರುತ್ತೆ, ದಟ್ ಈಸ್ ರೆಸೋನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್ ಅಂತಾರೆ ಅದಕ್ಕೆ. ಇವೆಲ್ಲ ಏನು ಸ್ಟ್ರಕ್ಚರ್ ಇದಾವಲ್ವಾ, ಸ್ವಲ್ಪ ಇನ್ಫಾರ್ಮೇಶನ್ ಏನು ಕೊಡ್ತಾ ಇದೆ ಅಲ್ವಾ, ಮೋಸ್ಟ್ ಆಫ್ ದ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಅಲ್ವಾ, ದೀಸ್ ಆರ್ ಕಾಲ್ಡ್ ಆಸ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್. ಇವೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವೆ ಎದಕ್ಕೆ? ಒರಿಜಿನಲ್ ಸ್ಟ್ರಕ್ಚರ್ಗೆ, ಆಕ್ಚುಯಲ್ ಸ್ಟ್ರಕ್ಚರ್ಗೆ, ರಿಯಲ್ ಸ್ಟ್ರಕ್ಚರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವೆ ಇವೆಲ್ಲ. ಯಾವ ಸ್ಟ್ರಕ್ಚರ್ಸು ರಿಯಲ್ ಸ್ಟ್ರಕ್ಚರ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾವಲ್ಲ ಆ ಸ್ಟ್ರಕ್ಚರ್ಗೆ ಏನಂತಾರೆ? ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಆರ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್ ಆರ್ ಕೆನಾನಿಕಲ್ ಸ್ಟ್ರಕ್ಚರ್ಸ್ ಅಂತಾರೆ ಇದಕ್ಕೆ. ಆಕ್ಚುಯಲ್ ಸ್ಟ್ರಕ್ಚರ್ ಯಾವುದು? ಇವು ಮೂರು ಸೇರಿ ಯಾವುದನ್ನ ರೀಪ್ರೆಸೆಂಟ್ ಮಾಡಕ್ ಬರಲ್ಲಲ್ಲ, ಅದಕ್ಕೇನಂತಾರೆ? ರೆಸೋನೆನ್ಸ್ ಸ್ಟ್ರಕ್ಚರ್ ಅಥವಾ ರೆಸೋನೆನ್ಸ್ ಹೈಬ್ರಿಡ್. ದಟ್ ಇಸ್ ನಾಟ್ ರೆಸೋನೆನ್ಸ್ ಸ್ಟ್ರಕ್ಚರ್, ಸಾರಿ, ದಟ್ ಇಸ್ ರೆಸೋನೆನ್ಸ್ ಹೈಬ್ರಿಡ್. ಇಟ್ ಇಸ್ ಅ ರೆಸೋನೆನ್ಸ್ ಹೈಬ್ರಿಡ್ ಆಫ್ ಆಲ್ ದೀಸ್ ಸ್ಟ್ರಕ್ಚರ್ಸ್. ಅರ್ಥ ಆಯ್ತಾ? ದಟ್ ಈಸ್ ರೆಸೋನೆನ್ಸ್. Is that clear, students? Right? Now, let me take a molecule like Lewis structure. For example, na ಏನು ತಗೋತೀನಿ ಈಗ? ಓಝೋನ್ ಮಾಲಿಕ್ಯೂಲ್ ತಗೋತೀನಿ, O3 ಮಾಲಿಕ್ಯೂಲ್. O3 ಮಾಲಿಕ್ಯೂಲ್ದು ಲೆವಿಸ್ ಸ್ಟ್ರಕ್ಚರು ನಿಮಗೆ ನೆನಪು ಇದ್ದರೆ, ನೀವು ಓದಿದ್ರೆ, ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಆಕ್ಸಿಜನ್ 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 ಎರಡು, ಇಲ್ಲಿ ಒಂದು ಡಬಲ್ ಬಾಂಡ್ ಬರುತ್ತೆ, ಇಲ್ಲಿ ಒಂದು ಸಿಂಗಲ್ ಬಾಂಡ್ ಬರುತ್ತೆ, ಇಲ್ಲಿ 3 ಲೋನ್ ಪೇರು, ಇಲ್ಲೇ 1 ಲೋನ್ ಪೇರು, ಇಲ್ಲೇ 2 ಲೋನ್ ಪೇರ್. ಇದು ಒಂದು ಸ್ಟ್ರಕ್ಚರ್ ನಂಬರ್ 1. ಇದು ಸ್ಟ್ರಕ್ಚರ್ ನಂಬರ್ 1. ಇದು ದಿಸ್ ಸ್ಟ್ರಕ್ಚರ್ ನಂಬರ್ 1 is not giving complete information about ozone because ಈ ಸ್ಟ್ರಕ್ಚರ್ ಪ್ರಕಾರ ನಾವು ಹೋದ್ರೆ 2 ಆಕ್ಸಿಜನ್ ಮಧ್ಯ ಒಂದು ಡಬಲ್ ಬಾಂಡ್ ಇದೆ, ಇನ್ನೊಂದು ಆಕ್ಸಿಜನ್ ಮಧ್ಯ ಒಂದು ಸಿಂಗಲ್ ಬಾಂಡ್ ಇದೆ. ಅಂದರೆ ಈ ಆಕ್ಸಿಜನ್ನಲ್ಲಿ, ಈ ಓಝೋನ್ ಮಾಲಿಕ್ಯೂಲಲ್ಲಿ ಒಂದು ಆಕ್ಸಿಜನ್ ಆಕ್ಸಿಜನ್ ಡಬಲ್ ಬಾಂಡ್ ಇರಬೇಕು, ಇನ್ನೊಂದು ಆಕ್ಸಿಜನ್ ಆಕ್ಸಿಜನ್ ಸಿಂಗಲ್ ಬಾಂಡ್ ಇರಬೇಕು. ಆಕ್ಸಿಜನ್ ಆಕ್ಸಿಜನ್ ಡಬಲ್ ಬಾಂಡ್ ಏನಿದೆ ಅಲ್ವಾ, ಆ ಡಬಲ್ ಬಾಂಡ್ ಇರೋದ್ರದ್ದು ಬಾಂಡ್ ಲೆಂತ್ ಎಷ್ಟಿರಬೇಕಪ್ಪ ಅಂತಂದರೆ 121 ಪಿಕೋಮೀಟರ್ ಇರಬೇಕು. ಆಕ್ಸಿಜನ್ ಆಕ್ಸಿಜನ್ ಮಧ್ಯ ಡಬಲ್ ಬಾಂಡ್ ಏನಿದೆ ಅಲ್ವಾ, ಅಲ್ಲಿ 121 ಪಿಕೋಮೀಟರ್ ಡಬಲ್ ಬಾಂಡ್ ಲೆಂತ್ ಇರಬೇಕಂತ. ಆಕ್ಸಿಜನ್ ಆಕ್ಸಿಜನ್ ಸಿಂಗಲ್ ಬಾಂಡ್ ಏನಿದೆ ಅಲ್ವಾ, ಅಲ್ಲಿ ಎಷ್ಟಿರಬೇಕಪ್ಪ ಅಂತಂದ್ರೆ 148 ಪಿಕೋಮೀಟರ್ ಇರಬೇಕಂಥದ್ದು ಲೆಂತ್. ಅಂದರೆ ಓಝೋನ್ನಲ್ಲಿ 2 ಬಾಂಡ್ ಇರಬೇಕು, ಒಂದು 121 ಪಿಕೋಮೀಟರ್ ಇದ್ದದ್ದು, ಇನ್ನೊಂದು 148 ಪಿಕೋಮೀಟರ್ ಇದ್ದದ್ದು. ಈ ಓಝೋನ್ ಮಾಲಿಕ್ಯೂಲನ್ನು ಎಕ್ಸ್ಪೆರಿಮೆಂಟಲಿ ನಾವು ಟೆಸ್ಟ್ ಮಾಡಿದಾಗ, ಎಕ್ಸ್ಪೆರಿಮೆಂಟಲಿ ಎವಿಡೆನ್ಸನ್ನು ತೆಗೆದಾಗ ಆ ಪರ್ಟಿಕ್ಯುಲರ್ ಓಝೋನ್ ಮಾಲಿಕ್ಯೂಲಲ್ಲಿ 148 ಪಿಕೋಮೀಟರ್ ಇರೋವಂಥ ಬಾಂಡು ಇಲ್ಲ, 121 ಪಿಕೋಮೀಟರ್ ಇರೋವಂಥ ಬಾಂಡು ಇಲ್ಲ. ದೇರ್ಫೋರ್ ದಿಸ್ ಈಸ್ ನಾಟ್ ಗಿವಿಂಗ್ ಕಂಪ್ಲೀಟ್ ಇನ್ಫಾರ್ಮೇಷನ್. ಆವಾಗ ಇನ್ನೊಂದು ಸ್ಟ್ರಕ್ಚರ್ ಏನಾದರೂ ಇರ್ಬೋದಾ ಅಂತ ನೋಡಿದರೆ, ಇನ್ನೊಂದು ಸ್ಟ್ರಕ್ಚರ್ ಹೆಂಗೆ ಬರುತ್ತೆ? ಇವು ಎಲೆಕ್ಟ್ರಾನನ್ನು ಈ ಕಡೆ ತಂದು ಈ ಎಲೆಕ್ಟ್ರಾನ್ ಈ ಕಡೆ ಬಂದರೆ ಆವಾಗ ಅದು ಸ್ಟ್ರಕ್ಚರ್ ಏನಾಗುತ್ತೆ? ಆಕ್ಸಿಜನ್
ಸಿಂಗಲ್ ಬಾಂಡ್ ಆಕ್ಸಿಜನ್, ಇಲ್ಲೇ ಡಬಲ್ ಬಾಂಡ್ ಬಂತು. ಅವಾಗ ಏನಾಯಿತು ಡಬಲ್ ಡಬಲ್ ಐ ಮೀನ್ ಲೋನ್ ಪೇರ್ ಲೋನ್ ಪೇರ್ ಲೋನ್ ಪೇರ್ ಲೋನ್ ಪೇರ್ ಲೋನ್ ಪೇರ್ ಲೋನ್ ಪೇರ್. ಈ ಸ್ಟ್ರಕ್ಚರು, ಇದು ಸ್ಟ್ರಕ್ಚರ್ ನಂಬರ್ 2. ಇವೆರಡು ಏನು ಮಾಡ್ತಾ ಇದ್ದಾವೆ, ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವೆ ಆ್ಯಕ್ಚುಯಲ್ ಸ್ಟ್ರಕ್ಚರ್ಗೆ. ಅದನ್ನು ಈ ಟೈಪ್ ಡಬಲ್ ಹೆಡೆಡ್ ಆ್ಯರೋ, ಎರಡು ತಲಿ ಆ್ಯರೋ, ಎರಡು ಕಡೆ ತಲೆ ಇರ್ತದೆ ಅಂತ ಆ್ಯರೋ. ಇಸ್ ದಟ್ ಕ್ಲಿಯರ್? ಈ ಥರ ಡ್ರಾ ಮಾಡಿ. ಬಟ್ ಇಲ್ಲೂ ಕೂಡ ಏನಿದೆ, ಒಂದು ಡಬಲ್ ಬಾಂಡ್ ಇದೆ, ಒಂದು ಸಿಂಗಲ್ ಬಾಂಡ್ ಇದೆ. ಅಂದರೆ ಇದು ಕೂಡ ಆ್ಯಕ್ಚುಯಲ್ ಸ್ಟ್ರಕ್ಚರ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ಅಂದರೆ ಇದರ ಅರ್ಥ ಏನ್ರಿ, ಆಕ್ಸಿಜನ್ ನಂಬರ್ 1 ಅಂತ ಇದನ್ನು ತೊಗೊಂಡ್ರೆ, ಆಕ್ಸಿಜನ್ ನಂಬರ್ 2 ಅಂತ ಇದನ್ನು ತೊಗೊಂಡ್ರೆ, ಆಕ್ಸಿಜನ್ ನಂಬರ್ 3 ಅಂತ ಇದನ್ನು ತೊಗೊಳ್ರಿ, 1 ಇದನ್ನು ತೊಗೊಳ್ರಿ, 2 ಇದನ್ನು ತೊಗೊಳ್ರಿ, 3 ಇದನ್ನು ತೊಗೊಳ್ರಿ. 1 and 2 ಮಧ್ಯೆ ಡಬಲ್ ಬಾಂಡ್ ಇದೆ, 1 and 2 ಮಧ್ಯೆ ಸಿಂಗಲ್ಲು ಇದೆ, 2 and 3 ಮಧ್ಯೆ ಸಿಂಗಲ್ ಇದೆ, 2 and 3 ಮಧ್ಯೆ ಡಬಲ್ಲು ಇದೆ. ಸೊ ಇಲ್ಲಿ ಡಬಲ್ ಬಾಂಡ್ ಇಲ್ಲೂ ಅದ, ಡಬಲ್ ಬಾಂಡ್ ಇಲ್ಲೂ ಅದ, ಸಿಂಗಲ್ ಬಾಂಡ್ ಇಲ್ಲೂ ಅದ, ಸಿಂಗಲ್ ಬಾಂಡ್ ಇಲ್ಲೂ ಅದ. ಇವೆರಡದ್ರ ಮಧ್ಯ ಇರೋವಂಥ ಸ್ಟ್ರಕ್ಚರು ಒರಿಜಿನಲ್ ಸ್ಟ್ರಕ್ಚರ್. ಆ ಒರಿಜಿನಲ್ ಸ್ಟ್ರಕ್ಚರ್ ಹೆಂಗಿದೆ ಅಂದರೆ, ಅಲ್ಲಿ ಡಬಲ್ಲು ಇಲ್ಲ, ಸಿಂಗಲ್ಲು ಇಲ್ಲ, ಅಲ್ಲಿ ಡಬಲ್ಲು ಇಲ್ಲ, ಸಿಂಗಲ್ಲು ಇಲ್ಲ. ಅಲ್ಲಿ ಬರೋವಂಥ ಬಾಂಡ್ ಸ್ಟ್ರಕ್ಚರ್ ಎಷ್ಟು ಬರುತ್ತಪ್ಪ ಅಂತಂದ್ರೆ, ಸಿಂಗಲ್ ಬಾಂಡ್ಗಿಂತ ಹೆಚ್ಚು ಬರುತ್ತೆ, ಡಬಲ್ ಬಾಂಡ್ಗಿಂತ ಕಡಿಮೆ ಬರುತ್ತೆ. ಆ್ಯಂಡ್ ದ್ಯಾಟ್ ವುಡ್ ಬಿ ಲೈಕ್ ದಿಸ್. ಇಲ್ಲಿ ಸ್ವಲ್ಪ ಡಬಲ್ ಇದೆ ಅಲ್ವಾ, ಇಲ್ಲಿ ಸ್ವಲ್ಪ ಡಬಲ್ ಇದೆ, ಇಲ್ಲಿ ಸ್ವಲ್ಪ ಸಿಂಗಲ್ ಇದೆ, ಇಲ್ಲಿ ಸ್ವಲ್ಪ ಸಿಂಗಲ್ ಇದೆ. ಇದರ ಬಾಂಡಲ್ ಅಂತ ಎಷ್ಟಪ್ಪ ಅಂತಂದರೆ ಆ್ಯಕ್ಚುಲಿ 128 ಪಿಕೋಮೀಟರ್, 128 ಪಿಕೋಮೀಟರ್. ಆ್ಯಕ್ಚುಯಲ್ ಓಝೋನ್ ಸ್ಟ್ರಕ್ಚರಲ್ಲಿ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ನಲ್ಲಿ ಎವಿಡೆಂಟ್ಲಿ ನೋಡಿದಾಗ ಏನು ಗೊತ್ತಾಗಿರೋದು, ಓಝೋನ್ನಲ್ಲಿರೋದು ಒಂದೇ ಟೈಪ್ ಬಾಂಡ್. ಈ ಥರ 2 ಟೈಪ್ ಬಾಂಡ್ ಇಲ್ಲ, ಸಿಂಗಲ್ ಡಬಲ್ ಇಲ್ಲ, ಒಂದು ಟೈಪ್ ಬಾಂಡು. ಮತ್ತು ಆ ಬಾಂಡು ಸಿಂಗಲ್ಲು ಇಲ್ಲ, ಡಬಲ್ಲು ಇಲ್ಲ. ಅದರ ಬಾಂಡ್ ಲೆಂತು 121 ಪಿಕೋಮೀಟ್ರು ಇಲ್ಲ, 148 ಪಿಕೋಮೀಟ್ರು ಇಲ್ಲ. ಅದರ ಬಾಂಡ್ ಲೆಂತ್ ಇರೋದು 128 ಪಿಕೋಮೀಟರ್. ಸೊ ದಿಸ್ ಈಸ್ ದ ರೆಸೋನೆನ್ಸ್ ಹೈಬ್ರಿಡ್. ಏನಿದು? ಇದು ರೆಸೋನೆನ್ಸ್ ಹೈಬ್ರಿಡ್. ಇದಕ್ಕೇನಂತಾರ? ರೆಸೋನೆನ್ಸ್ ಹೈಬ್ರಿಡ್. ಈ ಸ್ಟ್ರಕ್ಚರನ್ನು ಈ ಥರ ಇಂಡಿವಿಜುವಲಿ ನಾವು ಎಲೆಕ್ಟ್ರಾನಿಕಲಿ ತೋರಿಸ್ಲಿಕ್ಕೆ ಬರೋದಿಲ್ಲ. ಬಿಕಾಸ್ ಇಲ್ಲಿ ನೋಡ್ರಿ, ಡಾಟ್ 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 ಅಂದರೆ ಸಿಂಗಲ್ಲು ಇಲ್ಲ, ಡಬಲ್ಲು ಇಲ್ಲ. ಯು ಕೆನಾಟ್ ಶೋ ಇಟ್. ದಿಸ್ ಈಸ್ ಆ್ಯಕ್ಚುಲಿ ದ ಇಕ್ವಿವಾಲೆಂಟ್. ಇವೆರಡೂ ಇಕ್ವಿವಾಲೆಂಟ್ ಸ್ಟ್ರಕ್ಚರ್ ಸೇರಿ ಆ್ಯಕ್ಚುಲಿ ರೆಸೋನೆನ್ಸ್ ಹೈಬ್ರಿಡ್ ಬಂದಿರೋದು. ಇದು ರೆಸೋನೆನ್ಸ್ ಹೈಬ್ರಿಡ್. ಇಸ್ ದ್ಯಾಟ್ ಕ್ಲಿಯರ್? ದಿಸ್ ಇಸ್ ದ ಆ್ಯಕ್ಚುಯಲ್ ಸ್ಟ್ರಕ್ಚರ್, ದ ರಿಯಲ್ ಸ್ಟ್ರಕ್ಚರ್. ಇವೆರಡು ಸ್ಟ್ರಕ್ಚರ್ ಅಲ್ಲ. ಇವೆರಡು ಏನು ಮಾಡ್ತಾ ಇದ್ದಾವೆ? ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವೆ. ಎದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವೆ? ಇದರ ಸ್ಟೆಬಿಲಿಟಿ, ಈ ಪರ್ಟಿಕ್ಯುಲರ್ ಓಝೋನ್ ಮಾಲಿಕ್ಯೂಲ್ದ ಸ್ಟೇಬಲ್ ಸ್ಟ್ರಕ್ಚರ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ದೀಸ್ ಆರ್ ವಾಟ್? ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್. ಏನಿವು? ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್. Or these are canonical structures. Canonical structures. Or these are contributing structures, canonical structures, resonance structures. ಈ ಸ್ಟ್ರಕ್ಚರ್ ಎಲ್ಲಿದೆ ಅಂತಂದ್ರೆ ಇವುದ್ರದ್ದು ಎರಡರದ್ದು ಮಧ್ಯ ಇದೆ, ವಿಚ್ ಕೆನಾಟ್ ಬಿ ರಿಪ್ರೆಸೆಂಟೆಡ್. ಅರ್ಥ ಆಯ್ತಾ? ದ್ಯಾಟ್ ಈಸ್ ಕಾಲ್ಡ್ ಆಸ್ ರೆಸೋನೆನ್ಸ್ ಹೈಬ್ರಿಡ್ ಆ್ಯಂಡ್ ದ್ಯಾಟ್ ಈಸ್ ದ ರಿಯಲ್ ಸ್ಟ್ರಕ್ಚರ್. ನೀವು ಹಿಂಗೆ ಅನ್ಕೋಬಾರ್ದು. ಈಗ ಒಂದು 50% ಇದು ಇರುತ್ತೆ, 50% ಇದು ಇರುತ್ತೆ, ಇದೊಂದು ಚೂರು ಇರುತ್ತೆ, ಇದೊಂದು ಚೂರು ಇರುತ್ತೆ, ಇಲ್ಲ ಎರಡೂ ಈಕ್ವಿಲಿಬ್ರಿಯಮ್ನಾಗ ಇರ್ತಾವ. ಇಲ್ಲ, ಇದು ಇಲ್ಲ, ಇದು ಇಲ್ಲ. ಯಾವುದಿದೆ ಅಂದರೆ ಇದು ಇದೆ. ಇದನ್ನು ರೀಪ್ರೆಸೆಂಟ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಇದು ಇರೋದು ಎಲ್ಲಿ ಅಂತಂದ್ರೆ ಇವೆರಡದ್ರ ಮಧ್ಯ ಎಲ್ಲೋ ಒಂದು ಕಡೆ ಇದೆ. ಆ್ಯಂಡ್ ದ್ಯಾಟ್ ಈಸ್ ದ ಸ್ಟೇಬಲ್, ದ್ಯಾಟ್ ಈಸ್ ಸ್ಟೇಬಲ್ ಸ್ಟ್ರಕ್ಚರ್, ದ್ಯಾಟ್ ಈಸ್ ರೆಸೋನೆನ್ಸ್ ಹೈಬ್ರಿಡ್, ದ್ಯಾಟ್ ಈಸ್ ರಿಯಲ್ ಸ್ಟ್ರಕ್ಚರ್. that has got maximum stability. ಇವೆರಡಕ್ಕಿಂತ ಯಾವ ಸ್ಟ್ರಕ್ಚರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾವಲ್ಲ, 2 ಇರಲಿ, 3 ಇರಲಿ, 4 ಇರಲಿ, 5 ಇರಲಿ, ಯಾವ್ಯಾವ ಸ್ಟ್ರಕ್ಚರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾವಲ್ಲ ಅವೆಲ್ಲ ಸ್ಟ್ರಕ್ಚರ್ಗಿಂತ ಇದು ಸ್ಟೇಬಲ್ ಇರುತ್ತೆ. ಅವೆಲ್ಲ ಸ್ಟ್ರಕ್ಚರ್ಗಿಂತ ಇದರ ಎನರ್ಜಿ ಕಡಿಮೆ ಇರುತ್ತೆ. ದಿಸ್ ವಿಲ್ ಬಿ ದ ಮೋಸ್ಟ್ ಸ್ಟೇಬಲ್ ಸ್ಟ್ರಕ್ಚರ್. ದಟ್ ಈಸ್ ಕಾಲ್ಡ್ ಆಸ್ ರೆಸೋನೆನ್ಸ್ ಹೈಬ್ರಿಡ್. ದಿಸ್ ಫಿನಾಮಿನಾ ಈಸ್ ಕಾಲ್ಡ್ ರೆಸೋನೆನ್ಸ್. ಈ ಫಿನಾಮಿನಾಗೆ ಏನಂತಾರ? ರೆಸೋನೆನ್ಸ್ ಅಂತಾರ. The phenomena where a single structure does not explain all the properties, or a phenomena where a number of structures are contributing for the actual structure of the molecule. That is called as resonance. Is that clear? Right. ಇದು ಓಝೋನ್ ಆಯಿತು. ಇಲ್ಲೇ ನೋಡ್ರಿ, ರೂಲ್ಸ್ ಫಾರ್ ರೈಟಿಂಗ್ ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಇದು. ರೂಲ್ಸ್ ಫಾರ್ ರೈಟಿಂಗ್ ದ ರೆಸೋನೆನ್ಸ್ ಸ್ಟ್ರಕ್ಚರ್. ರೆಸೋನೆನ್ಸ್ ಸ್ಟ್ರಕ್ಚರ್ಸನ್ನು ಬರೀಬೇಕಂದ್ರೆ ಸುಮ್ಮ ಬರ್ಕೋತ ಹೋಗುವಂಗಿಲ್ಲ. ಎಲ್ಲ ಕಾಂಟ್ರಿಬ್ಯೂಟ್ ಮಾಡ್ತದೆ, ಇದು ಕಾಂಟ್ರಿಬ್ಯೂಟ್ ಮಾಡ್ತದೆ, ಇದು ಕಾಂಟ್ರಿಬ್ಯೂಟ್ ಮಾಡ್ತದೆ, ಹಿಂಗಲ್ಲ.
there are certain rules to be followed. What are those rules? The contributing structures, ನೀವೇನು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾವಲ್ಲ ಸ್ಟ್ರಕ್ಚರ್, ಆ್ಯಕ್ಚುಯಲ್ ಸ್ಟ್ರಕ್ಚರ್ ಬೇರೆ ಇರ್ತದೆ. ದ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾವಲ್ಲ ಸ್ಟ್ರಕ್ಚರ್ಸ್, ಆ ಸ್ಟ್ರಕ್ಚರ್ಸು ಶುಡ್ ಹ್ಯಾವ್ ದ ಸೇಮ್ ಪೊಸಿಷನ್ ಆಫ್ ಆಟಮ್ಸ್. ದೇ ಶುಡ್ ಓನ್ಲಿ ಡಿಫರ್ ಓನ್ಲಿ ಇನ್ ದ ಪೊಸಿಷನ್ ಆಫ್ ಎಲೆಕ್ಟ್ರಾನ್ಸ್. ನೀವು 4-5 ಸ್ಟ್ರಕ್ಚರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದೀರಲ್ಲ, 4-5 ಸ್ಟ್ರಕ್ಚರಲ್ಲಿ ಆಟಮ್ಸ್ ಸೇಮ್ ಇರಬೇಕು. ಸ್ಟ್ರಕ್ಚರ್ ನಂಬರ್ 1 ಅಲ್ಲಿ ಎ ಬಿ ಸಿ, ಸ್ಟ್ರಕ್ಚರ್ ನಂಬರ್ 2 ಅಲ್ಲಿ ಎ ಬಿ ಸಿ, ಸ್ಟ್ರಕ್ಚರ್ ನಂಬರ್ 3 ಅಲ್ಲಿ ಎ ಬಿ ಸಿ. ಆಟಮ್ಸ್ ಶುಡ್ ಬಿ ಸೇಮ್. ಏನು ಚೇಂಜ್ ಆಗ್ಬೋದು? ಪೊಸಿಷನ್ ಆಫ್ ಎಲೆಕ್ಟ್ರಾನ್ಸ್ ಮಾತ್ರ ಚೇಂಜ್ ಆಗ್ಬೋದು. ಪೊಸಿಷನ್ ಆಫ್ ಎಲೆಕ್ಟ್ರಾನ್ಸ್ ಮಾತ್ರ ಚೇಂಜ್ ಆಗಿದೆ ನೋಡ್ರಿ. ಇಲ್ಲಿ 1 2 3 ಆಕ್ಸಿಜನ್, 1 2 3 ಆಕ್ಸಿಜನ್. ಇಲ್ಲಿ 3 ಪೇರ್ ಇದ್ದು ಇಲ್ಲಿ 2 ಪೇರ್, ಇಲ್ಲಿ 1 ಪೇರ್, ಇಲ್ಲಿ 1 ಪೇರ್, ಇಲ್ಲಿ 2 ಪೇರ್, ಇಲ್ಲಿ 3 ಪೇರ್. ಏನು ಚೇಂಜ್ ಆಗಿದೆ? ಪೊಸಿಷನ್ ಆಫ್ ಎಲೆಕ್ಟ್ರಾನ್ಸ್ ಮಾತ್ರ ಚೇಂಜ್ ಆಗಿದೆ, ನಥಿಂಗ್ ಎಲ್ಸ್. That is the rule number 1 to write resonance structures. Rule number 2, the contributing structures should have same number of unpaired electrons. Number of unpaired electrons same ಇರಬೇಕು. ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ನೀವು ಬರೆಯತ್ತೀರಿ ಅಂತಂದ್ರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಚೇಂಜ್ ಆದರೆ ನೀವು ಸ್ಟ್ರಕ್ಚರ್ ತಪ್ಪಿದಿರಿ ಅಂದಂಗೆ ಅದು. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ರಿ, ದಿಸ್ ಇಸ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಎಕ್ಸಾಂಪಲ್. ಎಷ್ಟಿದಾವೆ ಇಲ್ಲಿ? 1 ಪೇರು, ಪೇರ್ 2, ಪೇರ್ 3, ಪೇರ್ 4, ಪೇರ್ 5, ಪೇರ್ 6. ಪೇರ್ 1, ಪೇರ್ 2, ಪೇರ್ 3, ಪೇರ್ 4, ಪೇರ್ 5, ಪೇರ್ 6. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಚೇಂಜ್ ಆಗೋಂಗಿಲ್ಲ. ಎಲ್ಲ ಕೆನಾನಿಕಲ್ ಸ್ಟ್ರಕ್ಚರಲ್ಲಿ, ಎಲ್ಲ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಷ್ಟೇ ಇರಬೇಕು. ದಟ್ ಈಸ್ ರೂಲ್ ನಂಬರ್ 2. ರೂಲ್ ನಂಬರ್ 2. ರೂಲ್ ನಂಬರ್ 3, ದ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ ಶುಡ್ ಹ್ಯಾವ್ ನಿಯರ್ಲಿ ಸೇಮ್ ಎನರ್ಜಿ. ಎನರ್ಜಿ ಡಿಫ್ರೆನ್ಸ್ ಭಾಳ ಇರಬಾರ್ದು, ಫಾರ್ಮಲ್ ಚಾರ್ಜ್ ಡಿಫ್ರೆನ್ಸ್ ಭಾಳ ಇರಬಾರ್ದು. ದೇ ಶುಡ್ ಬಿ ಕಾಂಟ್ರಿಬ್ಯೂಟಿಂಗ್ ಸೇಮ್ ಅಮೌಂಟ್ ಆಫ್ ಎನರ್ಜಿ. Okay. The contributing structure should have negative charge on the electronegative atom and a positive charge on the electropositive atom. If at all negative charge ಇತ್ತಪ್ಪ ಅಂತಂದ್ರೆ ಅಲ್ಲಿ ಎಲ್ಲಿರಬೇಕು? ಅದು ಎಲೆಕ್ಟ್ರೋನೆಗೆಟಿವ್ ಆಟಮ್ ಮೇಲೆ ಇರಬೇಕು. ಪಾಸಿಟಿವ್ ಚಾರ್ಜ್ ಇದ್ರೆ ಎಲೆಕ್ಟ್ರೋಪಾಸಿಟಿವ್ ಆಟಮ್ ಮೇಲೆ ಚಾರ್ಜ್ ಇರಬೇಕು. The negative charge should be on the electronegative atom. The positive charge should be on the electropositive atom. ಇದು ರಿವರ್ಸ್ ಆಯ್ತು ಅಂದ್ರೆ ಸ್ಟ್ರಕ್ಚರ್ ರಾಂಗ್. ದಟ್ ಈಸ್ ನಾಟ್ ಕಾಂಟ್ರಿಬ್ಯೂಟಿಂಗ್, ದಟ್ ಈಸ್ ಡಿಸ್ಟ್ರಾಯಿಂಗ್ ದ ಸ್ಟ್ರಕ್ಚರ್. ಅದು ರೆಸೋನೆನ್ಸ್ ಸ್ಟ್ರಕ್ಚರ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ, ಅದು ಡಿಸ್ಟ್ರಾಯ್ ಮಾಡ್ತಾ ಇರುತ್ತೆ. ಸೊ ದೇರ್ ಫಾರ್ ದ್ಯಾಟ್ ವಿಲ್ ನಾಟ್ ಬಿ ದ ರೈಟ್ ಸ್ಟ್ರಕ್ಚರ್. ಸೊ ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಫ್ಲೋರೈಡ್. ಹೈಡ್ರೋಜನ್ ಫ್ಲೋರೈಡ್ ರೆಸೋನೆನ್ಸ್ ಸ್ಟ್ರಕ್ಚರ್ ಹೆಂಗೆ ಬರೀತೀರಿ? HF. ಎಫ್ ಅಂದ್ರೆ ಏನ್ರಿ ಅದು? ಎಫ್ ಅಂದ್ರೆ ಅದು ಹ್ಯಾಲೋಜನ್. ಹ್ಯಾಲೋಜನ್ ಹತ್ರ ಎಟ್ಟಿರ್ತಾವೆ ಎಲೆಕ್ಟ್ರಾನ್ಸು? 7 ಎಲೆಕ್ಟ್ರಾನ್ಸ್ ಇರ್ತಾವೆ. 1 2 3 4 5 6 7. ಹೈಡ್ರೋಜನ್ ಹತ್ರ ಓನ್ಲಿ 1. ಸೊ ಈಗ ಏನಾಯ್ತಿದು? ಹೈಡ್ರೋಜನ್ ಒಂದು ಶೇರ್ ಮಾಡುತ್ತೆ, ಫ್ಲೋರಿನ್ ಒಂದು ಶೇರ್ ಮಾಡುತ್ತೆ. ಸೊ ಫ್ಲೋರಿನ್ ಈಸ್ ಹ್ಯಾವಿಂಗ್ ವಾಟ್? ಫ್ಲೋರಿನ್ ಈಸ್ ಹ್ಯಾವಿಂಗ್ ವಾಟ್? ಹೈಲಿ ಎಲೆಕ್ಟ್ರೋನೆಗೆಟಿವಿಟಿ ಅಲ್ವಾ? ಸೊ ಅದಕ್ಕೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಆಟೋಮೆಟಿಕಲಿ ಹೈಡ್ರೋಜನ್ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಹಿಂಗೆ ಬರೋದ್ರಿ ಅಂದ್ರೆ ಕರೆಕ್ಟ್, ಹಿಂಗೆ ಬರೋದ್ರಿ ಅಂದ್ರೂ ಕರೆಕ್ಟ್. ಸಪೋಸ್ ನೀವೇನಾದರೂ ಇಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋರಿನ್ ಇರಲಿ, ಅದಕ್ಕೊಂದು ನಾ ಪಾಸಿಟಿವ್ ಕೊಡ್ತೀನಿ, ಈ ಕಡೆ ಒಂದು ನೆಗೆಟಿವ್ ಕೊಡ್ತೀನಿ ಅಂತಂದ್ರೆ ಅದು ರಾಂಗ್. ಇಸ್ ದಟ್ ಕ್ಲಿಯರ್? ಇವು ಸ್ಟ್ರಕ್ಚರ್ಸ್ ಸರಿ, ಇವು ಸ್ಟ್ರಕ್ಚರ್ಸ್ ಸರಿ. ದಿಸ್ ಸ್ಟ್ರಕ್ಚರ್ ವಿಲ್ ಬಿ ತಪ್ಪು. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಕ್ಲಿಯರ್? ರೈಟ್, ದಟ್ಸ್ ಗ್ರೇಟ್. ಇನ್ ಅ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್, ಕಾಂಟ್ರಿಬ್ಯೂಟ್ ಏನು ಮಾಡ್ತಾ ಇರ್ತಾವಲ್ಲ ಸ್ಟ್ರಕ್ಚರ್, ಅದರಲ್ಲಿ ಲೈಕ್ ಚಾರ್ಜಸ್ ಶುಡ್ ನಾಟ್ ಬಿ ಪ್ರೆಸೆಂಟ್ ಆನ್ ದ ಅಡ್ಜಸೆಂಟ್ ಆಟಮ್. ಲೈಕ್ ಚಾರ್ಜಸ್ ಅಂತಂದ್ರೆ ಪಾಸಿಟಿವ್, ಅದರ ಮುಂದೆ ಅಡ್ಜಸ್ಟೆಂಟ್ ಆಟಮ್ ಮೇಲೂ ಪಾಸಿಟಿವ್ ಚಾರ್ಜ್, ಪಾಸಿಟಿವ್ ಇರಬಾರ್ದು. ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರಲ್ಲಿ ಲೈಕ್ ಚಾರ್ಜಸ್ ಶುಡ್ ನಾಟ್ ಬಿ ಪ್ರೆಸೆಂಟ್ ಆನ್ ದ ಅಡ್ಜಸೆಂಟ್ ಆಟಮ್ಸ್, ವೈಲ್ ಅನ್ಲೈಕ್ ಚಾರ್ಜಸ್ ಶುಡ್ ನಾಟ್ ಬಿ ವೈಡ್ಲಿ ಸೆಪರೇಟೆಡ್. 2 ಆಟಮ್ಸ್ ಇದಾವೆ ಅಡ್ಜಸೆಂಟ್ 1 to 1, ಇದ್ರ ಮೇಲೆ ಪಾಸಿಟಿವ್, ಇದ್ರ ಮೇಲೂ ಪಾಸಿಟಿವ್, ನೋ. ಅಥವಾ ಇಲ್ಲಿ ಪಾಸಿಟಿವ್ ಇದೆ, ಮತ್ತೊಂದು ಎಲ್ಲೋ ಕಡೆ ನೆಗೆಟಿವ್ ಇದೆ, ನೋ. ಲೈಕ್ ಚಾರ್ಜಸ್ ತುಂಬ ಹತ್ತಿರ ಇರಬಾರ್ದು, ಅನ್ಲೈಕ್ ಚಾರ್ಜಸ್ ತುಂಬ ದೂರನೂ ಇರಬಾರ್ದು. ದಟ್ ಈಸ್ ದ ರೂಲ್ ಫಾರ್ ರೈಟಿಂಗ್ ರೆಸೋನೆನ್ಸ್ ಸ್ಟ್ರಕ್ಚರ್. ಅರ್ಥ ಆಯ್ತಾ ಇವೆಲ್ಲ? ಫಸ್ಟ್ ಏನು? ದೇರ್ ಶುಡ್ ಬಿ ನೋ ಚೇಂಜ್ ಇನ್ ದ ಪೊಸಿಷನ್ ಆಫ್ ಆಟಮ್ಸ್, ದೇರ್ ಶುಡ್ ಬಿ ಓನ್ಲಿ ಚೇಂಜ್ ಇನ್ ದ ಪೊಸಿಷನ್ ಆಫ್ ಎಲೆಕ್ಟ್ರಾನ್ಸ್. ಸೇಮ್ ಆಟಮ್ಸ್ ಇರಬೇಕು, ಎಲೆಕ್ಟ್ರಾನ್ಸು ಅಷ್ಟೇ ಇರಬೇಕು. ಎಲೆಕ್ಟ್ರಾನ್ಸ್ ಪೊಸಿಷನ್ ಚೇಂಜ್ ಆಗ್ಬೋದು ಅಷ್ಟೇ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸೇಮ್ ಇರಬೇಕು. They should have almost nearly the same energy. Negative charge should be on electronegative atom, positive should be on electropositive atom. Like charges adjacent atom ಮೇಲೆ ಇರಬಾರ್ದು, unlike charges ತುಂಬ ದೂರ ಇರಬಾರ್ದು. So these are all resonance structures. Rules for writing the resonance structures. ಅರ್ಥ ಆಯ್ತಾ? ಈಗ
ರೆಸೊನೆನ್ಸ್ ಸ್ಟ್ರಕ್ಚರ್ ಬರದೆ ನೋಡೋಣ ಈಗ. ಲೆಟ್ ಅಸ್ ರೈಟ್ ದ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ನಂಬರ್ 1 ಎಕ್ಸಾಂಪಲ್, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್. ಹೌದಲ್ಲ? ರೈಟ್. ಸೊ ಕಾರ್ಬನ್ ಡೈಆಕ್ಸೈಡ್ ಸ್ಟ್ರಕ್ಚರು ನಿಮಗೆ ಗೊತ್ತಿರುತ್ತೆ. ಲೆವಿಸ್ ಸ್ಟ್ರಕ್ಚರ್ ನೋಡಿದ್ರಿ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಸ್ಟ್ರಕ್ಚರ್ ಈ ತರ ಇದೆ. ಓಕೆ, ಈ ಆಕ್ಸಿಜನ್ ಮೇಲೆ 2 ಲೋನ್ ಪೇರ್, ಈ ಆಕ್ಸಿಜನ್ ಮೇಲೆ 2 ಲೋನ್ ಪೇರ್. ನೀವೀಗ ಏನು ಮಾಡ್ಬೋದು, ಈ ಪೇರನ್ನು ನಾನು ಈ ಕಡೆ ತಗೋತೀನಿ, ಈ ಪೇರನ್ನು ನಾನು ಈ ಕಡೆ ತಗೋತೀನಿ ಅಂದರೆ ಆವಾಗ ನಿಮ್ಮ ನೆಕ್ಸ್ಟ್ ಸ್ಟ್ರಕ್ಚರ್ ಏನು ಬರುತ್ತೆ? ಇಲ್ಲೇ ಕಾರ್ಬನ್ ಇದೆ, ಇಲ್ಲೇ ಆಕ್ಸಿಜನ್, ಆಟಮ್ಸ್ದು ಪೊಸಿಷನ್ ಚೇಂಜ್ ಆಗಿಲ್ಲ. ಇಲ್ಲಿ 2 ಲೋನ್ ಪೇರ್ ಇತ್ತಲ್ಲ, ಇಲ್ಲಿ 1 ಪೇರ್ ತೊಗೊಂಡು ಬಂದ್ರಿ, ಇಲ್ಲಿ 3 ಪೇರ್ ಮಾಡ್ಕೊಂಡ್ರಿ. ಇಲ್ಲಿ 2 ಪೇರ್ ಇತ್ತು, 1 ಪೇರ್ ತೊಗೊಂಡು ಹೋದ್ರಿ ಅಂದ್ರೆ ಅಲ್ಲಿ 1 ಪೇರ್ ಮಾಡಿದ್ರಿ. ಇಲ್ಲಿ 2 ಲೋನ್ ಪೇರ್ ಇತ್ತು, ಇನ್ನೊಂದು ಪೇರ್ ತಂದ್ರಿ, ಅಲ್ಲಿ 3 ಪೇರ್ ಆಯ್ತು. ಈಗ ಅಲ್ಲಿ 3 ಪೇರ್ ಆಯಿತು. ಇಲ್ಲಿ 2 ಪೇರ್ ಇತ್ತು, 1 ಪೇರ್ ಕೊಟ್ರಿ, ಇಲ್ಲಿ 1 ಪೇರ್ ಉಳಿತೀಗ. ಯು ಕ್ಯಾನ್ ಡೂ ದಿಸ್, ನೋ ಇಶ್ಯೂಸ್. ಸೊ ದಿಸ್ ಇಸ್ ರೆಸೊನೆನ್ಸ್ ಸ್ಟ್ರಕ್ಚರ್ ನಂಬರ್ 1 ಅನ್ಕೊಳ್ರಿ. ಇದು ರೆಸೊನೆನ್ಸ್ ಸ್ಟ್ರಕ್ಚರ್ ನಂಬರ್ 2 ಅನ್ಕೊಳ್ರಿ. ಅದೇ ರೀತಿ ನೀವು ಈ ಎಲೆಕ್ಟ್ರಾನ್ ಈ ಕಡೆ ತಂದ್ರಲ್ಲ, ಅದೇ ರೀತಿ ನೀವು ಸಪೋಸ್ ಈ ಎಲೆಕ್ಟ್ರಾನ್ ಈ ಕಡೆ ತಂದು ಈ ಎಲೆಕ್ಟ್ರಾನ್ ಈ ಕಡೆ ಕೊಟ್ಟಿದ್ರಿ ಅಂತಂದ್ರೆ ಅವಾಗ ಏನಾಗ್ತಿತ್ತು ನಿಮ್ಮ ಸ್ಟ್ರಕ್ಚರ್? ಅವಾಗ ಏನಾಗ್ತಿತ್ತು? ಈ ಎಲೆಕ್ಟ್ರಾನ್ ಈ ಕಡೆ ಓದಿದ್ರಿ ಅಂದ್ರೆ ಈ ಆಕ್ಸಿಜನ್ ಮೇಲೆ 3 ಲೋನ್ ಪೇರ್ ಬರ್ತಿತ್ತಲ್ಲ ನಿಮಗೆ. ಇಲ್ಲೇ ಏನಾಗ್ತಿತ್ತು? ಸಿಂಗಲ್. ಇಲ್ಲೇ ಏನಾಗ್ತಿತ್ತು? ಟ್ರಿಪಲ್. ಆಕ್ಸಿಜನ್ ಬರ್ತಿತ್ತು ಅಲ್ಲಿ. ಇಲ್ಲೇ 2 ಪೇರ್ ಇತ್ತಲ್ಲ, ಈಗ ಎಷ್ಟು ಬರ್ತಿತ್ತು? 1 ಪೇರ್ ಬರ್ತಿತ್ತಲ್ಲ. ಸೊ ದಿಸ್ ಕುಡ್ ಬಿ ಯೋರ್ ರೆಸೊನೆನ್ಸ್ ಸ್ಟ್ರಕ್ಚರ್ ನಂಬರ್ 3. ದಿಸ್ ಕುಡ್ ಬಿ ಯೋರ್ ರೆಸೊನೆನ್ಸ್ ಸ್ಟ್ರಕ್ಚರ್ ನಂಬರ್ 3. ಇಸ್ ದ್ಯಾಟ್ ಕ್ಲಿಯರ್? ಸೊ ಇವ್ಯಾವೂ ಅಲ್ಲ ಸ್ಟ್ರಕ್ಚರ್ಸ್. ಆಕ್ಚುಯಲ್ ಸ್ಟ್ರಕ್ಚರ್ ಯಾವುದು? ಆಕ್ಚುಯಲ್ ಸ್ಟ್ರಕ್ಚರ್ ಕೆನಾಟ್ ಬಿ ರಿಪ್ರೆಸೆಂಟೆಡ್ ನಂಬರ್ 1. ಆಕ್ಚುಯಲ್ ಸ್ಟ್ರಕ್ಚರ್ ವುಡ್ ಬಿ ಸಮ್ವೇರ್ ಹಿಯರ್. ಇಲ್ಲಿ ಡಬಲ್ ಬಾಂಡ್ ಇದೆ, ಇಲ್ಲೂ ಡಬಲ್ ಬಾಂಡ್ ಇದೆ. ಇಸ್ ಇಟ್ ನಾಟ್? ಇಲ್ಲಿ ನೋಡ್ರಿ, ಇಲ್ಲಿ ಟ್ರಿಪಲ್ ಬಾಂಡ್ ಇದೆ, ಇಲ್ಲೂ ಟ್ರಿಪಲ್ ಬಾಂಡ್ ಇದೆ. ಇಲ್ಲಿ ಸಿಂಗಲ್ ಬಾಂಡ್ ಇದೆ, ಇಲ್ಲಿ ಸಿಂಗಲ್ ಬಾಂಡ್ ಇದೆ, ಇಲ್ಲೂ ಸಿಂಗಲ್ ಬಾಂಡ್ ಇದೆ. ಸೊ ಸ್ಟ್ರಕ್ಚರ್ ಇಸ್ ಸಮ್ವೇರ್ ಇನ್ ಬಿಟ್ವೀನ್. Structure is somewhere in between. I can draw it like this. ಇಲ್ಲೇ ನೋಡ್ರಿ, ಇದ್ರ ಮೇಲೂ 3 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದಾವಲ್ಲ, ಇದರ ಮೇಲೂ 3 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದಾವಲ್ಲ, ಈ ಆಕ್ಸಿಜನ್ ಮೇಲೂ. ಸೊ ಐ ಕ್ಯಾನ್ ಡ್ರಾ ಇಟ್ ಸಮ್ವೇರ್ ಲೈಕ್ ದಿಸ್, somewhat like this. Is that clear? So these are the resonance structures of carbon dioxide. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಗ್ರೇಟ್. ನೆಕ್ಸ್ಟ್ ಕಾರ್ಬೋನೇಟ್ ಅಯಾನ್ ನೋಡ್ರಿ. ಕಾರ್ಬೋನೇಟ್ ಅಯಾನ್ ಸ್ಟ್ರಕ್ಚರ್ ಹೆಂಗೆ ಬರುತ್ತೆ ರೀ? CO3 -2. ಇಲ್ಲೇ 3 ಪೇರ್ ಬರುತ್ತೆ. ಲೆವಿಸ್ ಸ್ಟ್ರಕ್ಚರ್ ಬರೀರಿ ಫಸ್ಟು, ಅವಾಗ ಅರ್ಥ ಆಗುತ್ತೆ. ಇದು ಲೆವಿಸ್ ಸ್ಟ್ರಕ್ಚರ್. ಇದು ಇಸ್ ದ್ಯಾಟ್ ಕ್ಲಿಯರ್? ಇಲ್ಲೇ ನೀವೇನು ಮಾಡ್ಬೋದು? ಈಗ ಈ ಎಲೆಕ್ಟ್ರಾನ್ ಈ ಕಡೆ ಶಿಫ್ಟ್ ಮಾಡ್ತೀನಿ, ಈ ಎಲೆಕ್ಟ್ರಾನ್ ಈ ಕಡೆ ಶಿಫ್ಟ್ ಮಾಡ್ತೀನಿ ಅಂದರೆ ನಿಮ್ಮ ಸ್ಟ್ರಕ್ಚರ್ ಯಾವ್ದು ಬರುತ್ತೆ? ನೆಕ್ಸ್ಟ್ ಕಾರ್ಬನ್, ಸಿಂಗಲ್ ಬಾಂಡ್ ಆಕ್ಸಿಜನ್, ಇಲ್ಲೇ ಸಿಂಗಲ್ ಬಾಂಡ್ ಆಸ್ ಇಟ್ ಇಸ್. ಇಲ್ಲಿ ಸಿಂಗಲ್ ಇತ್ತಲ್ಲ, ಈ ಎಲೆಕ್ಟ್ರಾನ್ ಇಲ್ಲೇ ಬಂದರೆ ಏನಾಯ್ತು? ಇದು ಡಬಲ್ ಆಯಿತು. ಇಲ್ಲಿ 3 ಪೇರ್ ಇತ್ತಲ್ಲ, ಈಗ ಎಷ್ಟಾಯಿತು? 2 ಪೇರ್ ಆಯಿತು. ಇಲ್ಲಿ 2 ಪೇರ್ ಇತ್ತಲ್ಲ, 1 ಪೇರಲ್ಲಿ ಹೋಯ್ತು, ಎಷ್ಟಾಯ್ತು? ಇಲ್ಲಿ 3 ಪೇರ್ ಆಯ್ತಲ್ಲ. ಇಲ್ಲಿ ಏನೂ ಚೇಂಜಸ್ ಮಾಡಿಲ್ಲ, ಆಸ್ ಇಟ್ ಈಸ್ ಹಂಗೆ ಇದೆ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಸೊ ಇಲ್ಲಿ ಡಬಲ್ ಬಾಂಡ್ ಇತ್ತು, ಇಲ್ಲೇ ಡಬಲ್ ಬಾಂಡ್ ಇತ್ತು. ಈಗ ನೆಕ್ಸ್ಟ್ ಹೆಂಗೆ ಬರಿಬೋದು ನೀವೀಗ? ಯು ಕ್ಯಾನ್ ಹ್ಯಾವ್ ದಿಸ್ ಡಬಲ್ ಬಾಂಡ್ ಹಿಯರ್. ಯು ಕ್ಯಾನ್ ಹ್ಯಾವ್ ದಿಸ್ ಡಬಲ್ ಬಾಂಡ್ ಹಿಯರ್. ಯು ಕ್ಯಾನ್ ಶಿಫ್ಟ್ ದೀಸ್ ಎಲೆಕ್ಟ್ರಾನ್ಸ್ ಫ್ರಮ್ ಹಿಯರ್. ಇವಾಗ ಏನು ಬರುತ್ತೆ ಸ್ಟ್ರಕ್ಚರು? ಇಲ್ಲೇ ಸಿಂಗಲ್ ಬಾಂಡ್ ಬರುತ್ತೆ, ಇಲ್ಲೇ ಸಿಂಗಲ್ ಬಾಂಡ್ ಬರುತ್ತೆ, ಇಲ್ಲೇ ಡಬಲ್ ಬಾಂಡ್ ಬರುತ್ತೆ. ಸೊ ದೇರ್ ಫೋರ್ ಇಲ್ಲಿ ಏನಾಗುತ್ತೆ? ಅವಾಗ ಇಲ್ಲಿ 2 ಪೇರ್ಸ್, ಇಲ್ಲೇ ಏನಾಗುತ್ತೆ? ಇಲ್ಲಿ 3 ಪೇರ್ಸ್, ಇಲ್ಲೇ ಏನಾಗುತ್ತೆ? ಆಸ್ ಇಟ್ ಈಸ್ 3 ಪೇರ್. ಸೊ ಇವು 3 ಏನ್ರಿ? ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ಕಾರ್ಬೋನೇಟ್ ಅಯಾನ್. ಸ್ಟ್ರಕ್ಚರ್ ನಂಬರ್ 1, ಸ್ಟ್ರಕ್ಚರ್ ನಂಬರ್ 2, ಸ್ಟ್ರಕ್ಚರ್ ನಂಬರ್ 3. These are the contributing structure for the actual structure. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ರೈಟ್, ಈ ಥರ ಬರೀಬೇಕು. ಇಲ್ಲೇ ನೋಡ್ರಿ, ಬೆನ್ಝೀನಲ್ಲಿ ನೀವು ಕಲಿತೀರಿ ಮುಂದೆ. ಕೆಲವೊಂದ್ಸಲ ಏನು ಬರೀತೀರಿ? ಹಿಂಗೆ ಬರೀತೀರಿ. ಬೆನ್ಝೀನ್ ಸ್ಟ್ರಕ್ಚರ್ ಬರೆಯಕ್ಕೆ ಕಲ್ಕೋರಿ. ಕೆಲವೊಬ್ರು ಹಿಂಗೆ ಬರೀತೀರಿ, ಕೆಲವೊಬ್ರು ಹಿಂಗೆ ಬರೀತೀರಿ. ಕೆಲವೊಬ್ರಿಗೆ ಏನು ಕನ್ಫ್ಯೂಷನ್ ಅಂದರೆ ಯಾವುದು ಕರೆಕ್ಟು? ಇದರಲ್ಲಿ 2 ಕರೆಕ್ಟು. ಇಸ್ ದ್ಯಾಟ್ ಕ್ಲಿಯರ್? ಇದರಲ್ಲಿ 2 ಕರೆಕ್ಟು. ಇಲ್ಲೇ ನೋಡ್ರಿ, ಇಲ್ಲೇನಂತೀರಿ? ಕಾರ್ಬನ್ ಮಧ್ಯ ಡಬಲ್ ಬಾಂಡ್ ಅಂತೀರಿ, ಕಾರ್ಬನ್ ಮಧ್ಯ ಸಿಂಗಲ್, ಕಾರ್ಬನ್ ಮಧ್ಯ ಡಬಲ್,
ಸಿಂಗಲ್ ಡಬಲ್ ಸಿಂಗಲ್, ಕಾರ್ಬನ್ ಕಾರ್ಬನ್ ಸಿಂಗಲ್, ಕಾರ್ಬನ್ ಕಾರ್ಬನ್ ಡಬಲ್, ಕಾರ್ಬನ್ ಕಾರ್ಬನ್ ಡಬಲ್ ಡಬಲ್, 3 ಡಬಲ್ ಬಾಂಡು 3 ಸಿಂಗಲ್ ಬಾಂಡ್ ಇರಬೇಕಂತೀರಿ, ಹೌದಾ? ಇಲ್ಲಿ ನೋಡ್ರಿ, ಇದೇ ಸ್ಟ್ರಕ್ಚರು ಈ ಥರ ಇಲ್ಲಿ ಈ ಎಲೆಕ್ಟ್ರಾನ್ ಈ ಕಡೆ ಶಿಫ್ಟ್ ಮಾಡಿರಿ, ಎಲೆಕ್ಟ್ರಾನ್ಸ್ ಅಷ್ಟೇ ಶಿಫ್ಟ್ ಮಾಡ್ತಾ ಇದ್ದೀರಿ ನೀವು, ಆಟಮ್ ಶಿಫ್ಟ್ ಮಾಡ್ತಾ ಇಲ್ಲ. ಇದನ್ನ ಈ ಕಡೆ ಶಿಫ್ಟ್ ಮಾಡಿರಿ, ಇದು ಈ ಕಡೆ ಶಿಫ್ಟ್ ಮಾಡಿರಿ, ಇದು ಈ ಕಡೆ ಶಿಫ್ಟ್ ಮಾಡಿರಿ. ಇದನ್ನು ಶಿಫ್ಟ್ ಮಾಡಿದ್ರೆ ಹಿಂಗಾಗ್ತದೆ, ಇದನ್ನು ಶಿಫ್ಟ್ ಮಾಡಿದ್ರೆ ಹಿಂಗಾಗ್ತದೆ. ಇವೆರಡು ಏನು? ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ಬೆನ್ಝೀನ್. ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ಬೆನ್ಝೀನಲ್ಲಿ 3 ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇದಾವ, 3 ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದ್ದಾವೆ. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಎಷ್ಟು? 154 ಪಿಕೋಮೀಟರ್. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಲೆಂತ್ ಎಷ್ಟು? 154 ಪಿಕೋಮೀಟರ್. ಇಂಥವು ಎಷ್ಟು ಇರಬೇಕು ಬಾಂಡ್ಸು? ಇಂಥ ಸಿಂಗಲ್ ಬಾಂಡ್ಸ್ ಎಷ್ಟು ಇರಬೇಕು? 3 ಬಾಂಡ್ಸ್ ಇರಬೇಕು. ಅದೇ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಎಷ್ಟು? 133 ಪಿಕೋಮೀಟರ್. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಎಷ್ಟು? 133 ಪಿಕೋಮೀಟರ್. ಇಂಥವು ಎಷ್ಟು ಇರಬೇಕು? ಇಂಥವು 3 ಇರಬೇಕಲ್ಲ. ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? 3 ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇರಬೇಕು, 3 ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರಬೇಕು. ಸಿಂಗಲ್ ಬಾಂಡ್ ಲೆಂತ್ ಎಷ್ಟು? 154 ಪಿಕೋಮೀಟರ್. ಡಬಲ್ ಬಾಂಡ್ ಲೆಂತ್ ಎಷ್ಟು? 133 ಪಿಕೋಮೀಟರ್. ಬಟ್ ಆ್ಯಕ್ಚುಲಿ ಬೆನ್ಝೀನಲ್ಲಿ ಇರೋದು ಎಷ್ಟು? ಸಿಂಗಲ್ಲು ಇಲ್ಲ, ಡಬಲ್ಲು ಇಲ್ಲ. ಅಲ್ಲಿ ಇರೋದು ಕಾರ್ಬನ್ ಕಾರ್ಬನ್ ಬಾಂಡ್ ಲೆಂತು 139 ಪಿಕೋಮೀಟರ್. 139 ಪಿಕೋಮೀಟರ್ ಇರುವಂಥ ಬಾಂಡ್ ಇರೋದು ಬೆನ್ಝೀನಲ್ಲಿ. ಅಂದರೆ ಬೆನ್ಝೀನ್ ಹಿಂಗೂ ಇಲ್ಲ, ಹಿಂಗೂ ಇಲ್ಲ. ಕಾರ್ಬನ್ ಕಾರ್ಬನ್ ಡಬಲ್ಲು ಇಲ್ಲ, ಕಾರ್ಬನ್ ಕಾರ್ಬನ್ ಸಿಂಗಲ್ಲು ಇಲ್ಲ. ಸಿಂಗಲ್ ಮತ್ತೆ ಡಬಲ್ ಬಾಂಡ್ ಮಧ್ಯ ಇದೆ. ಸೊ ದೇರ್ ಫೋರ್ ಆಕ್ಚುಯಲ್ ಸ್ಟ್ರಕ್ಚರ್ ಹೆಂಗೆ ಬರೀತೀರಿ ಬೆನ್ಝೀನ್? ಇದು ಆಕ್ಚುಯಲ್ ಸ್ಟ್ರಕ್ಚರ್ ಆಫ್ ದ ಬೆನ್ಝೀನ್ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಹೆಂಗೆ? ಯು ರೈಟ್ ಇಟ್ ಲೈಕ್ ದಿಸ್. ಅಂದರೆ ಇಲ್ಲಿ ಸಿಂಗಲ್ಲು ಇಲ್ಲ, ಡಬಲ್ಲು ಇಲ್ಲ. ದ ಬಾಂಡ್ ಲೆಂತ್ ಇಸ್ ಸಮ್ವೇರ್ ಇನ್ ಬಿಟ್ವೀನ್ 139 ಪಿಕೋಮೀಟರ್. ಇದು ರೆಸೋನೆನ್ಸ್ ಹೈಬ್ರಿಡ್. ಆಕ್ಚುಯಲ್ ಸ್ಟ್ರಕ್ಚರ್, ದ ರಿಯಲ್ ಸ್ಟ್ರಕ್ಚರ್. ಈಸ್ ದಟ್ ಕ್ಲಿಯರ್? ರೈಟ್. ಸೊ ದಿಸ್ ಇಸ್ ಅಬೌಟ್ ರೆಸೋನೆನ್ಸ್ ಸ್ಟ್ರಕ್ಚರ್. ಅದೇ ರೀತಿ ನೋಡ್ರಿ, ಸಲ್ಫರ್ ಟ್ರೈಆಕ್ಸೈಡ್. ಸಲ್ಫರ್ ಟ್ರೈಆಕ್ಸೈಡ್. ಸಲ್ಫರ್ ಟ್ರೈಆಕ್ಸೈಡ್ ಎಲ್ಲ ಹೆಂಗೆ ಬರೀತೀವಿ? ಮೊದಲು ಸ್ಟ್ರಕ್ಚರ್ ಬರೀರಿ. ಸಲ್ಫರ್, ಆಕ್ಸಿಜನ್, ಆಕ್ಸಿಜನ್, ಆಕ್ಸಿಜನ್. ಸಲ್ಫರ್ ಹತ್ರ ಎಷ್ಟು ಎಲೆಕ್ಟ್ರಾನ್ ಇದಾವೆ ಅಂತ ಹೇಳಿದೆ ನಿಮಗೆ? 2, 4, 6. ಇನ್ನು 2 ಬೇಕಲ್ಲ ಅದಕ್ಕೆ? 2 ಬೇಕಲ್ಲ. ಸೊ 2 ಮಾತ್ರ ಅದು ಶೇರ್ ಮಾಡ್ಬೋದಲ್ಲ. ಸಲ್ಫರ್ಗೆ 6 ಎಲ್ಲದಾವೆ ಎಲೆಕ್ಟ್ರಾನ್ಸು. ಸಲ್ಫರ್ ಹತ್ರ 6 ಇದಾವಲ್ವ. ಸಲ್ಫರ್ ಏನು ಮಾಡುತ್ತೆ ಈಗ? 2 ಎಲೆಕ್ಟ್ರಾನ್ ಇಲ್ಲಿ ಶೇರ್ ಮಾಡಿಬಿಡುತ್ತೆ. ಸೊ ಆಕ್ಸಿಜನ್ 2, ಸಲ್ಫರ್ 2. ಸೊ ಸಲ್ಫರ್ ಹತ್ರ ಎಷ್ಟದು ಈಗ? ಸಲ್ಫರ್ ಹತ್ರ 6 ಇತ್ತಲ್ಲ, 2 ಎಲೆಕ್ಟ್ರಾನ್ ಇಲ್ಲಿ ಶೇರ್ ಮಾಡುತ್ತಾ 8 ಅದು. ಆಕ್ಸಿಜನ್ ಹತ್ರ ಎಷ್ಟಿತ್ತು? 6 ಇತ್ತಲ್ಲ, ಅವು 2 ಎಲೆಕ್ಟ್ರಾನ್ ಶೇರ್ ಮಾಡಿದ್ರೆ 8 ಆಯ್ತಲ್ಲ. ಸೊ ಇಲ್ಲೇ ಏನು ಉಳಿತೀಗ? ಆಕ್ಸಿಜನ್, ಆಕ್ಸಿಜನ್. ಇದರ ಹತ್ರ ಎಷ್ಟಿದಾವೆ? 6 ಇದಾವಲ್ಲ. ಇದರ ಹತ್ರ ಎಷ್ಟಿದಾವೆ? 6 ಇದಾವಲ್ಲ. ಓಕೆನಾ? ನಾವು ಹೇಳ್ರಿ ಈಗ ನೋಡೋಣ. ಇಲ್ಲಿ ಆಕ್ಟೇಟ್ ಆದ ಕೂಡಲೇ ಈ ಸಲ್ಫರ್ ಹತ್ರ 2 ಲೋನ್ ಪೇರ್ ಇದೆ ಅಲ್ವಾ. ಸೊ 1 ಲೋನ್ ಪೇರು ಇಲ್ಲೇ ಕೊಡುತ್ತೆ, 1 ಲೋನ್ ಪೇರ್ ಇಲ್ಲೇ ಕೊಡುತ್ತೆ. ಆವಾಗ ಬಂದಿರುವಂಥ ಸ್ಟ್ರಕ್ಚರ್ ಎಷ್ಟು? ಸಲ್ಫರ್ ಇಲ್ಲಿ ಡಬಲ್ ಬಾಂಡ್ ಆಗುತ್ತೆ, ಇಲ್ಲೇ ಒಂದು ಕೋಆರ್ಡಿನೇಟ್ ಬಾಂಡ್, ಇಲ್ಲೇ ಒಂದು ಕೋಆರ್ಡಿನೇಟ್ ಬಾಂಡ್. ಇಲ್ಲಿ 2 ಪೇರು, ಇಲ್ಲೇ 3 ಪೇರು, ಇಲ್ಲೇ 3 ಪೇರ್. ಇದು ಸಲ್ಫರ್ ಟ್ರೈಆಕ್ಸೈಡ್ ಸ್ಟ್ರಕ್ಚರ್. ಇದ್ರ ರೆಸೋನೆನ್ಸ್ ಸ್ಟ್ರಕ್ಚರ್ ಹೆಂಗೆ ಡ್ರಾ ಮಾಡ್ತೀರಿ ಈಗ? ಇಲ್ಲಿ ಏನು ಮಾಡ್ಬೋದು ಹೇಳ್ರಿ? ಐ ಕ್ಯಾನ್ ಪುಟ್ ಡಬಲ್ ಬಾಂಡ್ ಹಿಯರ್. ಆ ಡಬಲ್ ಬಾಂಡನ್ನು ಇಲ್ಲೇ ಮಾಡ್ಬೋದು. ಈಗ 2 ಕೋಆರ್ಡಿನೇಟ್ ಬಾಂಡನ್ನು ಇಲ್ಲೇ ಹಾಕ್ಬೋದಲ್ಲ. ಇವೆರಡು ಕೋಆರ್ಡಿನೇಟ್ ಬಾಂಡ್ ಅದಾವಲ್ಲ, ಈ 2 ಕೋಆರ್ಡಿನೇಟ್ ಮಾಡ್ಬೋದಲ್ಲ. 3ನೇ ರೆಸೋನೆನ್ಸ್ ಸ್ಟ್ರಕ್ಚರ್ ಹೆಂಗೆ ಬರುತ್ತೆ? ಇಲ್ಲೇ 1 ಆಯಿತು, ಇಲ್ಲೇ 1 ಆಯಿತು. ಸೊ ನಾವು ಐ ಕ್ಯಾನ್ ಪುಟ್ ಇಟ್ ಫಾರ್ ಇಲ್ಲೇ 1, ಇಲ್ಲೇ 1. ಸೊ ದಿಸ್ ಕ್ಯಾನ್ ಬಿ. ಸೊ ದೀಸ್ ಆರ್ ಆಲ್ equivalent structures. They are all resonance structure of sulfur trioxide. ಇವೆಲ್ಲದರ ಮಧ್ಯೆ ಒಂದು ಒರಿಜಿನಲ್ ಸ್ಟ್ರಕ್ಚರ್ ಇರುತ್ತೆ, ದ ರಿಯಲ್ ಸ್ಟ್ರಕ್ಚರ್, ದ ರೆಸೋನೆನ್ಸ್ ಹೈಬ್ರಿಡ್ ಸ್ಟ್ರಕ್ಚರ್, ದ ಮೋಸ್ಟ್ ಸ್ಟೇಬಲ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಈ ಥರ ನೀವು ರೆಸೋನೆನ್ಸ್ ಸ್ಟ್ರಕ್ಚರ್ಸನ್ನು ಬರೀಬೇಕು. ಇಲ್ಲೇ ನೋಡಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ನೈಟ್ರೇಟು ಮತ್ತು ಸಲ್ಫೇಟ್. ಲೆಟ್ ಅಸ್ ಚೆಕ್ ಫಾರ್ ನೈಟ್ರೇಟ್, ಯು ಡೂ ಇಟ್ ಫಾರ್ ಸಲ್ಫೇಟ್. ನೈಟ್ರೇಟ್ ಹೆಂಗೆ ಬರುತ್ತೆ ಸ್ಟ್ರಕ್ಚರು? ಲೆವಿಸ್ ಸ್ಟ್ರಕ್ಚರು. ದೆರ್ ವಿಲ್ ಬಿ ಡಬಲ್ ಬಾಂಡ್, ಒಂದು ಸಿಂಗಲ್ ಬಾಂಡ್, ಒಂದು ಕೋಆರ್ಡಿನೇಟ್ ಬಾಂಡ್. ಈ ಥರ ಬರುತ್ತೆ ಸ್ಟ್ರಕ್ಚರ್. ಲೆವಿಸ್ ಸ್ಟ್ರಕ್ಚರ್ ಬರೀರಿ. ಇಲ್ಲಿ 2, ಇಲ್ಲೇ 3, ಇಲ್ಲೇ 3. ಹೌ ಯು ಕ್ಯಾನ್ ರೈಟ್ ಇಟ್?
ಯು ಕ್ಯಾನ್ ರೈಟ್ ಇಟ್ ಲೈಕ್ ಈ ಎಲೆಕ್ಟ್ರಾನ್ಸ್ ಈ ಕಡೆ ಕೊಡ್ರಿ, ಈ ಎಲೆಕ್ಟ್ರಾನ್ಸ್ ಈ ಕಡೆ ತಗೊಂಡು ಬನ್ನಿರಿ. ಆವಾಗ ಇಲ್ಲೇ ನಿಮಗೆ ಡಬಲ್ ಬಾಂಡ್ ಬರುತ್ತೆ, ಇಲ್ಲೇ ನಿಮಗೆ ಸಿಂಗಲ್ ಬಾಂಡ್ ಬರುತ್ತೆ. ಎಸ್ ಆರ್ ನೋ? ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಇದನ್ನ ಹೆಂಗೆ ಬರಿಬೋದು ನೀವು? ನೆಕ್ಸ್ಟ್ ಯು ಕ್ಯಾನ್ ಕೀಪ್ ದಿಸ್ coordinate bond here, the double bond here, and a single bond here. Yes or no? So these can be your contributing structures. ಎಷ್ಟಾಯ್ತಿದು? So that would be, yeah. What can be one more? Double bond here, double bond here, double bond there. Coordinate bond here, coordinate bond there, coordinate bond can be here. Coordinate bond can be here. Nitrogen here, double bond, double. Yeah, that's done. That's done. So these are the resonance structure of nitrate ion. Is that clear? So these are called as contributing structures. 1, 2, 3. Is that clear, students? So you can try. These are the resonance structures. Ille nodri. You can do it for homework also. Resonance energy. ನಾನು ನಿಮ್ಗೆ ಹೇಳಿದೆ. I have already told you this. Resonance energy ನೋಡಿದ್ರಿ, ಎಲ್ಲ ರೆಸೋನೆನ್ಸ್ ಸ್ಟ್ರಕ್ಚರ್ದು ಇವೆಲ್ಲ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರು, ಇದು ಒರಿಜಿನಲ್ ಸ್ಟ್ರಕ್ಚರು. ಓಕೆನಾ? ಎನರ್ಜಿ ಕಂಪೇರ್ ಮಾಡ್ತಾ ಇದ್ದೀನಿ. ಇವೆಲ್ಲ ಕಾಂಟ್ರಿಬ್ಯೂಟಿಂಗ್ ಕೆನಾನಿಕಲ್ ಸ್ಟ್ರಕ್ಚರ್ ಅಥವಾ ರೆಸೋನೆನ್ಸ್ ಸ್ಟ್ರಕ್ಚರ್ ಅಥವಾ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರು. ಇದು ಒರಿಜಿನಲ್ ರೆಸೋನೆನ್ಸ್ ಹೈಬ್ರಿಡ್ದು ರಿಯಲ್ ಸ್ಟ್ರಕ್ಚರ್ದು ಎನರ್ಜಿ. ರಿಯಲ್ ಸ್ಟ್ರಕ್ಚರ್ದು ಎನರ್ಜಿ ಏನಿರುತ್ತೆ ಎಲ್ಲದಕ್ಕಿಂತ ಕಡಿಮೆ ಇರುತ್ತೆ, ಬಿಕಾಸ್ ಇಟ್ ಈಸ್ ಮೋಸ್ಟ್ ಸ್ಟೇಬಲ್. ಇವೇನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವಲ್ವಾ, ಕಾಂಟ್ರಿಬ್ಯೂಷನ್ ನಂಬರ್ 1, ನಂಬರ್ 2, ನಂಬರ್ 3 ಏನು ಮಾಡ್ತಾ ಇದ್ದಾವಲ್ವ, ಇದರೊಳಗಡೆ ಕಾಂಟ್ರಿಬ್ಯೂಟ್ ಯಾವ್ದು ಮಾಡ್ತಾ ಇದ್ದೇವಲ್ವ, ಅದರೊಳಗಡೆ ಒಂದು ಯಾವುದ್ರದ್ದು ಎನರ್ಜಿ ಕಡಿಮೆ ಇದೆಯಲ್ಲ ಅದು ಮತ್ತೆ ಇದು ರೆಸೋನೆನ್ಸ್ ಹೈಬ್ರಿಡ್ ಮಧ್ಯ ಇರೋವಂಥ ಡಿಫ್ರೆನ್ಸ್ ಇಂದ ಎನರ್ಜಿಗೆ ಏನಂತಾರ? ರೆಸೋನೆನ್ಸ್ ಎನರ್ಜಿ. ಅರ್ಥ ಆಯ್ತಾ? ಇದು ರೆಸೋನೆನ್ಸ್ ಹೈಬ್ರಿಡ್ ಎನರ್ಜಿ. ಇಲ್ಲಿ ಏನದಾವಲ್ಲ 3 ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋವಂಥ ಇವು ಕೆನಾನಿಕಲ್ ಸ್ಟ್ರಕ್ಚರ್, ನಾವೇನು ಇಷ್ಟೊತ್ತನ ಬರೆದ್ವಿಯಲ್ಲ ಆ ಸ್ಟ್ರಕ್ಚರ್ಸ್ ಇವು. ಆ 3 ಸ್ಟ್ರಕ್ಚರಲ್ಲಿ ಯಾವ ಸ್ಟ್ರಕ್ಚರಲ್ಲಿ ಎನರ್ಜಿ ಮಿನಿಮಮ್ ಇರುತ್ತಲ್ಲ ಅದರ ಎನರ್ಜಿ ಮತ್ತು ಈ ರೆಸೋನೆನ್ಸ್ ಹೈಬ್ರಿಡ್ ಎನರ್ಜಿ, ಈ ಎರಡದ್ರ ಮಧ್ಯೆ ಇರುವಂಥ ಡಿಫ್ರೆನ್ಸ್ಗೆ ಏನಂತಾರ? ರೆಸೋನೆನ್ಸ್ ಎನರ್ಜಿ. ಇಸ್ ದ್ಯಾಟ್ ಕ್ಲಿಯರ್? ಸೊ ವಾಟ್ ಈಸ್ ರೆಸೋನೆನ್ಸ್ ಎನರ್ಜಿ? ರೆಸೋನೆನ್ಸ್ ಎನರ್ಜಿ ಈಸ್ ದ difference. It is the difference between the energy of resonance hybrid and the most stable canonical structure. Canonical ಅಂದ್ರೆ contributing structure. The difference between the energy of resonance hybrid and the most stable canonical structure. ಇಲ್ಲಿ ಏನು ಗೊತ್ತಿರಬೇಕು ನಿಮಗೆ? higher is the resonance energy. Higher is the resonance energy. Greater is the stability. Greater is the stability of resonance hybrid. Of resonance hybrid. ಈ ಎನರ್ಜಿ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ರೆಸೋನೆನ್ಸ್ ಹೈಬ್ರಿಡ್ ಎನರ್ಜಿ ಕಡಿಮೆ ಇರುತ್ತೆ. ಎಷ್ಟು ರೆಸೋನೆನ್ಸ್ ಹೈಬ್ರಿಡ್ ಎನರ್ಜಿ ಕಡಿಮೆ ಇರುತ್ತೆ ಅಷ್ಟು ರೆಸೋನೆನ್ಸ್ ಹೈಬ್ರಿಡ್ ಸ್ಟೇಬಲ್ ಆಗಿರುತ್ತೆ. ಇಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಇಲ್ಲೇ ನೋಡ್ರಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೆಸೋನೆನ್ಸ್. ದ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್ ಡು ನಾಟ್ ಹ್ಯಾವ್ ಎನಿ ರಿಯಲ್ ಎಕ್ಸಿಸ್ಟೆನ್ಸ್. ನೋಡ್ರಿ, ಕಾಂಟ್ರಿಬ್ಯೂಟ್ ಏನು ಮಾಡ್ತಿರ್ತಾವಲ್ಲ ಸ್ಟ್ರಕ್ಚರ್, ಅವಕ್ಕೇನು ಡು ನಾಟ್ ಹ್ಯಾವ್ ಎನಿ ರಿಯಲ್ ಎಕ್ಸಿಸ್ಟೆನ್ಸ್. ದೇ ಆರ್ ಓನ್ಲಿ ಇಮ್ಯಾಜಿನರಿ. ನಾವೇನು ಬರ್ದೀವಿ ಇಷ್ಟೊತ್ತನ, ದೇ ಆರ್ ಆಲ್ ಇಮ್ಯಾಜಿನರಿ. ಓನ್ಲಿ ದ ರೆಸೋನೆನ್ಸ್ ಹೈಬ್ರಿಡ್ ಹ್ಯಾಸ್ ದ ರಿಯಲ್ ಎಕ್ಸಿಸ್ಟೆನ್ಸ್. ಅದಕ್ಕೆ ರಿಯಲ್ ಎಕ್ಸಿಸ್ಟೆನ್ಸ್ ಇರುತ್ತೆ, ಬಟ್ ಅದನ್ನು ಎಕ್ಸಾಕ್ಟ್ಲಿ ಅದನ್ನು ಡ್ರಾ ಮಾಡೋಕ್ಕೆ ಬರಲ್ಲ, ರೀಪ್ರೆಸೆಂಟೇಷನ್ ಮಾಡೋಕ್ಕೆ ಬರಲ್ಲ. ಇಟ್ ವಿಲ್ ಬಿ ಸಮ್ವೇರ್ ಇನ್ ಬಿಟ್ವೀನ್. ಎಕ್ಸಾಂಪಲ್ಸ್ ಎಲ್ಲ ತೋರಿಸಿದ್ದೀನಿ. ದ ರೆಸೋನೆನ್ಸ್ ಹೈಬ್ರಿಡ್ ಹ್ಯಾಸ್ ಲೋವರ್ ಎನರ್ಜಿ ಆ್ಯಂಡ್ ಹೆನ್ಸ್ ಗ್ರೇಟರ್ ಸ್ಟೆಬಿಲಿಟಿ ದೆನ್ ಎನಿ ಆಫ್ ದ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್. ಯಾವ್ಯಾವ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವೆ ಸ್ಟ್ರಕ್ಚರ್, ರೆಸೋನೆನ್ಸ್ ಎನರ್ಜಿ ಅವೆಲ್ಲದಕ್ಕಿಂತ ಕಡಿಮೆ ಇರುತ್ತೆ. ಗ್ರೇಟರ್ ಈಸ್ ದ ರೆಸೋನೆನ್ಸ್ ಎನರ್ಜಿ, ಗ್ರೇಟರ್ ಈಸ್ ದ ಸ್ಟೆಬಿಲಿಟಿ. ಹೇಳಿದಿನ ಇದನ್ನೀಗ. ಗ್ರೇಟರ್ ಈಸ್ ದ ನಂಬರ್ ಆಫ್ ಕೆನಾನಿಕಲ್ ಫಾರ್ಮ್ಸ್ ಎಸ್ಪೆಷಲಿ ವಿತ್ ನಿಯರ್ಲಿ ಸೇಮ್ ಎನರ್ಜಿ.
ಗ್ರೇಟರ್ ಈಸ್ ದ ಸ್ಟೆಬಿಲಿಟಿ ಆಫ್ ದ ಮಾಲಿಕ್ಯೂಲ್. ಎಷ್ಟು ಕೆನಾನಿಕಲ್ ಸ್ಟ್ರಕ್ಚರ್ ಜಾಸ್ತಿ ಇರ್ತಾವಲ್ಲ ಅಷ್ಟು ಆಕ್ಚುಯಲ್ ಸ್ಟ್ರಕ್ಚರ್ ಸ್ಟೇಬಲ್ ಆಗಿರುತ್ತೆ. ಇಸ್ ದಟ್ ಕ್ಲಿಯರ್? ರೈಟ್. ನೆಕ್ಸ್ಟ್, ಕ್ಲಾರಿಫಿಕೇಶನ್ ಅಬೌಟ್ ಸರ್ಟನ್ ಮಿಸ್ಕಾನ್ಸೆಪ್ಷನ್ಸ್ ಅಬೌಟ್ ರೆಸೋನೆನ್ಸ್. ದೇರ್ ಆರ್ ಸರ್ಟನ್ ಮಿಸ್ಕಾನ್ಸೆಪ್ಷನ್ಸ್. ನಾ ಎಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಈಗ ಇನ್ನೊಂದ್ಸಲ ಹೇಳ್ತೀನಿ. ಕೆನಾನಿಕಲ್ ಫಾರ್ಮ್ಸ್ ಅಂದ್ರೆ ಕಾಂಟ್ರಿಬ್ಯೂಟಿಂಗ್ ಫಾರ್ಮ್ಸ್ ಹ್ಯಾವ್ ನೋ ರಿಯಲ್ ಎಕ್ಸಿಸ್ಟೆನ್ಸ್ ಹೇಳಿದ್ದೀನಿ. ದ ಮಾಲಿಕ್ಯೂಲ್ ಆಕ್ಚುಲಿ ಹ್ಯಾಸ್ ಓನ್ಲಿ ಒನ್ ಸ್ಟ್ರಕ್ಚರ್ ವಿಚ್ ಈಸ್ ಅ ರೆಸೋನೆನ್ಸ್ ಹೈಬ್ರಿಡ್. ಅದನ್ನು ಹೇಳಿದ್ದೀನಿ. ಅದಕ್ಕೆ ಆವರೇಜ್ ಸ್ಟ್ರಕ್ಚರ್ ಅಂತಾರ ಆಫ್ ದ ಕೆನಾನಿಕಲ್ ಫಾರ್ಮ್ ವಿಚ್ ಕೆನಾಟ್ ಬಿ ರೀಪ್ರೆಸೆಂಟೆಡ್ ಬೈ ಸಿಂಗಲ್ ಲೆವಿಸ್ ಸ್ಟ್ರಕ್ಚರ್. ಒಂದು ಸಿಂಗಲ್ ಲೆವಿಸ್ ಸ್ಟ್ರಕ್ಚರ್ನಿಂದ ಆ ಪರ್ಟಿಕ್ಯುಲರ್ ದ ಆಕ್ಚುಯಲ್ ರೆಸೋನೆನ್ಸ್ ಸ್ಟ್ರಕ್ಚರ್ ಆಕ್ಚುಯಲ್ ರೆಸೋನೆನ್ಸ್ ಹೈಬ್ರಿಡ್ ಅನ್ನ ರೀಪ್ರೆಸೆಂಟ್ ಮಾಡಕ್ಕೆ ಬರಲ್ಲ. ಆಸ್ ಕೆನಾನಿಕಲ್ ಫಾರ್ಮ್ಸ್ ಡು ನಾಟ್ ಹ್ಯಾವ್ ರಿಯಲ್ ಎಕ್ಸಿಸ್ಟೆನ್ಸ್, ಇಟ್ ಶುಡ್ ಬಿ ಕ್ಲಿಯರ್ ಇನ್ ಮೈಂಡ್. ಕೆನಾನಿಕಲ್ಗೆ ರಿಯಲ್ ಎಕ್ಸಿಸ್ಟೆನ್ಸ್ ಇಲ್ಲ. ಇಟ್ ಶುಡ್ ಬಿ ಕ್ಲಿಯರ್ ಇನ್ ದ ಮೈಂಡ್ ದಟ್ ಮಾಲಿಕ್ಯೂಲ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ಒನ್ ಕೆನಾನಿಕಲ್ ಫಾರ್ಮ್. ಮಾಲಿಕ್ಯೂಲು ಒಂದೇ ಕೆನಾನಿಕಲ್ ಫಾರ್ಮ್ ಅಲ್ಲಿ ಎಕ್ಸಿಸ್ಟೆನ್ಸ್ ಇರೋದಿಲ್ಲ ಫಾರ್ ಸಮ್ ಟೈಮ್ ಆ್ಯಂಡ್ ಇನ್ ಅದರ್ ಫಾರ್ಮ್ಸ್ ಅಟ್ ಡಿಫ್ರೆಂಟ್ ಟೈಮ್. ಒಂದು ಟೈಮ್ ಒಂದು ಸ್ಟ್ರಕ್ಚರು, ಇನ್ನೊಂದು ಟೈಮ್ ಮತ್ತೊಂದು ಸ್ಟ್ರಕ್ಚರ್ ಇರುತ್ತಂತಿಲ್ಲ. ದೇರ್ ಈಸ್ ನೋ ಈಕ್ವಿಲಿಬ್ರಿಯಂ ಬಿಟ್ವೀನ್ ಡಿಫ್ರೆಂಟ್ ಕೆನಾನಿಕಲ್ ಸ್ಟ್ರಕ್ಚರ್. ಇದನ್ನು ಹೇಳಿದ್ದೀನಿ ನಾನು ನಿಮಗೆ. ಬೇರೆ ಬೇರೆ ಕೆನಾನಿಕಲ್ ಸ್ಟ್ರಕ್ಚರ್ ಮಧ್ಯೆ ಈಕ್ವಿಲಿಬ್ರಿಯಂ ಇರೋದಿಲ್ಲ, ಅಂದರೆ ಒಂದಕ್ಕೊಂದು ಕನ್ವರ್ಟ್ ಆಗ್ತಾವಂತಿರೋದಿಲ್ಲ. ನಥಿಂಗ್ ಲೈಕ್ ದ್ಯಾಟ್. ದೇ ಡೋಂಟ್ ಎಕ್ಸಿಸ್ಟ್. ದೇ ಆರ್ ಓನ್ಲಿ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್ ಅಷ್ಟೇ ಅವು. ಇಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಸೊ ವಿತ್ ದಿಸ್ ವಿ ಕ್ಯಾನ್ ನೆಕ್ಸ್ಟ್ ಗೋ ಟು ವಾಟ್? JEE 2020 questions. Okay, I hope we have understood coordinate bond formation as well as resonance structure. Sufficient number of examples ತಗೊಂಡಿದ್ದೀನಿ. ಕೆಲವೊಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ, ಟ್ರೈ ಮಾಡ್ರಿ. ರೈಟ್. ಲೆಟ್ ಅಸ್ ಚೆಕ್ ವಿತ್ ದಿಸ್. JEE 2020 January 18 shift 1 for the Balmer series in the spectrum of hydrogen. ಅಂದರೆ ಯಾವುದಿದು? ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಬಂತಿದ್ದು ಕ್ವಶನ್. ಬಾಮರ್ ಸೀರೀಸ್ ಅಂದ್ರೆ ಓಕೆ. ಫಾರ್ ದ ಬಾಮರ್ ಸೀರೀಸ್ ಇನ್ ದ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ವೇವ್ ನಂಬರ್, ನ್ಯೂ ಬಾರ್ ಅಂದ್ರೆ ವೇವ್ ನಂಬರ್, RH into 1/n1 square minus 1/n2 square. The correct statement about among 1 to 4 ಈ 4 ಸ್ಟೇಟ್ಮೆಂಟ್ ಕೊಟ್ಟಾರ. ಇದರ ಮೇಲೆ ಯಾವುದು ಕರೆಕ್ಟ್? ದ ವೇವ್ ಲೆಂತ್ ಡಿಕ್ರೀಸಸ್, ದ ಲೈನ್ಸ್ ಇನ್ ದ ಸೀರೀಸ್ ಕಾನ್ವರ್ಜ್. ವೇವ್ ಲೆಂತ್ ಡಿಕ್ರೀಸ್ ಆದ್ರೆ ಲೈನ್ಸ್ ಇನ್ ದ ಸೀರೀಸ್ ಕಾನ್ವರ್ಜ್. ದೇ ಪಾಯಿಂಟ್ ಟು ಅ ಪರ್ಟಿಕ್ಯುಲರ್, ಎಲ್ಲ ಲೈನ್ಸು ಒಂದು ಪರ್ಟಿಕ್ಯುಲರ್ ಪಾಯಿಂಟ್. ಐ ಮೀನ್ ವೇವ್ ಲೆಂತ್ ಜಾಸ್ತಿ ಆದ್ರೆ, ಇಲ್ಲಿ ನೋಡ್ರಿ, ವೇವ್ ಲೆಂತ್ ಈಸ್ ವಾಟ್? ಹೌ ಇಸ್ ಇಟ್ ರಿಲೇಟೆಡ್ ಟು ಎನರ್ಜಿ? I can write E is equal to H into nu ಬರೀತೀರಿ, ಅಥವಾ H into C by lambda ಬರದ್ರಿ ಅಂದ್ರೆ ಇದರ ಅರ್ಥ ಏನು? ಎನರ್ಜಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ಇಲ್ಲೇನು ಮಾಡ್ಯಾರ? ವೇವ್ ಲೆಂತ್ ಡಿಕ್ರೀಸ್ ಮಾಡ್ಯಾರ. ವೇವ್ ಲೆಂತ್ ಡಿಕ್ರೀಸ್ ಮಾಡ್ಯಾರ ಅಂದ್ರೆ ಎನರ್ಜಿ ಏನಾಯಿತು? ಇನ್ಕ್ರೀಸ್ ಆಯಿತು. ಹೆಂಗೆ ಎನರ್ಜಿ ಇನ್ಕ್ರೀಸ್ ಆಗುತ್ತೆ? ಸ್ಪೆಕ್ಟ್ರಮ್ ಅಲ್ಲಿ ಲೈನ್ಸು ಒಂದೇ ಪರ್ಟಿಕ್ಯುಲರ್ ಪಾಯಿಂಟ್ ಕಾನ್ವರ್ಜ್ ಆಗುತ್ತೆ. As energy increases, the difference between them decreases. They go on pointing to same particular point. Wavelength kadime andre energy ಜಾಸ್ತಿ ಆದಂಗ difference between the orbitals, the lines in the spectrum, they go on getting merged to one another. Is that clear? Right. So therefore that statement becomes right. ಅರ್ಥ ಆಯ್ತಲ್ಲ? As wavelength decreases or energy increases, the lines in the spectrum merge with one another, converge with one another. They come to a particular point with one another. The integer n1 is equal to 2. ಯಾವುದು ಸೀರೀಸ್ ಇದು? ಯಾವ ಸೀರೀಸ್ ಇದು? ಬಾಮರ್ ಸೀರೀಸ್ಗೆ n1 is equal to 2. ಹೌದಾ? ನಿಮಗೆ ಹೇಳಿದನಲ್ಲ, ಏನದು? ಲೈಮನ್, ಬಾಮರ್, ಪ್ಯಾಷನ್, ಬ್ರಾಕೆಟ್, ಪಿ ಫಂಡ್, ಹಂಪ್ರೆ. ಇಲ್ಲಿ n1 ವ್ಯಾಲ್ಯೂ 1, n1 ವ್ಯಾಲ್ಯೂ 2, n1 ವ್ಯಾಲ್ಯೂ 3, n1 ವ್ಯಾಲ್ಯೂ 4, n1 ವ್ಯಾಲ್ಯೂ 5, n1 ವ್ಯಾಲ್ಯೂ 6. ಎಸ್ ಆರ್ ನೋ? ಬಾಮರ್ ಸೀರೀಸ್ಗೆ n1 ವ್ಯಾಲ್ಯೂ ಎಷ್ಟು? 2. n1 ವ್ಯಾಲ್ಯೂ 2 ಅಂದರೆ ಇದು ಕರೆಕ್ಟ್. ದ ಲೈನ್ಸ್ ಆಫ್ ದ ಲಾಂಗೆಸ್ಟ್ ವೇವ್ ಲೆಂತ್ ಕರೆಸ್ಪಾಂಡ್ಸ್ ಟು n2 ಈಕ್ವಲ್ ಟು 3. ಲಾಂಗೆಸ್ಟ್ ವೇವ್ ಲೆಂತ್ ಅಂದ್ರೆ ಏನ್ರಿ? ವೇವ್ ಲೆಂತ್ ಹೈ ಇತ್ತಂದ್ರೆ ಎನರ್ಜಿ ಕಡಿಮೆ ಇರುತ್ತೆ. ಲಾಂಗೆಸ್ಟ್ ವೇವ್ ಲೆಂತ್ ಅಂದ್ರೆ ಲೀಸ್ಟ್ ಎನರ್ಜಿ ಅಂದರೆ ನಿಮ್ಮದು ಫೈನಲ್ ವ್ಯಾಲ್ಯೂ ಎಷ್ಟು ಬಂದಿದೆ? n1 ಈಸ್ ಈಕ್ವಲ್ ಟು ಎಷ್ಟು ನಿಮ್ಮದು? 2. ಲೀಸ್ಟ್ ಎನರ್ಜಿ ಅಂದರೆ ಎಲೆಕ್ಟ್ರಾನ್ ಎಲ್ಲಿಂದ ಜಂಪ್ ಮಾಡಬೇಕು? 3 ಇಂದ ಜಂಪ್ ಮಾಡಬೇಕಲ್ಲ, ಬಿಕಾಸ್ ಲೀಸ್ಟ್ ಎನರ್ಜಿ. ವೈ ಲೀಸ್ಟ್ ಎನರ್ಜಿ?
high wavelength. Lines corresponding to longest wavelength andra least energy. Least energy antandra very next energy level. So N2 should be equal to 3. N2 should be equal to 3. Andra that is also correct. The ionization energy of the hydrogen can be calculated from wave number. ಹೌದಾ? ಅಯೋನೈಸೇಷನ್ ಎನರ್ಜಿಯನ್ನು ವೇವ್ ನಂಬರ್ನಿಂದ ಕ್ಯಾಲ್ಕುಲೇಟ್ ಮಾಡ್ತೀರಿ. ವಾಟ್ ಈಸ್ ಅಯೋನೈಸೇಷನ್ ಎನರ್ಜಿ ಫಾರ್ಮುಲಾ ನಾನು ನಿಮಗೆ ಹೇಳಿರೋದು. ಅಯೋನೈಸೇಷನ್ ಎನರ್ಜಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ದ ಫಾರ್ಮುಲಾ ಲೈಕ್ 13.6 ಇಂಟು ಝಡ್ ಸ್ಕ್ವೇರ್ ಅಪಾನ್ ಎನ್ ಸ್ಕ್ವೇರ್. ಎನ್ ಅಂದರೆ ಏನು? ಎನ್ ಅಂದರೆ ವೇರ್ ಯಾವ ಎನರ್ಜಿ ಲೆವೆಲ್ನಿಂದ ನೀವು ಎಲೆಕ್ಟ್ರಾನನ್ನು ತೆಗಿತಾ ಇದ್ದೀರಿ. ಝಡ್ ಅಂದ್ರೆ ಅಟಾಮಿಕ್ ನಂಬರ್ ಆಫ್ ಯಾವ ಎಲಿಮೆಂಟ್ನಿಂದ ನೀವು ಎಲೆಕ್ಟ್ರಾನ್ ತೆಗಿತಾ ಇದ್ದೀರಿ. ಇಲ್ಲೆಲ್ಲಾದರೂ ವೇವ್ ನಂಬರ್ ಬಂತಾ? ಇಲ್ಲ. ಸೊ ಅಯೋನೈಸೇಷನ್ ಎನರ್ಜಿ ಕೆನಾಟ್ ಬಿ ಡಿಟರ್ಮೈನ್ಡ್ ಫ್ರಮ್ ವೇವ್ ನಂಬರ್ ಅಂದರೆ ದಿಸ್ ಈಸ್ ರಾಂಗ್. ಕರೆಕ್ಟ್ ಯಾವ್ಯಾವುದು? 1 2 3. 1 2 3 ಕರೆಕ್ಟ್ ಅಂದ್ರೆ 1 2 3 ಕರೆಕ್ಟ್ ಅಂದ್ರೆ ಯಾವ ಆಪ್ಷನ್ನು? ಓನ್ಲಿ ಆಪ್ಷನ್ 1. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ನೋಡ್ರಿ ಹೆಂಗಿರ್ತಾವ ಕ್ವಶನ್ಸು. ಇದು ನೋಡ್ರಿ, ಇಟ್ಸ್ ಸೋ ಈಸಿ. ಫಸ್ಟ್ ಅಯೋನೈಸೇಷನ್ ಎನರ್ಜಿ ಅಂದರೆ ಯಾವುದಿದು? ಪೀರಿಯಾಡಿಕ್ ಪ್ರಾಪರ್ಟೀಸ್. ಇದು ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಲ್ಲಿ ಬಂದಿದೆ. ಇದು JEE ಕ್ವಶನ್. ಪೀರಿಯಾಡಿಕ್ ಪ್ರಾಪರ್ಟೀಸ್. ಫಸ್ಟ್ ಅಯೋನೈಸೇಷನ್ ಎನರ್ಜಿ ಅಂದ್ರೆ ಏನ್ರಿ? ಮೊದಲನೇ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಬೇಕಾಗಿರುವಂಥ ಎನರ್ಜಿ. ಫಸ್ಟ್ ಅಯೋನೈಸೇಷನ್ ಎನರ್ಜಿ ಅಂದ್ರೆ ಫಸ್ಟ್ ಎಲೆಕ್ಟ್ರಾನ್ ಅನ್ನು ತೆಗಿಲಿಕ್ಕೆ ಬೇಕಾಗಿರುವಂಥ ಎನರ್ಜಿ ಯಾವ್ಯಾವುದು? ಎಲ್ಲಿಂದ ತೆಗಿಬೇಕಾಗಿದೆ ಎಲೆಕ್ಟ್ರಾನಿಗ? ಸೋಡಿಯಂನಿಂದ ತೆಗಿಬೇಕಾಗಿದೆ, ಮ್ಯಾಗ್ನೀಷಿಯಂನಿಂದ ತೆಗಿಬೇಕಾಗಿದೆ, ಅಲ್ಯೂಮಿನಿಯಂನಿಂದ ತೆಗಿಬೇಕಾಗಿದೆ, ಸಿಲಿಕಾನ್ನಿಂದ ತೆಗಿಬೇಕಾಗಿದೆ. ಸೋಡಿಯಂನಿಂದ ಲಾಸ್ಟ್ ಎಲೆಕ್ಟ್ರಾನ್ ತೆಗಿಬೇಕಂದ್ರೆ ಯಾವ್ದು ತೆಗಿಬೇಕು? ಸೋಡಿಯಂ ಈಸ್ ಫಸ್ಟ್ ಗ್ರೂಪ್ ಎಲಿಮೆಂಟ್ ಅಂದ್ರೆ ಅದನ್ನ NSನಿಂದ ತೆಗಿಬೇಕು. Mg ಈಸ್ ವಾಟ್? ಸೆಕೆಂಡ್ ಗ್ರೂಪ್ ಎಲಿಮೆಂಟ್, ಅದು ನಿಮಗೆ ಗೊತ್ತಿರಬೇಕು. ಸೆಕೆಂಡ್ ಗ್ರೂಪ್ ಅಂದ್ರೆ ಔಟರ್ ಮೋಸ್ಟ್ ಕಾನ್ಫಿಗರೇಷನ್ NS2. ಅಲ್ಯೂಮಿನಿಯಂ ಅಂದ್ರೆ 13th ಗ್ರೂಪ್ ಕಾನ್ಫಿಗರೇಷನ್ ಏನು? NS2 NP1. ಸಿಲಿಕಾನ್ ಇಸ್ 14th ಗ್ರೂಪ್ ಅಲ್ವಾ? NS2 NP2 ಇದೆ ಅದರ ಕಾನ್ಫಿಗರೇಷನ್. ಸೊ ಫಸ್ಟ್ ಎಲೆಕ್ಟ್ರಾನ್ ಎಲ್ಲಿಂದ ತೆಗಿಬೇಕು ನೀವು? ಸೋಡಿಯಂನಲ್ಲಿ ಒಂದು ಎಲೆಕ್ಟ್ರಾನ್ ಇದನ್ನು ತೆಗೆದ್ರೆ ಸಾಕು. ಅದೇನಾಗುತ್ತೆ? ಅದರ ಹಿಂದೆ ಏನದ? ಫಸ್ಟ್ ಗ್ರೂಪ್ ಇದೆ ಅಂದ್ರೆ ಇದ್ರ ಹಿಂದೆ ಏನದ? ನೋಬಲ್ ಗ್ಯಾಸ್ ಇರುತ್ತೆ. ಇಲ್ಲಿ ನೋಡ್ರಿ, ಮ್ಯಾಗ್ನೀಷಿಯಮಲ್ಲಿ ತೆಗೆಯೋದು ಕಷ್ಟ, ಯಾಕಂದ್ರೆ ಅಲ್ಲಿ ಡೂಪ್ಲೆಟ್ ಇದೆ. ಅಲ್ಯೂಮಿನಿಯಮಲ್ಲಿ ತೆಗೆಯೋದು ಈಸಿ, ಯಾಕಂದ್ರೆ ಅದೊಂದು ಎಲೆಕ್ಟ್ರಾನ್ ತೆಗೆದ್ರೆ ಡ್ಯೂಪ್ಲೆಟ್ ಆಗುತ್ತೆ. ಸಿಲಿಕಾನ್ ಅಲ್ಲಿ ದರ್ ಈಸ್ ನೋ ಸರ್ಟನ್ ಅಪ್ಸ್ ಆ್ಯಂಡ್ ಡೌನ್ಸ್, ರೆಗ್ಯುಲರ್ ಇನ್ಕ್ರೀಸ್ ಆಗುತ್ತೆ. ಸೊ ರೆಗ್ಯುಲರ್ಲಿ ಏನಾಗ್ತಾ ಇದೆ? ಅಲಾಂಗ್ ದ ಪೀರಿಯಡ್ ಅಯೋನೈಸೇಷನ್ ಎಂಥಾಲ್ಪಿ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗುತ್ತೆ. ಬಟ್ ಎಕ್ಸೆಪ್ಷನ್ ಏನು? ಸೋಡಿಯಮಲ್ಲಿ ಒಂದನೇ ಎಲೆಕ್ಟ್ರಾನ್ ನೀವು NS1 ತೆಗೆಯೋದ್ರಿಂದ ಆ ಎಲೆಕ್ಟ್ರಾನ್ ತೆಗೆದು ಕೂಡಲೇ ಅದು ಆಕ್ಟೇಟ್ ಕಾನ್ಫಿಗರೇಷನ್ ಬರೋದಿದೆ. ಸೊ ದೇರ್ ಫಾರ್ ಇಟ್ ವಿಲ್ ಈಸಿಲಿ ಲೂಸ್ ದ ಎಲೆಕ್ಟ್ರಾನ್ ಕಂಪೇರ್ಡ್ ಟು ವಾಟ್? ಮ್ಯಾಗ್ನೀಷಿಯಂ. ಬಟ್ ಮ್ಯಾಗ್ನೀಷಿಯಮಲ್ಲಿ ನೀವು ಡ್ಯೂಪ್ಲೆಟ್ನಿಂದ ತೆಗಿಬೇಕು. ಅಲ್ಯೂಮಿನಿಯಂನಲ್ಲಿ ನೀವು ಎಲೆಕ್ಟ್ರಾನ್ ಯು ಆರ್ ರಿಮೂವಿಂಗ್ ಫ್ರಮ್ NP1, ಅದನ್ನು ತೆಗೆದ್ರೆ ಸಾಕು ಡ್ಯೂಪ್ಲೆಟ್ ಬರುತ್ತೆ. ಅಂದರೆ ಮ್ಯಾಗ್ನೀಷಿಯಮ್ ಈಸ್ ಮೋರ್ ದ್ಯಾನ್ ಅಲ್ಯೂಮಿನಿಯಂ. ಅಲಾಂಗ್ ದ ಪೀರಿಯಡ್ ಇಟ್ ಈಸ್ ಇನ್ಕ್ರೀಸಿಂಗ್, ಅಂದರೆ ಅಲ್ಯೂಮಿನಿಯಂ ಈಸ್ ಲೆಸ್ ದ್ಯಾನ್ ಸಿಲಿಕಾನ್. ನೋಡ್ರಿ ಯಾವ ಆಪ್ಷನ್? ಸೋಡಿಯಮ್ದ ಲೀಸ್ಟ್ ಇರಬೇಕಲ್ವಾ? ಸೋಡಿಯಮ್ದ ಲೀಸ್ಟ್ ಇರಬೇಕಂದ್ರೆ ಯಾವುದು? 496 786 ಅಂದ್ರೆ ದಟ್ ಈಸ್ ರಾಂಗ್. 1 3 4 ಕರೆಕ್ಟ್ ಇರ್ಬೋದು. ಈಗ ಮ್ಯಾಗ್ನೀಷಿಯಮ್ ಮತ್ತು ಅಲ್ಯೂಮಿನಿಯಂ ಹೋಲಿಸಿದ್ರೆ ಮ್ಯಾಗ್ನೀಷಿಯಮ್ ಜಾಸ್ತಿ ಇರಬೇಕು. ಮ್ಯಾಗ್ನೀಷಿಯಮ್ ಜಾಸ್ತಿ ಇದೆ, ಮ್ಯಾಗ್ನೀಷಿಯಮ್ ಕಡಿಮೆ ಇದೆ, ರಾಂಗ್. ಮ್ಯಾಗ್ನೀಷಿಯಮ್ ಇಲ್ಲಿ ಕಡಿಮೆ ಇದೆ, ರಾಂಗ್. ಈಗ ದ ಕಾಂಪಿಟೇಷನ್ ಬಿಟ್ವೀನ್ ವಾಟ್? ಕಾಂಪಿಟೇಷನ್, ನೋ ಕಾಂಪಿಟೇಷನ್, ಡನ್. ಎಸ್, ಮ್ಯಾಗ್ನೀಷಿಯಮ್ ಶುಡ್ ಬಿ ಮೋರ್. 577 is less than 734. So this is done. This is 577 less than 786. So you are done with only option 3. Sodium 496, 737 is more than this, 737 is more than 577, 786 is more than aluminum. So therefore ನಿಮ್ಮ ಆನ್ಸರ್ ಯಾವುದು? ಥರ್ಡ್ ಒನ್. ಫಸ್ಟ್ ಎಲೆಕ್ಟ್ರಾನ್ ಎಲ್ಲಿಂದ ತೆಗಿಬೇಕಂತ ಗೊತ್ತಾಗಬೇಕಂದ್ರೆ ನೀವು ಆ ಎಲಿಮೆಂಟ್ಸು ಯಾವ್ಯಾವ ಗ್ರೂಪಲ್ಲಿ ಇದಾವೆ ಅಂತ ಗೊತ್ತಿರಬೇಕು, ಆ ಗ್ರೂಪದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿರಬೇಕು, ಆವಾಗ ನಿಮಗೆ ಈಸಿ ಆಗುತ್ತೆ. ಇಲ್ಲೇ ನೋಡ್ರಿ, ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ. ಸೊ ಅಂದರೆ ಇದು ಪೀರಿಯಾಡಿಕ್ ಪ್ರಾಪರ್ಟೀಸ್, ಇದು ಕೂಡ ಪೀರಿಯಾಡಿಕ್ ಪ್ರಾಪರ್ಟೀಸ್, PP. ದ ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಈಸ್ ಮಿನಿಮಮ್. ಮೂರನೇ ಎಲೆಕ್ಟ್ರಾನನ್ನು ತೆಗಿಲಿಕ್ಕೆ ನನಗೆ ಮಿನಿಮಮ್ ಎನರ್ಜಿ ಬೇಕು. ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಅಂದರೆ ಮೂರನೇ ಎಲೆಕ್ಟ್ರಾನ್ ತೆಗಿಬೇಕಾಗಿದೆ, ಬಟ್ ಅಲ್ಲಿ ಮಿನಿಮಮ್ ಎನರ್ಜಿ ಬೇಕು ನನಗೆ. ಮೂರನೇ ಎಲೆಕ್ಟ್ರಾನ್ ತೆಗಿಬೇಕಂತಂದರೆ ಕಾನ್ಫಿಗರೇಷನ್ ಏನು ಬರುತ್ತೆ ನೋಡ್ರಿ. ನಿಕಲ್ ಅಟಾಮಿಕ್ ನಂಬರ್ ಎಷ್ಟು? 28.
ಮ್ಯಾಂಗನೀಸು 25, ಐರನ್ನು 26, ಕೋಬಾಲ್ಟ್ 27. ಸೊ ಫಸ್ಟ್ ಒನ್ ನಿಕ್ಕಲಲ್ಲಿ 28 ಅಂದರೆ ಕಾನ್ಫಿಗರೇಷನ್ ಏನು ಬರುತ್ತೆ? 3D8 4s2. ಎರಡನೇದ್ದು ಮ್ಯಾಂಗನೀಸಲ್ಲಿ ಎಷ್ಟು ಬರುತ್ತೆ? 3D5 4s2. ಮೂರನೇದ್ದು ಐರನ್ನು 26 ಅಂದರೆ 3D6 4s2. ನಾಲ್ಕನೇದ್ದು ಕೋಬಾಲ್ಟ್ 27 ಅಂದರೆ 3D7 4s2. ಓಕೆ, ಇದು ಡಿ ಬ್ಲಾಕ್ ಎಲಿಮೆಂಟ್, ಟ್ರಾನ್ಸಿಷನ್ ಎಲಿಮೆಂಟಲ್ಲಿ ಬರುತ್ತೆ. ಬಟ್ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮಾಡಿದಿರಲ್ವಾ, ಸೊ ಅದಕ್ಕೆ ಯು ಆರ್ ಏಬಲ್ ಟು ಸಾಲ್ವ್ ದಿಸ್ ಅನ್ಕೋತೀನಿ. ಇವನ್ ಇಫ್ ಯು ಆರ್ ನಾಟ್ ಏಬಲ್ ಟು ಸಾಲ್ವ್, ಲಿಸನ್. ಎಷ್ಟು ಎಲೆಕ್ಟ್ರಾನ್ ತೆಗಿಬೇಕಾಗಿದೆ ನಿಮಗೆ? 3 ಎಲೆಕ್ಟ್ರಾನ್ ತೆಗಿಬೇಕಾಗಿದೆ. ಎಲ್ಲ ಕಡೆಯಿಂದ 2 ಎಲೆಕ್ಟ್ರಾನ್ ತೆಗಿರಿ. ಮೂರನೇ ಎಲೆಕ್ಟ್ರಾನ್ ಎಲ್ಲಿ ಈಸಿಯಾಗಿ ಬರುತ್ತೆ? ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಈಸ್ ಮಿನಿಮಮ್. ಮಿನಿಮಮ್ ಎದರಲ್ಲಿದೆ? ಇಲ್ಲೇ ನೋಡ್ರಿ ಏನಿದೆ, ಇದು 3D8, ಇದು 3D5. 3D5 ಅಂದರೆ ಡಿ ಸಬ್ಶೆಲ್ಲಲ್ಲಿ 5 ಆರ್ಬಿಟಲ್ಸ್ ಇರ್ತಾವ. ಇಲ್ಲಿ 5 ಎಲೆಕ್ಟ್ರಾನ್ಸ್ ಅದಾವ ಅಂತಂದ್ರೆ ಕಂಪ್ಲೀಟ್ಲಿ, ಐ ಮೀನ್ ಇಟ್ ಇಸ್ ಹಾಫ್ ಫಿಲ್ಡ್. 5 ಆರ್ಬಿಟಲ್ಲು 5 ಎಲೆಕ್ಟ್ರಾನ್ ಅಂದ್ರೆ ಹಾಫ್ ಫಿಲ್ಡ್. ಹಾಫ್ ಫಿಲ್ಡ್ ಅಂದರೆ ಇದು ಸ್ಟೇಬಲ್. ಸ್ಟೇಬಲ್ ಇರೋದ್ರಿಂದ ಮೂರನೇ ಎಲೆಕ್ಟ್ರಾನನ್ನು ತೆಗಿಲಿಕ್ಕೆ ಬರೋದಿಲ್ಲ. ಬಂದ್ರೂ ಭಾಳ ಎನರ್ಜಿ ಬೇಕು. ನಮಗೆ ಬೇಕಾಗಿರೋ ಮಿನಿಮಮ್ ಎನರ್ಜಿ ಒಳಗೆ ಇದು ಬರೋದಿಲ್ಲ, ಬಿಟ್ಬಿಡ್ರಿ. ಇಲ್ಲೇ ನೋಡ್ರಿ 3D6 ಇದೆ ನೋಡ್ರಿ. 3D6 ಅಲ್ಲಿ 1 ಎಲೆಕ್ಟ್ರಾನನ್ನು ತೆಗೆದರೆ ಸಾಕು, ಅದು 3D5 ಆಗೋದಿದೆ. 1 ಎಲೆಕ್ಟ್ರಾನ್ ತೆಗೆದರೆ ಸಾಕು, ಅದು ಹಾಫ್ ಫಿಲ್ಡ್ ಆಗುತ್ತೆ. ಅಂದರೆ ಇಟ್ ವಿಲ್ ಈಸಿಲಿ ಲೂಸ್ ದ್ಯಾಟ್ ಎಲೆಕ್ಟ್ರಾನ್. ಸೊ ದೇರ್ ಫೋರ್ ನಮ್ಮ ಆನ್ಸರ್ ಏನಾಗುತ್ತೆ? 3 ಆಗುತ್ತೆ. ಇಲ್ಲಿ ಮೂರನೇ ಎಲೆಕ್ಟ್ರಾನ್ ತೆಗೆಯೋದ್ರಿಂದ 3D6 ಆಗುತ್ತೆ. ಮೂರನೇ ಎಲೆಕ್ಟ್ರಾನ್ ತೆಗೆಯೋದ್ರಿಂದ 3D7 ಆಗುತ್ತೆ. ಇದು ಮೂರನೇ ಎಲೆಕ್ಟ್ರಾನ್ ತೆಗೆಯೋದ್ರಿಂದ 3D5 ಆಗುತ್ತೆ. ಇನ್ ಆರ್ಡರ್ ಟು ಅಟೈನ್ ಸ್ಟೆಬಿಲಿಟಿ ಇಟ್ ವಿಲ್ ಈಸಿಲಿ ಲೂಸ್ ದ ಎಲೆಕ್ಟ್ರಾನ್. ಅಂದರೆ ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ನಮ್ಮದು ಐರನ್ ಆಗುತ್ತೆ. ನಮ್ಮ ಆನ್ಸರ್ ಥರ್ಡ್ ಒನ್, ಐರನ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಇಲ್ಲೇ ನೋಡ್ರಿ, ಫೆರಸ್ ಸಲ್ಫೇಟ್ ಹೆಕ್ಸಾಹೈಡ್ರೇಟ್ is used 45. Ferrous sulfate heptahydrate is used to fortify foods with iron. The amount in grams of the salt required to achieve 10 ppm of iron in 100 kg of wheat. JEE 2020. ಇದು some basic concepts of chemistry ಅಲ್ಲಿ ಬರುತ್ತೆ. ಫೆರಸ್ ಸಲ್ಫೇಟ್ ಹೆಪ್ಟಾಹೈಡ್ರೇಟ್ ಏನ್ರಿ ಹಂಗಂದ್ರೆ FeSO4 7 ವಾಟರ್ ಮಾಲಿಕ್ಯೂಲ್. ಹೆಪ್ಟಾಹೈಡ್ರೇಟ್, ಹೆಪ್ಟಾ ಅಂದ್ರೆ 7, ಹೈಡ್ರೇಟ್ ಅಂದ್ರೆ ವಾಟರ್. ಫೆರಸ್ ಸಲ್ಫೇಟ್ ಇಟ್ ಈಸ್ ಯೂಸ್ ಟು ಫಾರ್ಟಿಫೈ ದ ಫುಡ್ಸ್ ವಿತ್ ಐರನ್. 45 ಅಂದ್ರೆ ಏನ್ರಿ? ಫುಡ್ಡು ಸ್ಟೋರ್ ಮಾಡಲಿಕ್ಕೆ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಫುಡ್ ಹಾಳಾಗಬಾರ್ದಂತ ಪ್ರೊಟೆಕ್ಟ್ ಮಾಡಲಿಕ್ಕೆ 45 ಅಂತಾರೆ. ಓಕೆ, ಅದನ್ನು ಫುಡ್ ಇದೆ ನಮ್ಮ ಹತ್ರ, ಆ ಫುಡ್ಡು ಪ್ರೊಟೆಕ್ಟ್ ಮಾಡಬೇಕಂತ ಇದನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಇದು ಸ್ಟೋರಿ ವಿತ್ ಐರನ್. ಓಕೆ, 45 ಇದರಲ್ಲಿ ಐರನ್ ಇದೆ ಅಲ್ವಾ, ಈ ಐರನ್ ಇದನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ದ ಅಮೌಂಟ್ ಆಫ್ ದ ಸಾಲ್ಟ್ ರಿಕ್ವೈರ್ಡ್ ಟು ಅಚೀವ್ 10 parts per million ಆಫ್ ಐರನ್ ಇನ್ 100 kg ಆಫ್ ವೀಟ್. ಇದೇನಿದು 100 kg ವೀಟ್ ಇದೆ ಫುಡ್. ಈ 100 kg ಒಳಗಡೆ ಇದನ್ನು ಎಷ್ಟು ಹಾಕಿದರೆ ನಾವು 10 ppm ಹಾಕ್ದಂಗೆ ಆಗುತ್ತೆ. ಇಸ್ ದ್ಯಾಟ್ ಕ್ಲಿಯರ್? 100 kg ಇದೆ ಇದು, ಇದರೊಳಗೆ ಎಷ್ಟು ನಾವು ಹೆಪ್ಟಾಹೈಡ್ರೇಟ್ ಹಾಕಿದರೆ 10 ppm ಹಾಕ್ದಂಗೆ ಆಗುತ್ತೆ. ವಾಟ್ ಈಸ್ ದ ppm? ppm ಫಾರ್ಮುಲಾ ಏನು? ಮಾಸ್ ಆಫ್ ಸೊಲ್ಯೂಟ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಇಂಟು 10⁶. ಅದರಲ್ಲಿದು ಸೊಲ್ಯೂಷನ್ನಲ್ಲಿ. ಇಲ್ಲಿ ಯಾವ್ದು ನಮ್ಮ ಸೊಲ್ಯೂಷನು? ಇದೇ ನಮ್ಮ ಸೊಲ್ಯೂಷನ್. ಸೊ ದೇರ್ ಫೋರ್ ಇಲ್ಲಿ ಎಷ್ಟು ಬರುತ್ತೆ ppm? ppm ಈಸ್ ಈಕ್ವಲ್ ಟು ಮಾಸ್ ಆಫ್ ಸೊಲ್ಯೂಟ್. ಯಾವ್ದು ನಮ್ಮದು? ಮಾಸ್ ಆಫ್ ಸೊಲ್ಯೂಟ್ ಅಂದರೆ ಇದು. ಇಸ್ ದಾಟ್ ಕ್ಲಿಯರ್? ಅದರದ್ದು ಸೊಲ್ಯೂಟನ್ನು ನಮಗೆ ಕೊಟ್ಟಿಲ್ಲ. ಮಾಸ್ ಆಫ್ ಸೊಲ್ಯೂಟ್ ನಮಗೆ ಕೊಟ್ಟಿಲ್ಲ. ಮಾಸ್ ಆಫ್ ಸೊಲ್ಯೂಷನ್ ಎದರಾಗ ಆ್ಯಡ್ ಮಾಡತ್ತೀರಿ? ಫುಡ್ಡಲ್ಲಿ 100 kg ಅಂದರೆ 8 ಗ್ರಾಮ್? 100 ಗ್ರಾಮ್. ಎಸ್ ಸರ್, 100 kg 1 kg 1000 grams. ಸೊ ದೀಸ್ ಮೆನಿ ಗ್ರಾಮ್ಸ್ ಇಂಟು ವಾಟ್? ಇಂಟು 10⁶. ಎಷ್ಟು ppm ಬೇಕಾಗಿದೆ ನಿಮಗೆ? 10 ppm ಈಸ್ ಈಕ್ವಲ್ ಟು ಮಾಸ್ ಆಫ್ ಸೊಲ್ಯೂಟ್ ಬೈ 10⁵ ಆಯ್ತಲ್ಲ ಇದು, ಇಂಟು 10⁶. 10⁵ ಹೋಯಿತು. ಮಾಸ್ ಆಫ್ ಸೊಲ್ಯೂಟ್ ಎಷ್ಟು ಬಂತು? 10/10 ಅಂದರೆ 1 ಗ್ರಾಮ್ ಬಂತು.
1 ಗ್ರಾಮ್ ಬಂತು. ಇಸ್ ದಟ್ ಕ್ಲಿಯರ್? ಈಗ ಏನು ಕೇಳಿದಾರೆ? ಅಮೌಂಟ್ ಇನ್ ಗ್ರಾಮ್ಸ್ ಆಫ್ ದ ಸಾಲ್ಟ್ ರಿಕ್ವೈರ್ಡ್ ಟು ಅಚೀವ್ 10 ppm ಆಫ್ ದ ಐರನ್. ಇಲ್ಲೇ ನೋಡ್ರಿ, 1 ಗ್ರಾಮ್ ಏನಿದು? ದಿಸ್ 1 ಗ್ರಾಮ್ ಇಸ್ ನಥಿಂಗ್ ಬಟ್ ವಾಟ್? ಫೆರಸ್ ಸಲ್ಫೇಟ್ ಹೆಪ್ಟಾಹೈಡ್ರೇಟ್ ಇಸ್ ಯೂಸ್ ಟು 45 ಫುಡ್ಸ್ ವಿತ್ ಐರನ್. ನಿಮಗೆ 10 ppm ಬೇಕಾಗಿತ್ತಲ್ವಾ? 10 ppm ಬರಬೇಕಂದ್ರೆ ಮಾಸ್ ಆಫ್ ದ ಸೊಲ್ಯೂಟ್ ಯಾವುದಿದು? ಮಾಸ್ ಆಫ್ ದ ಸೊಲ್ಯೂಟು ಮಾಸ್ ಆಫ್ ಐರನ್ ಇದು. ಮಾಸ್ ಆಫ್ ಐರನ್ ಇದು. ಐರನ್ 1 ಗ್ರಾಮ್ ಬೇಕು. ಹೆಪ್ಟಾಹೈಡ್ರೇಟ್ ಆಫ್ ದ ಫೆರಸ್ ಸಲ್ಫೇಟ್ ಇದ್ರ ಮಾಲಿಕ್ಯುಲರ್ ಮಾಸ್ ಎಷ್ಟು? ಐರನ್ದು 56, ಸಲ್ಫರ್ದು 32, ಆಕ್ಸಿಜನ್ 16, 16 4 64, ವಾಟರ್ದು 18, 18 ಇಂಟು 7, 7 8 56, 7 1 7 12, 126 ಕರೆಕ್ಟ್ ಇರ್ಬೇಕು ಅನ್ಕೋತೀನಿ. 6 2 8 12 18 1, 6 3 9 15 17 1 278 ಗ್ರಾಮ್ ಇರಬಹುದು. ಓಕೆ, 278 ಗ್ರಾಮಲ್ಲಿ ಎಷ್ಟು ಐರನ್ ಇದೆ ರೀ? ಐರನ್ ಇರೋದು ಎಷ್ಟು? 56 ಗ್ರಾಮ್ ಐರನ್ ಇದೆ. 56 ಗ್ರಾಮ್ ಆಫ್ ಐರನ್ ಇದೆ. ನಮ್ಮ ಹತ್ರ ಈಗ ಎಷ್ಟು ಗ್ರಾಮ್ ಐರನ್ ಬಂದಿದೆ? 1 ಗ್ರಾಮ್ ಆಫ್ ಐರನ್ ಬೇಕಾಗಿದ್ದರೆ ಎಷ್ಟು ಹೆಪ್ಟಾಹೈಡ್ರೇಟ್ ನಾನು ತಗೋಬೇಕು? ದಟ್ ಈಸ್ ದ ಕ್ವೆಶನ್. ದ ಅಮೌಂಟ್ ಆಫ್ ದ ಸಾಲ್ಟ್ ರಿಕ್ವೈರ್ಡ್. ಅಮೌಂಟ್ ಆಫ್ ದ ಸಾಲ್ಟ್ ರಿಕ್ವೈರ್ಡ್. ಇಲ್ಲೇನು ತೆಗೆದ್ವಿ ನಾವೀಗ? 1 ಗ್ರಾಮ್ ಐರನ್ ಇರಬೇಕು. 1 ಗ್ರಾಮ್ ಐರನ್ ಇರಬೇಕಂತ ಹೆಂಗೆ ಬಂತು? 10 ppm ಕೊಟ್ಟಿದ್ರಲ್ಲ ಅವರು. 10 ppm ನಿಂದ ನಮಗೆ 1 ಗ್ರಾಮ್ ಐರನ್ ಬಂತು. 278 56 ಗ್ರಾಮ್ ಇರ್ತೈತಿ ಐರನ್. 1 ಗ್ರಾಮ್ ಇರಬೇಕಂದ್ರೆ ಎಷ್ಟು? 1 ಇಂಟು 278 ಬೈ 56, 50 1 5 ಅಂದರೆ ಆಲ್ಮೋಸ್ಟ್ 5 ಬರುತ್ತೆ ರೀ. ಆಲ್ಮೋಸ್ಟ್ 5 ಈಸ್ ಅವರ್ ಆನ್ಸರ್. ಇಸ್ ದಟ್ ಕ್ಲಿಯರ್? ದಿಸ್ ಇಸ್ ಹೌ the questions will be asked. Artha ida students? So today we have discussed sufficiently coordinate bonds, resonance structures and previous year questions which are JEE questions. So from now on I'll be including JEE questions also. So make sure you people prepare well. Videos nodri, kaliri, bariri, practice madri. ಮತ್ತೆ next class ಬರಿ. ತಿಳಿಲಿಲ್ಲ ಅಂದ್ರೆ ಮತ್ತೊಂದ್ಸಲ ಓದ್ರಿ. ತಿಳಿಲಿಲ್ಲ ಅಂದ್ರೆ you can even comment there. I will comment and answer your queries. Okay, I will see you all next class. Thank you everyone.